ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् लक्ष्मीकान्तमनन्तसद्गुणनिधिं दोषातिदूरं सदा सर्गत्राणनिरोधबन्धनियतिज्ञानादिदं मुक्तिदं विश्वस्याखिलवेदवेदिकवचो ब्रह्मेशपूर्वे स्तुतं तं वन्दे कुमतीभकुम्भदलनं श्रीमन्नृकण्ठीरवम् ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನರಸಿಂಹ ಪುರಾಣದ ಒಟ್ಟು 64 ಅಧ್ಯಾಯಗಳಲ್ಲಿ ಸುಮಾರು 25 ಅಧ್ಯಾಯಗಳ ತನಕದ ವಿಷಯವನ್ನು ನಾವು ನಿನ್ನೆಯ ತನಕ ಅನುಸಂಧಾನ ಮಾಡಿದ್ದೇವೆ. ಅದರ ಮುಂದೆ ಬಹಳಷ್ಟು ವಿಷಯಗಳಿದ್ದಾವೆ. ಇನ್ನು ಮುಂದೆ ಇರುವ ಒಟ್ಟು ವಿಷಯವನ್ನು ಒಮ್ಮೆ ಅವಲೋಕನೆ ಮಾಡಿದರೆ ಸೂರ್ಯವಂಶದ ವಿಸ್ತಾರವಾದ ವಿವರಣೆ ಇದೆ. ಅದರಲ್ಲೂ ಸೂರ್ಯವಂಶದ ಆರಂಭದಲ್ಲಿ ಸೂರ್ಯನ ಕಥೆ, ಸೂರ್ಯನ 8 ಜನ ಮಕ್ಕಳ ಕಥೆ, ಅವರಲ್ಲಿ ವೈವಸ್ವತ ಮನುವಿನಿಂದ ಇಕ್ಷ್ವಾಕುವಿನ ಆವಿರ್ಭಾವ, ಇಕ್ಷ್ವಾಕುವಿನ ವಿಶಾಲವಾದ ಕಥೆ. ಈಗ ಇಕ್ಷ್ವಾಕು ಕಥೆಯನ್ನು ನೋಡಿ ನಾವು ಮುಂದುವರಿಸೋಣ. ಸಾಮಾನ್ಯ ಭಾಗವತಾದಿ ಪುರಾಣಗಳಲ್ಲಿ ಇಕ್ಷ್ವಾಕು ಕಥೆ ತುಂಬ ಸಂಕ್ಷೇಪ. ಇಕ್ಷ್ವಾಕು ವಂಶ ಅಂತ ಆ ವಂಶಕ್ಕೆ ಆತನಿಗಿಂತ ಹೆಸರಾಗ್ತದೆ. ಇಕ್ಷ್ವಾಕು ಹೇಗೆ ಹುಟ್ಟಿದ ಅಂತ ಹೇಳಿದರೆ ವಿಕುಕ್ಷಿಯಿಂದ ಹುಟ್ಟಿದ, ಮನುವಿನಿಂದ ಆವಿರ್ಭವಿಸಿದ, ವೈವಸ್ವತ ಮನುವಿನ ಮಗ. ವೈವಸ್ವತ ಮನು ಸೀನಿದಾಗ ಹುಟ್ಟಿದ್ದು ಅಂತ ಹಿಂದೆಲ್ಲ ಸೃಷ್ಟಿಯಾಗುವ ಅನೇಕ ಬಗೆಗಳಲ್ಲಿ ಇದು ಇಕ್ಸ್ ಅಂತ ಹೇಳಿದಾಗ ಹುಟ್ಟಿದ್ದಕ್ಕೆ ಇಕ್ಷ್ವಾಕು ಅಂತ ಹೇಳಿ. ಹಾಗೆ ಆತ ಕ್ಷುವತೋ ಮನೋ ಇಕ್ಷ್ವಾಕು ಸಮಭೂತ್ ತಸ್ಯ ಅಂತ ಸೀನು ಆಗ ಹುಟ್ಟಿದಂತಹ ಮಗ. ಆ ಇಕ್ಷ್ವಾಕುವಿನ ವಿಶೇಷ ಏನು ಅಂತ ಹೇಳಿದರೆ, ಆತನಿಗೆ ಯೌವನ ಬರ್ತಾ ಇದ್ದ ಹಾಗೆ ಸಿಂಹಾಸನದ ಅಧಿಕಾರ ಬಂತು. ಸರಯೂ ನದಿ ತೀರದಲ್ಲಿದ್ದ ಅಯೋಧ್ಯೆಯನ್ನು ಆತ ತನ್ನ ರಾಜಧಾನಿಯನ್ನಾಗಿಸಿಕೊಂಡ. ಅವನ ಕಾಲದಲ್ಲೇ ಆ ಪ್ರದೇಶಕ್ಕೆ ಅಯೋಧ್ಯ ಅನ್ನುವ ಹೆಸರು ಅನ್ವರ್ಥವಾಯಿತು. ಯಾರೂ ಕೂಡ ಅದನ್ನು ಯುದ್ಧ ಮಾಡಿ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ಅನ್ನೋ ಅರ್ಥದಲ್ಲಿ ಯೋಧಯಿತುಂ ಅಶಕ್ಯ, ಅಲ್ಲಿ ಯುದ್ಧ ಮಾಡಿ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ಎಂಬ ಅರ್ಥದ ಅಯೋಧ್ಯ ಅಂತ ನಾಮಧೇಯ. ಬಹಳ ಸುಂದರವಾದ ನಗರಿಯನ್ನು ನಿರ್ಮಿಸಿದ. ಪೌರರಿಗೆ ಅಂದರೆ ಪುರಜನರಿಗೆ ವಾಸ ಮಾಡುವುದಕ್ಕೆ ಯಾವ ಯಾವ ಅನುಕೂಲತೆಗಳು ಬೇಕು, ರಥ್ಯಾ ವ್ಯವಸ್ಥೆಗಳು, ರಸ್ತೆಗಳ ಕೂಡು ರಸ್ತೆಗಳಿದ್ದ ಕಡೆಯಲ್ಲಿ ಅವರು ನೀರು ಕುಡಿಯುವುದಕ್ಕೆ ಬೇಕಾದ ಜಲ ಪುಷ್ಕರಿಣಿಗಳು, ಅಲ್ಲಲ್ಲಿ ಸ್ನಾನ ಮಾಡಿ ತಮ್ಮ ತಮ್ಮ ಅನುಷ್ಠಾನಗಳನ್ನು ನಿರ್ವಾಹ ಮಾಡುವುದಕ್ಕೆ ಬೇಕಾದಂತಹ ಅಶ್ವತ್ಥ ಮೊದಲಾದ ವೃಕ್ಷಗಳ ತಟದಲ್ಲಿ ಕಟ್ಟೆಗಳು ಎಲ್ಲ ತುಂಬ ಚೆನ್ನಾಗಿತ್ತು ವ್ಯವಸ್ಥೆ. ಯಾಜ್ಞೀಯ ವೃಕ್ಷಗಳ ಬುಡದಲ್ಲಿ ಕಟ್ಟೆಗಳನ್ನು ಕಟ್ಟಿ ಅಲ್ಲಿ ಸ್ನಾನ ಮಾಡಿದವರು ಕೂತ್ಕೊಂಡು ಅನುಷ್ಠಾನ ಮಾಡಬೇಕು. ಅದು ಎಲ್ಲೆಲ್ಲೋ ಮಾಡಿದರೆ ಅಷ್ಟು ಫಲ ಸಿಗುವುದಿಲ್ಲ. ಅದಕ್ಕೆ ಮರದ ಅಡಿಯಲ್ಲಿ ಆ ಮರವೂ ಕೂಡ ಯಾಜ್ಞೀಯ ವೃಕ್ಷ ಆಗಬೇಕು. ಫಲಾಶ, ಅಶ್ವತ್ಥ ಮೊದಲಾದ ವೃಕ್ಷಗಳಿಗೆ ಕಟ್ಟೆ ಕಟ್ಟುವುದಂತೆ. ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದ. ಈ ಪೌರರು ಇಕ್ಷ್ವಾಕುವಿನ ರಾಜ್ಯಭಾರವನ್ನು ತುಂಬ ಆಕಾಂಕ್ಷೆ ಪಟ್ಟರು. ಎಷ್ಟು ಸುಂದರವಾದ ನಮ್ಮನ್ನು ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳ ಹಾಗೆ ನೋಡಿಕೊಳ್ತಾನೆ ಅಂತ. ಆದರೆ ಅಷ್ಟರಲ್ಲಿ ಈತನಿಗೆ ವೈರಾಗ್ಯ ಬಂದುಬಿಟ್ಟಂತೆ. ರಾಜ್ಯಭಾರ ಮಾಡುವುದರ ಬಗ್ಗೆ ವೈರಾಗ್ಯ. ಏನು ಈ ಸುಖಭೋಗದಿಂದ ಏನು ಪ್ರಯೋಜನ, ನಾವು ಅಂತರ್ಮುಖವಾಗಿ ದೃಷ್ಟಿ ಹರಿಸಿ ದೇವರನ್ನು ಕಾಣಬೇಕಲ್ವಾ ಅಂತ ಯೋಚಿಸಿದ. ಆದರೆ ಕರ್ತವ್ಯ ಕರ್ಮವನ್ನು ಬಿಡುವುದು ಹೇಗೆ?
ರಾಜ್ಯ ಸಿಂಹಾಸನದ ಜವಾಬ್ದಾರಿ ಉಂಟಲ್ವ, ಅದನ್ನು ತನ್ನ ಮಂತ್ರಿಗಳ ಜವಾಬ್ದಾರಿಯಲ್ಲಿ ಕೊಟ್ಟು ತಾನು ಮದುವೆ ಆಗುವುದಕ್ಕಿಂತ ಮುಂಚೆ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋಗುವಾಗ ವಸಿಷ್ಠರು ಸಿಗ್ತಾರೆ, ಅವರ ಕುಲಪುರೋಹಿತರಾದ ವಸಿಷ್ಠರ ಮನೆಗೆ ಹೋಗಿ ಅವರಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ, ನಾನು ಅನುಷ್ಠಾನ ಮಾಡಿ ದೇವರನ್ನು ಕಾಣಬೇಕು, ಅದಕ್ಕೆ ಅನುಮತಿ ಕೊಡಬೇಕು ಅಂತ ಹೇಳಿದ. ವಸಿಷ್ಠರು ಹೇಳಿದರು, ನೀನು ದೇವರನ್ನು ಕಾಣ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಈ ವಯಸ್ಸಲ್ಲಿ ಹೋದರೆ ಎಷ್ಟು ಸಾಧ್ಯ ಆಗ್ತದೆ ಗೊತ್ತಿಲ್ಲ ನನಗೆ, ಆದರೂ ನೀನು ಹೋಗು, ತಪಸ್ಸಿಗೆ ಹೋಗು. ಹೋಗಬೇಕಾದರೆ ಅನುಷ್ಠಾನದಲ್ಲಿ ವಾಸುದೇವನನ್ನು ಚಿಂತನೆ ಮಾಡು, ದ್ವಾದಶಾಕ್ಷರ ಮಂತ್ರವನ್ನು ಉಪದೇಶ ಕೊಡ್ತೇನೆ ಅಂತ ಹೇಳಿ ಆತನನ್ನು ಸ್ನಾನ ಮಾಡಿಸಿ, ಆಚಮನ ಪ್ರಾಣಾಯಾಮಾದಿಗಳನ್ನೆಲ್ಲ ಆತನ ಹತ್ರ ಮಾಡಿಸಿ ದ್ವಾದಶಾಕ್ಷರ ವಿದ್ಯೆಯನ್ನು ಉಪದೇಶ ಕೊಟ್ಟ. ಓಂಕಾರವನ್ನು ಮೊದಲು ಹೇಳಿ ನಮಃ ಅನ್ನುವ ಶಬ್ದ ಹಾಕಿ ಭಗವತೇ ವಾಸುದೇವಾಯ ಅನ್ನುವ ಮಂತ್ರ. ಆ ಮಂತ್ರವನ್ನು ಈತ ವಸಿಷ್ಠರ ಮುಂದೆಯೇ ಪ್ರತ್ಯುಚ್ಚರಿಸಿ 108 ಸಲ ಜಪ ಮಾಡಿ ಅದರ ಅನುಷ್ಠಾನಕ್ಕೆ ಅನುಮತಿಯನ್ನು ಪಡೆದು ಅಲ್ಲಿಂದ ಹೊರಡುವಾಗ ವಸಿಷ್ಠರು ಒಂದು ಮಾತು ಹೇಳಿದರು, ದೇವರನ್ನು ಕಂಡು ಬಾ, ಆದರೆ ನಿನಗೆ ವಿಘ್ನಗಳು ಬಹಳಷ್ಟು ಇರುವ ಹಾಗಿದೆ, ಅದಕ್ಕೆ ಒಮ್ಮೆ ವಿಘ್ನಾಧೀಶನನ್ನು ಆರಾಧನೆ ಮಾಡು ಅಂತ ವಸಿಷ್ಠರು ಹೇಳಿದರು. ಇಷ್ಟು ಹೇಳಿದಾಗ, ಹಾಗಾದರೆ ಇವರು ವಸಿಷ್ಠರು ಜ್ಯೋತಿಷ್ಶಾಸ್ತ್ರದಲ್ಲಿ ಮಹಾನಿಷ್ಣಾತ. ಜ್ಯೋತಿಷ್ಶಾಸ್ತ್ರದಲ್ಲಿ ಒಟ್ಟು 18 ಋಷಿಗಳು ಬಹಳ ಪ್ರಸಿದ್ಧ, ಗರ್ಗಾಚಾರ್ಯರು ಕೂಡ ಮಹಾಜ್ಯೋತಿಷಿಗಳು. ವಸಿಷ್ಠ ಜ್ಯೋತಿಷ ಅಂತಲೇ ಇದೆ, ವಸಿಷ್ಠರು ಕೊಟ್ಟಂತಹ ಜ್ಯೋತಿಷ್ಶಾಸ್ತ್ರದ ಗಣಿತವೂ ಇದೆ. ಆದ್ದರಿಂದ ವಸಿಷ್ಠರು ಅದು ಸಪ್ತಋಷಿ ಮಂಡಲದಲ್ಲಿ ಒಬ್ಬರು ವಸಿಷ್ಠರು. ಅವರು ಹೀಗೆ ಹೇಳಿದ ಮೇಲೆ ಗಣಪತಿ ಆರಾಧನೆ ಬಹಳ ಮುಖ್ಯ ಅಂತ ತೀರ್ಮಾನ ಮಾಡಿ ಇಕ್ಷ್ವಾಕು ಗಣಪತಿಯನ್ನು ಆರಾಧನೆ ಮಾಡ್ತಾನೆ. ಗಣಪತಿಯ ಒಂದು ಪ್ರತೀಕವನ್ನು ಮುಂದೆ ಇಟ್ಟುಕೊಂಡು ಆ ಗಣಪತಿಯನ್ನು ಆರಾಧನೆ ಮಾಡುವಾಗ ಏಕದಂತನನ್ನು ಆತ ಕೊಂಡಾಡ್ತಾನೆ. ಒಂದು ಸ್ತೋತ್ರ ಇದೆ ಏಕದಂತನದ್ದು. ನಮಸ್ಕೃತ್ಯ ಮಹಾದೇವಂ ಸ್ತೋಷ್ಯೇಹಂ ತಂ ವಿನಾಯಕಂ ಮಹಾಗಣಪತಿಂ ಶೂರಂ ಅಜಿತಂ ಜ್ಞಾನವರ್ಧನಂ ಏಕದಂತಂ ದ್ವಿದಂತಂಚ ಚತುರ್ದಂತಂ ಚತುರ್ಭುಜಂ ತ್ರಕ್ಷಂ ತ್ರಿಶೂಲಹಸ್ತಂಚ ರಕ್ತನೇತ್ರಂ ವರಪ್ರದಂ. ವಿನಾಯಕ ಅಂತ ಗಣಪತಿಗೆ ಹೆಸರು. ಅಂದರೆ ವಿ ಅಂದರೆ ಒಂದು ಗಣ, ವಿಘ್ನದ ಗಣಕ್ಕೆ ವಿ ಅಂತ ಹೆಸರು. ಆ ವಿಘ್ನ ಗಣಕ್ಕೆ ವಿಗೆ ನಾಯಕನಾದವ ಅಂತ ಅರ್ಥ. ಅದರಿಂದ ವಿಘ್ನನಾಯಕ ಅಂತ ಹೇಳಿದರು, ವಿಘ್ನೇಶ ಅಂತ ಹೇಳಿದರು, ವಿಘ್ನಾಧಿಪತಿ ಅಂತ ಹೇಳಿದರು, ವಿನಾಯಕ ಅಂತ ಹೇಳಿದರು. ಅರ್ಥವನ್ನೇ. ಇನ್ನೊಂದು ಅರ್ಥ ಇದೆ, ವಿನಾಯಕ ಅಂದರೆ ಅವನಿಗೆ ಯಾರು ನಾಯಕನಿಲ್ಲ ಅಂತ. ವಿಗತಃ ನಾಯಕ ಯಸ್ಯ, ಅವನಿಗೆ ನಾಯಕ ಇಲ್ಲ, ಅವ ಎಲ್ಲರಿಗೂ ನಾಯಕ ಅಂತ ಅಭಿಪ್ರಾಯವೂ ಆಗ್ತದೆ. ಆದರೆ ಗಣಪತಿಗೆ ಸ್ವತಃ ಸ್ಕಂದನೇ ನಾಯಕ ಇದ್ದಾನೆ, ಗಣಪತಿಗೆ ಸ್ವತಃ ರುದ್ರ ನಾಯಕನಾಗಿದ್ದಾನೆ, ಗಣಪತಿಗೆ ಅದರ ಮೇಲಿನ ಎಲ್ಲ ದೇವತೆಗಳೂ ನಾಯಕರು. 18ನೇ ಕಕ್ಷೆಯಲ್ಲಿ ಬರ್ತಕ್ಕಂತಹ ದೇವತೆ ಗಣಪತಿ. ಆದ್ದರಿಂದ ವಿನಾಯಕ ಅಂದರೆ ವಿಘ್ನನಾಯಕ ಅಂತ ಅರ್ಥ. ಮಹಾಗಣಪತಿಂ, ಅವೊಂದು ಗಣ, ಒಂದು ದೊಡ್ಡ ಗಣ ಉಂಟು. ಶಿವನಿಗೆ ಸೃಷ್ಟಿ ಮಾಡುತ್ತ ಚತುರ್ಮುಖ ಬ್ರಹ್ಮ ಹೇಳಿದಾಗ ಆತ ಭೂತ ಪ್ರೇತ ಪಿಶಾಚ ಕೂಷ್ಮಾಂಡ ಬೈತಾಲ ಮೊದಲಾದವುಗಳನ್ನೆಲ್ಲ ಸೃಷ್ಟಿಸ್ತಾನೆ. ಅವುಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಬ್ರಹ್ಮದೇವ ಶಿವನಿಗೆ ಕೊಡ್ತಾನೆ. ಆವಾಗ ಶಿವ ಈ ಗಣಪತಿಯನ್ನು ಸೃಷ್ಟಿಸಿ, ನಿಜವಾಗಿ ಗಣಪತಿಗೆ ಶಿವನನ್ನು ಅಪ್ಪ ಅಂತ ಯಾಕೆ ಕರೆಯುವುದು ಅಂತ ಹೇಳಿದರೆ, ಗಣಪತಿ ನನ್ನ ಅಮ್ಮನ ಅಪ್ಪ ಗಂಡ ಅಂತ ಹಾಗೆ ಗಣಪತಿ ಪಾರ್ವತೀ ದೇವಿಯಿಂದ ಸೃಷ್ಟನಾದಂತಹ ವ್ಯಕ್ತಿ. ಆದರೆ ರುದ್ರದೇವನಿಗೆ ಗಣಪತಿಯ ಮೇಲೆ ಬಹಳ ಪ್ರೀತಿ. ಯಾಕೆಂತೇಳಿದರೆ ನನ್ನ ಪತ್ನಿಯ ಆ ಮಗುವನ್ನು ತುಂಬ ಪ್ರೀತಿಸ್ತಾಳೆ ಅಂತ ರುದ್ರದೇವ ತನ್ನ ಪತ್ನಿಯ ಪ್ರೀತಿಯಿಂದ ಆ ಮಗುವನ್ನು ಪ್ರೀತಿಸ್ತಾಳೆ. ಆ ಮಗುವಿಗೆ ಜವಾಬ್ದಾರಿ ಕೊಡ್ತಾನೆ. ನಾನು ಸೃಷ್ಟಿಸಿದ ಈ ದೊಡ್ಡ ಗಣ ಉಂಟಲ್ವ, ಭೂತಗಣ ಇದೆ, ಪಿಶಾಚ ಗಣ ಇದೆ, ವಿಘ್ನ ಗಣ ಇದೆ. ಆ ವಿಘ್ನ ಗಣ ತುಂಬ ದೊಡ್ಡದು. ಭೂತ ಪ್ರೇತಾದಿ ಗಣ ಸ್ವಲ್ಪ ಚಿಕ್ಕಿದವು, ಚಿಕ್ಕ ಗಣಗಳು. ಆದರೆ ವಿಘ್ನ ಅನ್ನುವ ಒಂದು ದೇವತೆಗಳ ಗಣ ಬಹಳ ದೊಡ್ಡದು. ಆ ಮಹಾಗಣಕ್ಕೆ ನೀನು ಅಧಿಪತಿಯಾಗು ಅಂತ ಅವನಿಗೆ ಮಹಾಗಣಪತಿ ಅಂತ ಹೆಸರಾಯಿತು. ಮಹಾಗಣ ಅಂದರೆ ವಿಘ್ನಗಣ, ಆ ವಿಘ್ನಗಣಕ್ಕೆ ಅಧಿಪತಿ. ಅದರಿಂದ ಗಣಪತಿ ಅಂದರು, ಮಹಾಗಣಪತಿ ಅಂದರು, ಎಲ್ಲ ಅರ್ಥವೊಂದೇ. ಅಜಿತಂ ಜ್ಞಾನವರ್ಧನಂ, ಆತ ವಿದ್ಯಾಗಣಪತಿ ಅಂತ ಕರೆಸಿಕೊಳ್ಳುವುದು ಈ ಕಾರಣದಿಂದ. ಗಣಪತಿಗೆ ಆಕಾಶ ತತ್ವದ ಅಭಿಮಾನ ಇದೆ. ಆಕಾಶ ತತ್ವಾಭಿಮಾನಿ ಗಣಪತಿ. ಆದ್ದರಿಂದ ದೊಡ್ಡ ಹೊಟ್ಟೆ ಅಂದರೆ ಅರ್ಥ ಆಕಾಶ ತತ್ವ ಅಂತ ಅರ್ಥ. ಆಕಾಶ ತತ್ವಕ್ಕೆ ಅಭಿಮಾನಿಯವ. ಆದ್ದರಿಂದಾಗಿ ಆಕಾಶ ತತ್ವ ಏನದು? ಅದು ಶಬ್ದಗುಣಕಂ ಆಕಾಶಂ, ಆಕಾಶದಲ್ಲಿ ಶಬ್ದ ಇರುವಂಥದ್ದು. ಆದ್ದರಿಂದ ನಮ್ಮ ಕಿವಿ ಅಂದರೆ ಅದು ಆಕಾಶದ ಇಂದ್ರಿಯ. ಕಿವಿಯ ಒಳಗೆ ಶಬ್ದ ಬರಬೇಕಾದರೆ ಗಣಪತಿಯ ಅನುಗ್ರಹ ಬೇಕು. ವಿದ್ಯೆ ಅನ್ನುವುದು ಶಬ್ದದ ಮೂಲಕ ಉಂಟಾಗುವಂಥದ್ದು.
ಅದರಿಂದ ಆಕಾಶ ತತ್ವಾಭಿಮಾನಿಯಾದ ಶಬ್ದತತ್ವಕ್ಕೂ ನಿಯಾಮಕನಾದ ಗಣಪತಿ ವಿದ್ಯೆ ಕೊಡುವವ ಅಂತ ಅವನಿಗೆ ವಿದ್ಯಾಧಿಪತಿ ಅಂತ ಹೆಸರಿದೆ. ಮತ್ತು ಗಣಪತಿಯ ವಿದ್ಯೆ ಯಾವುದು? ಈ ತರ್ಕ ವೇದಾಂತ ಇದಕ್ಕಿಂತ ಹೆಚ್ಚು ಆತನದ್ದು ಕಲಾವಿದ್ಯೆಗಳಲ್ಲಿ ನಿಷ್ಣಾತ ಅಂತೆ ಗಣಪತಿ. ಕಲೆ, ಕುಣಿತ, ಹಾಡು, ನೃತ್ಯ, ನಾಟ್ಯ, ನೃತ್ಯ. ನೃತ್ಯ ಬೇರೆ, ನಾಟ್ಯ ಬೇರೆ, ನೃತ್ಯ ಬೇರೆ. ಇವುಗಳಿಗೆಲ್ಲ ಜೊತೆಗೆ ತಾಳ ಹಾಕುವುದು, ಲಯ, ಗ್ರಾಮ, ಮೂರ್ಛನ, 24 ಥರದ ಮೂರ್ಛನಗಳಿದ್ದಾವೆ. ಮೂರ್ಛನ ಅಂದರೆ ಆಲಾಪನೆಗಳು. ಇವುಗಳಿಗೆಲ್ಲ ನಿಯಾಮಕವಾದ ಶಕ್ತಿ ಗಣಪತಿ. ಜ್ಞಾನವರ್ಧನ ಏಕದಂತಂ, ಒಂದು ದಂತವನ್ನು ಅವನೇ ಕಿತ್ತು ಹಾಕಿದ್ದಾನಂತೆ, ಆದ್ದರಿಂದ ಅವನಿಗೆ ಏಕದಂತ ಅಂತ ಹೆಸರು. ದ್ವಿದಂತಂಚ, 2 ದಂತ ಇದ್ದದ್ದು ಹೌದು ಅವನಿಗೆ. ಒಂದು ದಂತವನ್ನು ಕಿತ್ತು ಹಾಕಿದವ ಮತ್ತೆ ಬೇಕಾದಾಗ ಆ ದಂತವನ್ನು ಸೇರಿಸಿಕೊಳ್ಳಿಕ್ಕೂ ಶಕ್ತಿ ಉಂಟಂತೆ, ದ್ವಿದಂತಂಚ. ಆಮೇಲೆ ಚತುರ್ದಂತಂ ಚತುರ್ಭುಜಂ, 4 ದಂತವೂ ಉಂಟಂತೆ ಅವನಿಗೆ. ಇದು ಇಲ್ಲಿ ಮಾತ್ರ ಬಂದದ್ದು, ಬೇರೆ ಎಲ್ಲೂ ನಾನು ಕೇಳಲಿಲ್ಲ. ಗಣಪತಿ ಏಕದಂತನೂ ಹೌದು, ದ್ವಿದಂತನೂ ಹೌದು, ಚತುರ್ದಂತಂ ಚತುರ್ಭುಜಂ ಅಂತ. ಆದ್ದರಿಂದ ಏಕದಂತನಾದವ ದ್ವಿದಂತ ಹೇಗಾಗ್ತಾನೆ? ಅದರಿಂದ ಅಲ್ಲಿ ದಂತದ ಅರ್ಧ ತುಂಡು, 1.5 ದಂತವೇ ಉಳಿಯುವುದೇ ಹೊರತು ದ್ವಿದಂತ ಹೇಗೆ ಅಂತ ಹೇಳಿದರೆ ಅದು ದ್ವಿದಂ ತಂ ಅಂತ ಪದಚ್ಛೇದ. ದ್ವಿದಂತಂ ತಲ್ಲ, ದ್ವಿದಂ ತಂ ಅಂತ. ಅವನು ಏಕದಂತ, ದ್ವಿದಂ ಅವ 2 ಕೊಡುವವ ಅಂತ. ದ್ವಿಧ ಅಂದರೆ ದ್ವೌ ದದಾತೀತಿ ದ್ವಿಧ ಅಂತ, 2 ಕೊಡುವವ, ಐಹಿಕ ಪಾರತ್ರಿಕವಾದ ಫಲವನ್ನು ಕೊಡುವ. ತಂ ಅಂತಹ. ಚತುರ್ದಂತಂ, ಅವನಿಗೆ ಚತುರ್ದಂತವೂ ಕೂಡ ಇದೆ. ಚತುರ್ದಂತ ಅಂತ ಹೇಳಿದರೆ ಈ ದೇವಲೋಕದ ಕೆಲವು ಆನೆಗಳಿದ್ದಾವೆ. ಉದಾಹರಣೆಗೆ ಐರಾವತ, ಐರಾವತಕ್ಕೆ 2 ಸೊಂಡಿಲು 4 ದಂತ. ಹಾಗೆ ಕುಮುದ, ಅಂಜನ, ಪುಂಡರೀಕ ಮೊದಲಾದ ಆನೆಗಳಿದ್ದಾವೆ. ಅವೆಲ್ಲ ಚತುರ್ದಂತದ ಆನೆಗಳು ಅಂತ. ಮಾನವ ಲೋಕದಲ್ಲಿ ಅಂತಹ ಆನೆಗಳು ಸಿಗುವುದಿಲ್ಲ. ಅದನ್ನು ಮಾನವ ಆನೆಗಿಂತ ವಿಲಕ್ಷಣವಾದ ಆನೆ ಗಣಪತಿ ಅಂತ ಹೇಳಿದರೆ ಲೋಕದ ಆನೆ ಅಲ್ಲ, ಅದು ದೇವ ಆನೆ ಅಂತ ಲೆಕ್ಕ. ಆ ದೇವ ಆನೆ ಮಾನವ ವಿಲಕ್ಷಣ ಅಂತ ತಿಳಿಸುವುದಕ್ಕೆ ಚತುರ್ದಂತ ಅಂತ ಹೇಳಿ. ಗಣಪತಿ ಅಂತ ಹೇಳಿದರೆ ಅದು ಗಜದೇವತೆ, ಆನೆಯ ದೇವತೆ. ಗಜದೇವತೆ ಅಂತ ಹೇಳಿದರೆ ಲೋಕದ ಆನೆಯನ್ನು ನಾವು ಕಲ್ಪಿಸಿಕೊಳ್ತೇವೆ. ಲೋಕದ ಆನೆ ಹೇಗಿರ್ತದೆ? ಒಂದು ಕಪ್ಪು ಇರ್ತದೆ, ಒಂದು ಕಪ್ಪಿನ ಜೊತೆಗೆ ಬಿಳಿಯಿಂದ ಮಿಶ್ರಿತವಾಗಿರ್ತದೆ. ಆದರೆ ಗಣಪತಿ ಎಂಬ ಆನೆ ಪೂರ್ತಿ ಕೆಂಪು ಅಂದರೆ ಕೆಂಪು, ಅದು ಸಾಮಾನ್ಯ ಕೆಂಪು ಅಲ್ಲ, ಅದು ಪೂರ್ಣ ರಕ್ತ, ಕಡು ರಕ್ತ ಅಂತ ಹೇಳ್ತೇವಲ್ಲ, ಕಗ್ಗೆಂಪು ಆಗಿರತಕ್ಕಂತಹ ಸ್ವರೂಪ ಅದು ರಕ್ತ. ಆಚಾರ್ಯರು ಹೇಳ್ತಾರೆ ಗಣಪತಿಯ ಬಗ್ಗೆ ತಂತ್ರಸಾರ ಸಂಗ್ರಹದಲ್ಲಿ, ರಕ್ತಾಂಬರೋ ರಕ್ತತನು ರಕ್ತಮಾಲ್ಯಾನುಲೇಪನಃ ಮಹೋದರೋ ಗಜಮುಖ ಪಾಶದಂತಾಂಕುಶಾಭಯೇ ಬಿಭ್ರಧ್ಯೇಯೋ ವಿಘ್ನರಾಜ ಕಾಮದ ಸ್ತರಯಾಖ್ಯಯಂ. ಶೀಘ್ರ ಫಲದಾಯಕನಾದ ದೇವತೆ ಅಂತ ಆಚಾರ್ಯರು ಹೇಳ್ತಾರೆ. ಕಾಮದ ತ್ವರೆಯಿಂದ ಕಾಮವನ್ನು ಕೊಡತಕ್ಕಂತಹ ಶಕ್ತಿ. ಅದರ ಜೊತೆಗೆ ರಕ್ತಾಂಬರ, ಆತ ಉಡುವ ಬಟ್ಟೆ ಕೆಂಪು. ರಕ್ತತನು, ಮೈಯೆಲ್ಲ ಕೆಂಪು. ರಕ್ತಮಾಲ್ಯಾನುಲೇಪನ, ಅವನಿಗೆ ಗಂಧವೂ ಕೂಡ ಈ ಶ್ರೀಗಂಧದ ಗಂಧ ಆಗುವುದಿಲ್ಲ, ಅವನಿಗೆ ರಕ್ತಚಂದನವೇ ಆಗಬೇಕು. ರಕ್ತಚಂದನದ ಗಂಧವನ್ನೇ ಹಚ್ಚಿಕೊಳ್ತಕ್ಕಂಥವ. ಅದರಿಂದ ರಕ್ತವಸ್ತ್ರ, ರಕ್ತಪುಷ್ಪ, ರಕ್ತಮಾಲ್ಯ ಇವುಗಳೆಲ್ಲ ಆತನಿಗೆ ಇಷ್ಟ. ಅಂಥವ ತ್ರ್ಯಕ್ಷಂ ಅಂತ. ಗಣಪತಿಗೆ 3 ಕಣ್ಣು. ನಾವು 3 ಕಣ್ಣಿನ ದೇವತೆ ಯಾರು? ಸಾಮಾನ್ಯ 3 ಕಣ್ಣು ಅಂದರೆ ಶಿವ ಮುಕ್ಕಣ್ಣ. ಮತ್ತೆ 3 ಕಣ್ಣು ಅಂತ ಹೇಳಿದರೆ ದುರ್ಗೆ. ದುರ್ಗೆಯು ಕೂಡ ನಯನತ್ರಯ ಯುಕ್ತ. ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ 3 ಕಣ್ಣಿನಲ್ಲಿ ದುರ್ಗೆಯನ್ನು ಚಿಂತಿಸಬೇಕು. ಮತ್ತೆ 3 ಕಣ್ಣು ಅಂತ ಹೇಳಿದರೆ ನರಸಿಂಹದೇವ, ಭಗವಂತನ ಸ್ವರೂಪ. ಭಗವಂತ ನರಸಿಂಹ. ಧ್ಯಾಯೇತು ನೃಸಿಂಹಂ ಉರುವೃತ್ತ ರವಿ ತ್ರಿನೇತ್ರಂ ಅಂತ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ. ನರಸಿಂಹ 3 ಕಣ್ಣಿನಲ್ಲಿ ಚಿಂತನೀಯನಾದ. ಆಮೇಲೆ 3 ಕಣ್ಣು ಅಂತ ಹೇಳಿದರೆ ಭಗವಂತನ ಇನ್ನೊಂದು ರೂಪ ಉಂಟು, ಸುದರ್ಶನ ಅಂತ ಅದಕ್ಕೆ ಹೆಸರು. ಅದು ಸುದರ್ಶನ ಚಕ್ರಕ್ಕೆ ನಿಯಾಮಕವಾದ ಭಗವಂತನ ರೂಪ. ಅದು ಕೂಡ ಮಧ್ಯಾಹ್ನ ಸೂರ್ಯ ಪ್ರತಿಮ ಪ್ರಕಾಶಂ ಪಿಶಂಗಕೇಶಂ ಸ್ಫುರದಟ್ಟಹಾಸಂ ತ್ರ್ಯಕ್ಷಂ ಪ್ರದೀಪ್ತಾಂಬರಮಗ್ರವೀಳೆ ಚಕ್ರಸ್ಥಿತಂ ಚಕ್ರಿಣಂ ಅಷ್ಟವಾಹುಂ ಅಂತ 3 ಕಣ್ಣಿನ ಒಂದು ರೂಪ. ಭಯಂಕರವಾದ ರೂಪ, ಸುದರ್ಶನ ರೂಪ. ಸುದರ್ಶನ ಹೋಮದಲ್ಲೆಲ್ಲ ಆ ಭಗವಂತನ ರೂಪವನ್ನು ಪೂಜೆ ಮಾಡುವುದು. ಇನ್ನು 3 ಕಣ್ಣಿನ ರೂಪ ಯಾವುದಿದೆ ಅಂತ ನೋಡಿದರೆ ಗಣಪತಿಯ ಒಂದು ರೂಪ ಇದೆ. ರಕ್ತಾಂಬೋಧಿಸ್ತಪೋತೋಲ್ಲಸದರ್ಣ ಸರೋಜಾಧಿರುಡಾಕರಾಬ್ಧೀ ಪಾಶಂ ಕೋದಂಡ ಭಿಕ್ಷೋದ್ಭವ ನಿಪುಣಮಪ್ಯಂಗುಷಂ ಚಬಾಣಾನ್ ಬಿಭ್ರಾಣಂ ಸೃಕ್ಕಬಾಲಂ ತ್ರಿನಯನ ವಿಲಸತ್ವೀನ ಭಕ್ಷೋರುಹಾಡ್ಯಂ. ಅದು 3 ಕಣ್ಣಿನಲ್ಲಿರ್ತಕ್ಕಂಥ ಗಣಪತಿಯ ಒಂದು ರೂಪ. ಅದನ್ನು ಈ ಪುರಾಣವು ಹೇಳ್ತದೆ. ನರಸಿಂಹ ಪುರಾಣ ಪರಮ ಸಾತ್ವಿಕ, ಯಾವ ಒಂದು ಗೋಜಲು ಇಲ್ಲ. ಭಾಗವತದಲ್ಲಾದರೂ ತಲೆಬಿಸಿ ಆಗುವ ಅನೇಕ ಶ್ಲೋಕಗಳುಂಟು.
ನರಸಿಂಹ ಪುರಾಣದಲ್ಲಿ ಅಂಥದ್ದು ಯಾವುದೂ ಇಲ್ಲ. ಪರಮ ವಿಷ್ಣುವಿನ ಸರ್ವೋತ್ಕರ್ಷವನ್ನು ಹೆಜ್ಜೆ ಹೆಜ್ಜೆಗೆ ಪ್ರತಿಪಾದನೆ ಮಾಡುವಂಥದ್ದು. ಅದು ಗಣಪತಿಯ ಬಗ್ಗೆ ಹೇಳುವಾಗಲೂ ಗಣಪತಿ ವಿಷ್ಣು ಭಕ್ತ ಅಂತಲೇ ಹೇಳ್ತದೆ. ತ್ರಕ್ಷಂ ಗಣಪತಿಯ 3 ಕಣ್ಣಿನ ಗಣಪತಿ. ತ್ರಿಶೂಲ ಹಸ್ತಂಚ ಗಣಪತಿ ಪಾಶವನ್ನು ಧರಿಸುವುದರ ಜೊತೆಗೆ ತ್ರಿಶೂಲವನ್ನು ಹಿಡ್ಕೊಂಡವನು ಹೌದು. ಬಹುಶಃ ರುದ್ರದೇವರು ಆ ತ್ರಿಶೂಲ ತಗೊಂಡು ಬಾ ಅಂತ ಹೇಳಿದಾಗ ತ್ರಿಶೂಲ ತಗೊಂಡು ಬಂದ. ರುದ್ರರಿಗೆ ಕೊಡಲಿಕ್ಕೆ ಗಣಪತಿ ಬಹಳ ಸೇವೆ ಮಾಡುವ. ತ್ರಿಶೂಲ ಹಸ್ತಂಚ ರಕ್ತನೇತ್ರಂ ವರಪ್ರದಂ, ಹೀಗೆ ತುಂಬ ಹೆಸರಿದೆ. ಆಂಬಿಕೇಯಂ ಶೂರ್ಪಕರ್ಣಂ, ಶೂರ್ಪಕರ್ಣ ಅಂತ ಹೇಳಿದರೆ ಶೂರ್ಪದ ಹಾಗೆ ಅಗಲವಾದ ಕಿವಿಯುಳ್ಳವ ಅಂತ ಅರ್ಥ. ಶೂರ್ಪ ಅಂತ ಹೇಳಿದರೆ ಮೊರಕ್ಕಿಂತಲೂ ಸ್ವಲ್ಪ ದೊಡ್ಡದು, ಮೊರ ಆದರೂ ಸ್ವಲ್ಪ ಚಿಕ್ಕದು. ಭತ್ತವನ್ನು ಹಾಕಿ ಹೀಗೆ ಅನ್ನೋದು, ಈ ಮೊರ ಆದರೆ ಹೀಗೀಗ ಅನ್ನೋದು, ಹೀಗೀಗ ಅಂತಕ್ಕಂಥ ಮೊರ. ಆ ಮೊರದಂಥ ಕಿವಿಯುಳ್ಳವ ಶೂರ್ಪಕರ್ಣ. ಪ್ರಚಂಡಂಚ ವಿನಾಯಕಂ, ಆ ರಕ್ತಂ ಕಾಲಿನಿಂದ ತಲೆ ತನಕ ರಕ್ತ ಅಂತೆ, ಪೂರ್ತಿ ಎಲ್ಲ ಕಡೆ ಕೆಂಪಾಗಿರ್ತಕ್ಕಂಥವ ಅಂಥವ ಅಂತ. ಅನರ್ಚಿತೋ ವಿಘ್ನಕರ ಸರ್ವಕಾರ್ಯೇಷು ಯೋ ನೃಣಾಂ ತನ್ನಮಾಮಿ ಗಣಾಧ್ಯಕ್ಷಂ ಭೀಮಮುಗ್ರ ಉಮಾಸುತಂ. ಅವನನ್ನು ಪೂಜೆ ಮಾಡದೇ ಹೋದರೆ ವಿಘ್ನ ಮಾಡುವ ಅಂತೆ. ಅನರ್ಚಿತೋ ವಿಘ್ನಕರ. ಪಾದರಾಜ ತೀರ್ಥರು ಅದನ್ನು ಹೇಳ್ತಾರೆ. ದುಷ್ಟಾನಾಂ ವಿಘ್ನಕರ್ತ ಸುಚರಿತ ಸುಜನಸ್ತೋಮ ವಿಘ್ನಾತ ಹರ್ತ. ದುಷ್ಟರಿಗೆ ವಿಘ್ನ ಮಾಡುವುದರಿಂದ ನೀನು ವಿಘ್ನೇಶ, ಅದೇ ನಿನ್ನನ್ನು ಆರಾಧಿಸುವ ಸುಚರಿತ ಸುಜನರು ಯಾರಿದ್ದಾರೆ ಅವರ ವಿಘ್ನವನ್ನು ನೀನು ಪರಿಹಾರ ಮಾಡುವುದರಿಂದ ನೀನು ವಿಘ್ನಾಧಿಪ ಅಂತ ಹೀಗೆ ಅವರಿಗೆ ವರ್ಣನೆ ಮಾಡ್ತಾರಲ್ವಾ. ಅದೆಲ್ಲ ಈ ಪುರಾಣದಲ್ಲಿದೆ. ಅವಿಘ್ನಂ ತಪಸೋ ಮಹ್ಯಂ ಕುರು ನೌಮಿ ವಿನಾಯಕ, ಹೀಗೆ ಅನೇಕ ಹೆಸರುಗಳಿಂದ ಗಣಪತಿಯನ್ನು ಪೂಜಿಸಿ ನನಗೆ ವಿಘ್ನ ನಿವೃತ್ತಿಯನ್ನು ಮಾಡು ದೇವ, ನಾನು ತಪಸ್ಸು ಮಾಡಲಿಕ್ಕೆ ಹೊರಟಿದ್ದೇನೆ ಅಂತ ಇಕ್ಷ್ವಾಕು ಗಣಪತಿಯನ್ನು ಪೂಜೆ ಮಾಡಿದ. ಗಣಪತಿ ಆತನಿಗೆ ಮೇಯ್ದೋರ್ತಾನಂತೆ. ಮೇಯ್ದೋರಿದ ಗಣಪತಿ ಹೇಳ್ತಾನೆ, ಒಳ್ಳೆ ಸ್ತೋತ್ರ ಮಾಡಿದಿ, ನನ್ನನ್ನು ಇಷ್ಟೆಲ್ಲ ಚಂದ ಸ್ತೋತ್ರ ಮಾಡುವವರು ಭಾಳ ಕಡಿಮೆ ಅಂತ ಹೇಳ್ತಾನೆ. ಇಷ್ಟು ಸ್ತೋತ್ರ ಮಾಡಿದಿ. ಯೈದಂ ಪಠತೆ ಸ್ತೋತ್ರಂ ಷಡ್ಭಿರ್ ಮಾಸೈಹಿ ವರಂ ಲಭೇತ್. ಈ ಸ್ತೋತ್ರವನ್ನು ಯಾರು ಪಠಿಸುತ್ತಾನೆ ಅವನಿಗೆ 6 ತಿಂಗಳ ಒಳಗೆ ಬೇಕಾದ್ದು ಲಾಭ ಆಗ್ತದೆ ಅಂತ ಒಂದು ವಿಶೇಷ ಸ್ತೋತ್ರ ಅಂತ ಆ ಸ್ತೋತ್ರಕ್ಕೆ ಒಂದು ಫಲವನ್ನು ಕೊಟ್ಟಂತೆ. ಈ ರೀತಿ ಸ್ತೋತ್ರ ಮಾಡಿದ ಮೇಲೆ ಗಣಪತಿಯ ಅನುಗ್ರಹದಿಂದ ನಿರ್ವಿಘ್ನವಾಗಿ ತಪಸ್ಸು ಮಾಡುವ ಧೈರ್ಯದಿಂದ ಆತ ತಪಸ್ಸು ಮಾಡಿದ. ಹೇಗೆ? ಗ್ರೀಷ್ಮ ಋತುವಿನಲ್ಲಿ ಸೂರ್ಯನನ್ನು ನೋಡಿಕೊಂಡು ತಪಸ್ಸು. ವರ್ಷಾಕಾಲೇ ನಿರಾಲಂಬೋ ಹೇಮಂತೆ ಚ ಸರೋಜಲೇ. ಮಳೆಗಾಲದಲ್ಲಿ ಆಚ್ಛಾದನೆ ಇಲ್ಲದೆ ನೀರಿನಲ್ಲೇ ನಿಂತುಕೊಂಡು ತಪಸ್ಸು. ಅದೇ ಹೇಮಂತ ಶಿಶಿರಗಳಲ್ಲಿ ಸಿಕ್ಕಾಪಟ್ಟೆ ಚಳಿ ಇರತಕ್ಕಂತಹ ಪ್ರದೇಶದಲ್ಲಿ ಅಲ್ಲಿ ನೀರಿನಲ್ಲಿ ಕಂಠಮಟ್ಟ ನೀರಿನಲ್ಲಿ ಕೂತ್ಕೊಂಡು ಆ ಚಳಿಯಲ್ಲಿ ತಪಸ್ಸು. ಹೀಗೆಲ್ಲ ಕ್ಲಿಷ್ಟವಾದ ತಪಸ್ಸನ್ನು ಆತ ಮಾಡಿದರೆ, ಯಾವ ತಪಸ್ಸು ಮಾಡುವಾಗ ಅವ ಧ್ಯಾನಿಸಿದ್ದು ಯಾವುದು? ವಾಸುದೇವ ದ್ವಾದಶಾಕ್ಷರ ಮಂತ್ರದಿಂದ ಧ್ಯಾನ ಮಾಡಿದ್ದಾನೆ. ಭಾರಿ ಕ್ಲಿಷ್ಟ ತಪಸ್ಸು ಮಾಡ್ತಾ ಇರೋದು ನೋಡಿ ಚತುರ್ಮುಖ ಬ್ರಹ್ಮ ಪ್ರತ್ಯಕ್ಷ ಆದಂತೆ. ಒಂದು ಹೊಸ ವಿಷಯ ಇಲ್ಲಿ ಗೊತ್ತಾಗುವುದೇನೆಂದರೆ, ಬ್ರಹ್ಮ ಕಾಣಿಸಬೇಕಾದ್ರೆ ಬ್ರಹ್ಮನನ್ನೇ ತಪಸ್ಸು ಮಾಡಬೇಕು ಅಂತಿಲ್ಲ. ನಾರಾಯಣನನ್ನು ತಪಸ್ಸು ಮಾಡಿದರೂ ಬ್ರಹ್ಮ ಕಾಣಿಸ್ತಾನೆ. ನಾರಾಯಣನ ತಪಸ್ಸು ವಾಸುದೇವ ದ್ವಾದಶಾಕ್ಷರ ವಿದ್ಯೆಯ ಅಂತ, ದ್ವಾದಶಾಕ್ಷರ ವಿದ್ಯೆಯಿಂದ ಇವ ತಪಸ್ಸು ಮಾಡ್ತಾ ಇದ್ದರೆ ಚತುರ್ಮುಖ ಬ್ರಹ್ಮ ಪ್ರತ್ಯಕ್ಷನಾದ. ಆವಿರ್ಬಭೂವ ಭಗವಾನ್ ಬ್ರಹ್ಮ ಲೋಕ ಪಿತಾಮಹ. ಬ್ರಹ್ಮ ಬಂದದ್ದು ನೋಡಿ ಆಶ್ಚರ್ಯಚಕಿತನಾದ. ಬ್ರಹ್ಮದೇವರು ಚತುರ್ಮುಖ ಆವಿರ್ಭವಿಸಿದ್ದಾರೆ ಅಂತ ಮಂಡಿಯೂರಿ ಅವರ ಪಾದಕ್ಕೆ ನಮೋ ಹಿರಣ್ಯಗರ್ಭಾಯ ಜಗತ್ಸೃಷ್ಟೇ ಮಹತ್ಸೃಷ್ಟೇ ಮಹಾತ್ಮನೇ ವೇದಶಾಸ್ತ್ರಾರ್ಥ ವಿದುಷೇ ಚತುರ್ವಕ್ತ್ರಾಯತೇ ನಮಃ ಅಂತ ಬ್ರಹ್ಮನಿಗೆ ಸ್ತೋತ್ರ ಮಾಡಿದ. ಬ್ರಹ್ಮದೇವರು ಹೇಳಿದ, ಮಗು ನೀನು ತಪಸ್ಸು ಮಾಡ್ತಾ ಇದ್ದೀಯಲ್ಲ, ಬಹಳ ತುಂಬ ಚೆನ್ನಾಗಿ ತಪಸ್ಸು ಮಾಡ್ತಾ ಇದ್ದೆ, ಆದರೆ ನೀನು ಮಾಡುವ ತಪಸ್ಸು ಸರಿ ಇಲ್ಲ ಅಂತ. ಈ ದೊಡ್ಡವರು ಚಿಕ್ಕವರಿಗೆ ಬೈಯುವ ಕ್ರಮ ಹೀಗೆ, ಎಷ್ಟು ಚಂದ ತಪಸ್ಸು ಮಾಡ್ತಾ ಇದ್ದಿ, ಸರಿ ಇಲ್ಲ ಅದನ್ನು ಮೊದಲು ಹೊಗಳು. ಮುನೀನಾಮಪಿ ಸರ್ವೇಶಾಂ, ಸಾಮಾನ್ಯ ಮುನಿಗಳಿಗೂ ಇಷ್ಟು ಚೆನ್ನಾಗಿ ತಪಸ್ಸು ಮಾಡಲಿಕ್ಕೆ ಬರುವುದಿಲ್ಲ, ಅಷ್ಟು ಚೆನ್ನಾಗಿ ತಪಸ್ಸು ಮಾಡ್ತಾ ಇದ್ದೆ. ಆದರೆ ಹೀಗೆ ಮಾಡಬಾರ್ದು. ಯಾಕೆಂದರೆ ನೀನು ರಾಜ್ಯದಲ್ಲಿ ರಾಜ್ಯಭಾರ ಮಾಡೋದು ಬಿಟ್ಟು ಬಂದು ತಪಸ್ಸು ಮಾಡ್ತಾ ಇದ್ದಲ್ಲ. ಕಿಮರ್ಥಂ ರಾಜ್ಯ ಭೋಗಂತು ತ್ಯಕ್ವಾ ಸರ್ವಂ ನೃಪೋತ್ತಮ ತಪಃ ಕರೋಷಿ ಘೋರಂ ತ್ವಂ ಸಮಾಚಕ್ಷ್ವ ಮಹಾಮತೆ. ನೀನು ರಾಜ್ಯವನ್ನೆಲ್ಲ ಬಿಟ್ಟು ಈ ಘೋರವಾದ ತಪಸ್ಸು ಮಾಡ್ತಾ ಇದ್ದೀಯಲ್ಲ ಮಗು, ಯಾಕೆ ಮಾಡ್ತಾ ಇದ್ದಿ? ಇವನು ನೇರವಾಗಿ ಹೇಳಿದ, ನನಗೆ ದೇವರನ್ನು ಕಾಣಬೇಕು. ಮನುಷ್ಯ ಜನ್ಮ ಬಂದಿದೆ ಅಂತಾದ ಮೇಲೆ ಅದು ದೇವರನ್ನು ಕಾಣುವುದಕ್ಕೆ ಅರ್ಹವಾದ ಮನುಷ್ಯ ಜನ್ಮ. ನಾನು ಜ್ಞಾನಿಗಳ ಜೊತೆಗೆ ಅನೇಕ ಸಂಘವನ್ನು ಮಾಡಿದವ. ಜ್ಞಾನಿಗಳು ಹೇಳ್ತಾರೆ, ಬೇರೆ ಯಾವ ಜನ್ಮದಲ್ಲೂ ದೇವರನ್ನು ಕಾಣಲಿಕ್ಕೆ ಆಗುವುದಿಲ್ಲ, ದೇವತೆಗಳಿಗೂ ದೇವರನ್ನು ಕಾಣಲಿಕ್ಕೆ ಆಗುವುದಿಲ್ಲ ಹೇಳ್ತಾನೆ. ಸ್ವಲ್ಪ ಟಾಂಟ್ ಇಡ್ತಾನೆ ಬ್ರಹ್ಮನಿಗೆ. ದೇವತೆಗಳಿಗೂ ಕಷ್ಟ ದೇವರನ್ನು ಕಾಣುವುದು,
ಮನುಷ್ಯ ಜನ್ಮ ಇರುವುದೇ ದೇವರನ್ನು ಕಾಣುವುದಕ್ಕೋಸ್ಕರ. ಅಲ್ಲ, ದೇವತೆಗಳಿಗೂ ದೇವರನ್ನು ಕಾಣುವುದು ಕಷ್ಟ ಯಾಕೆ? ಯಾಕಂದರೆ ದೇವತೆಗಳಾಗಬೇಕಾದ್ರೆ ದೇವರನ್ನು ಕಂಡಿರಬೇಕು. ದೇವರನ್ನು ಕಾಣದೆ ಅಪರೋಕ್ಷ ಜ್ಞಾನಿಗಳಾಗದೆ ಅವರು ದೇವತೆಗಳೇ ಆಗುವುದಿಲ್ಲ. ಆದ್ದರಿಂದ ದೇವತೆಗಳಾಗಬೇಕಾದ್ರೆ ದೇವರನ್ನು ಕಾಣಬೇಕಲ್ವಾ? ಆದ್ದರಿಂದ ಮನುಷ್ಯ ಜನ್ಮ ಇರುವುದೇ ದೇವರನ್ನು ಕಾಣುವುದಕ್ಕೋಸ್ಕರ. ಯಾರು ಈ ಮನುಷ್ಯ ಜನ್ಮದಲ್ಲಿ ದೇವರನ್ನು ಕಾಣುವುದಕ್ಕೆ ಪ್ರಯತ್ನ ಪಡುವುದಿಲ್ವೋ ಅವರಿಗೆ ಈ ಮಾನವ ದೇಹ ಅನ್ನೋದು ಮಂಗನ ಕೈಯ ಮಾಣಿಕ್ಯ ಇದ್ದ ಹಾಗೆ. ಅದು ಉಪನಿಷತ್ತಿನಲ್ಲಿ ಬರುವ ಮಾತು. ಇಹ ಚೇದ ವೇದೀತ್ ಅಥ ಸತ್ಯಮಸ್ತಿ ನಚೇದಿಹಾವೇದೀತ್ ಮಹತೀ ವಿನಷ್ಟಿ. ಈ ಶರೀರದಲ್ಲಿ ನೀನು ದೇವರನ್ನು ತಿಳಿದೆಯೋ ನಿನಗೆ ಆನಂತರ ಒಳ್ಳೆಯ ಸುಖ ಇದೆ. ಈ ಶರೀರದಲ್ಲಿ ದೇವರನ್ನು ಕಾಣುವುದಕ್ಕೆ ತಿಳಿಯುವುದಕ್ಕೆ ನೀನು ಪ್ರಯತ್ನಿಸಲಿಲ್ಲ ಅಂತಾದರೆ ಅದು ದೊಡ್ಡ ನಾಶ, ದೊಡ್ಡ ನಷ್ಟ. ಅಂದರೆ ಈ ಶರೀರದಲ್ಲಿ ಸಾಧನೆ ಮಾಡಬೇಕು. ಹಾಗಾಗಿ ಆ ಅನಂತ ಭೋಗ ಶಯನೇ ಯೋಗ ನಿದ್ರಾಂಗತೋ ಹರಿಹಿ, ಆ ಶೇಷಶಾಹಿಯಾದಂತಹ ಭಗವಂತ ಏನಿದ್ದಾನೆ, ಸನಂದನಾದಿಗಳಿಂದ ಸ್ತುತನಾದಂತಹ ಭಗವಂತ, ಅವನನ್ನು ನಾನು ಕಾಣಬೇಕು ಅಂತ ಒಂದು ಪ್ರಯತ್ನ. ಅದಕ್ಕೋಸ್ಕರ ತಪಸ್ಸಷ್ಟೇ, ಬೇರೆ ಏನೋ ನನಗೆ ಅದು ಸಿಗಲಿ ಇದು ಸಿಗಲಿ ಅದೆಲ್ಲ ಉದ್ದೇಶ ಇಲ್ಲ. ಇಷ್ಟೇ, ದೇವರನ್ನು ಕಂಡ ಮೇಲೆ ಮತ್ತೆ ನೀನು ಹೇಳಿದ್ದೆಲ್ಲ ಮಾಡ್ತೇನೆ. ನಾನು ಬೇಕಾದರೆ ರಾಜ್ಯಭಾರ ಮಾಡ್ತೇನೆ, ಮದುವೆ ಆಗ್ತೇನೆ, ಮಕ್ಕಳು ಸಂಪಾದನೆ ಮಾಡ್ತೇನೆ, ನಮ್ಮ ವಂಶ ಉದ್ಧಾರ ಆಗ್ತದೆ, ಎಲ್ಲ ಸರಿ. ಮೊದಲು ದೇವರನ್ನು ಕಾಣಬೇಕು. ದೇವರನ್ನು ಕಂಡ್ರೆ ಆಮೇಲೆ ಸಂಸಾರದಲ್ಲಿ ಬಿದ್ದರೂ ಕೂಡ ಸಂಸಾರ ಅಂಟುವುದಿಲ್ಲ. ಹಾಗಾದರೆ ಮೊದಲು ಮೈಗೆ ಎಣ್ಣೆ ಹಚ್ಚಿಕೊಂಡು ಆಮೇಲೆ ಹಲಸಿನ ಹಣ್ಣು ತಗೊಳ್ಳಿಕ್ಕೆ ಹೋಗಬೇಕು. ಹಾಗೆ ಈಗ ದೇವರನ್ನು ಕಾಣುವುದು ಅಂದರೆ ಮೈಗೊಂದು ಎಣ್ಣೆ ಹಚ್ಚಿಕೊಂಡ ಹಾಗೆ, ಆಮೇಲೆ ಯಾವುದು ಅಂಟುವುದಿಲ್ಲ. ಆದ್ದರಿಂದ ನಮಗೆ ಕರ್ಮ ಲೇಪ ಆಗಬಾರ್ದು ಅಂತಾದರೆ ದೇವರ ದರ್ಶನ ಆಗಬೇಕು. ಅದಕ್ಕೋಸ್ಕರ ಹೊರಟಿದ್ದೇನೆ. ಚತುರ್ಮುಖ ಬ್ರಹ್ಮನಿಗೆ ಒಳಗೊಳಗೆ ಖುಷಿ ಆಗ್ತದೆ. ಒಳ್ಳೆ ಹುಡುಗ, ನಮ್ಮ ವಂಶ ಸೂರ್ಯವಂಶ ಅಂತ ಬಂದಿದ್ದಾನೆ ಅಂತ ಖುಷಿ. ಆದರೆ ಹೇಳ್ತಾರೆ, ಅಲ್ಲ ನಾನು ಎಷ್ಟು ಪ್ರಯತ್ನ ಪಟ್ಟಿದ್ದೇನೋ ಗೊತ್ತಾ ದೇವರನ್ನು ಕಾಣುವುದಕ್ಕೆ, ಆಗಲಿಲ್ಲ ಅಂತ ಹೇಳ್ತಾನೆ ಚತುರ್ಮುಖ. ಇನ್ನು ನಿಂಗೆ ಎಲ್ಲಿ ಸಿಗ್ತಾನೆ ಅಂತ ಹೇಳಿ ತನ್ನ ಇತಿಹಾಸ ಹೇಳ್ತಾನೆ. ಆ ಭಗವಂತ ತಸ್ಯ ಸುಪ್ತಸ್ಯ ನಾಭೂತು ಮಹತ್ಪದ್ಮಮಜಾಯತ, ಆ ಭಗವಂತನ ನಾಭಿಯಲ್ಲಿ ಪದ್ಮ ಹುಟ್ಟಿತು. ಆ ಪದ್ಮದಲ್ಲಿ ನಾನು ಬಂದೆ. ನಾನು ಬಂದ ಮೇಲೆ ಆ ದೇವರನ್ನು ಕಾಣಬೇಕು ಅಂತ ಕಣ್ಣು ತೆರೆದೆ. ಆದರೆ ಆ ಪದ್ಮದಲ್ಲಿ ಹುಟ್ಟಿದ ನನಗೆ ದೇವರು ಕಾಣಲೇ ಇಲ್ಲ. ಅತಸಿ ಕುಸುಮಾಭಾಸಂ ಶಯಾನಂ ಪೀತವಾಸಸಂ ದಿವ್ಯ ರತ್ನ ವಿಚಿಂದ್ರಾಂಗಂ ಮುಕುಟೇನ ವಿರಾಜಿತಂ. ಆ ದೇವರನ್ನು ಕಾಣಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ದೇವರು ಕಾಣಿಸಲಿಲ್ಲ. ಕೊನೆಗೆ ನಾನು ಕಮಲದಲ್ಲಿ ಇಳಿದು ಹೋಗಿ ಒಳಗೆಲ್ಲ ಇಳಿದು ನೋಡಿದರೂ ದೇವರು ಕಾಣಿಸಲಿಲ್ಲ. ಕೊನೆಗೆ ಮೇಲೆ ಬಂದು ದೇವರನ್ನು ಕಾಣಲೇಬೇಕು ಅಂತ ಹೇಳಿ ಕಣ್ಣು ಮುಚ್ಚಿ ತೆಗೆದರೆ ಒಂದು ಕ್ಷಣ ಮಾತ್ರ ದೇವರು ಕಂಡಂತೆ. ಕ್ಷಣ ಮಾತ್ರಂತೂ ತಂ ದೃಷ್ಟ್ವಾ ಪುನಸ್ತತ್ರ ನ ದೃಷ್ಟವಾನ್. ಒಂದು ಕ್ಷಣದಷ್ಟು ಹೊತ್ತು ದೇವರು ಕಂಡ. ದೇವರಿಗೆ ಕೈ ಮುಗಿಯೋಣ ಅಂತ ಹೇಳಿದರೆ ಆಮೇಲೆ ಕಾಣಿಸಲಿಲ್ಲ. ಹೀಗೆ ಕ್ಷಣ ಮಾತ್ರ ನನಗೆ ಕಂಡದ್ದು. ದುಃಖೇನ ಮಹತಾವಿಷ್ಟ ಬಭೂವಾಹಂ ನೃಪೋತ್ತಮ ತಥೋ ನವಾತರಂ ತಸ್ಮಾತ್ ಪದ್ಮನಾಲಂ ಸಮಾಶ್ರಿತಃ ಕೌತೂಹಲೇನ ತಂ ದ್ರಷ್ಟುಂ ನಾರಾಯಣ ಮನಾಮಯಂ. ಮತ್ತೆ ಇನ್ನು ಒಂದು ಕ್ಷಣ ಕಂಡ ಮೇಲೆ ಇನ್ನು ಅವನನ್ನೇ ಕಾಣಬೇಕು ಅಂತ ಹಠ ಹಿಡಿಯಿತು. ಅಷ್ಟು ಆಕರ್ಷಿಸಿಬಿಟ್ಟ. ಒಂದು ಕ್ಷಣ ಅವನನ್ನು ನನಗೆ ಅವ ತೋರಿಸಲಿಲ್ಲ ಅಂತಾದರೆ ನಾನು ಬಿಟ್ಬಿಡ್ತಿದ್ದೆ, ದೇವರು ಕಾಣುವುದಿಲ್ಲ ಬಿಡು ಪರವಾಗಿಲ್ಲ ಅಂತ ಇದ್ದೆ. ಆದರೆ ಒಂದು ಕ್ಷಣ ಕಾಣಿಸಿದ್ನೋ, ಇನ್ನು ಅಂಥ ರೂಪವನ್ನು ಕಾಣದೇ ಇದ್ದರೆ ಈ ಕಣ್ಣಿಗೆ ಬಲ ಇಲ್ಲ, 8 ಕಣ್ಣಿನಲ್ಲೂ ಅವನನ್ನು ನೋಡಬೇಕು ಅಂತ ಹಠ ಹಿಡಿದು ಏನು ಮಾಡಿದೆ, ಇನ್ನು ಕಣ್ಣು ಮುಚ್ಚಿದ್ರು ಈಗ ಕಾಣಿಸ್ತಾ ಇಲ್ವಲ್ಲ ಅಂತ ಪದ್ಮನಾಳದಲ್ಲಿ ಮತ್ತೆ ಇಳುಕೊಂಡು ಹೋದೆ. ತತಸ್ತ್ವನ್ವಿಷ್ಯ ರಾಜೇಂದ್ರ ಸಲಿಲಾಂತೆ ನ ದೃಷ್ಟವಾನ್ ಶ್ರೀಶಂ ಪುನಸ್ತಮೇವಾಹಂ ಪದ್ಮಮಾಶ್ರಿತ್ಯ ಚಿಂತಯನ್. ಕೆಳಗೆ ಹೋಗಿ ಭಗವಂತನ ಹೊಟ್ಟೆಗೇ ಹೋಗಿ ನೋಡಿದ್ರು ದೇವರು ಕಾಣಿಸಲಿಲ್ಲ ನನಗೆ. ಆಮೇಲೆ ಮೇಲಕ್ಕೆ ಬಂದು ತಥೋ ಮಾಂ ಅಂತರಿಕ್ಷಸ್ಥ ಭಾಗುವಾಚ ಅಶರೀರಿಣಿ. ಮತ್ತೆ ಮೇಲೆ ಬಂದು ಕೂತು ಮತ್ತೆ ಕಣ್ಣು ಮುಚ್ಚಿ ಪ್ರಯತ್ನ ಪಟ್ಟು ದೇವರು ಕಾಣದೇ ಹೋದಾಗ ಅಶರೀರವಾಣಿ ಕೇಳಿತು. ಏನು ಕೇಳಿತು? ವೃಥಾ ಕಿಂ ಕ್ಲಿಶ್ಯಸೆ ಬ್ರಹ್ಮನ್ ಸಾಂಪ್ರತಂ ಕುರು ಮೇ ವಚಃ ನ ದೃಶ್ಯೋ ಭಗವಾನ್ ವಿಷ್ಣು ತಪಸಾ ಮಹತಾಪಿತೆ ಸೃಷ್ಟಿಂ ಕುರು. ಅಶರೀರವಾಣಿ ಏನು ಕೇಳಿಸಿತು ಅಂದರೆ, ಓ ಮಗ, ನನ್ನನ್ನು ಕಾಣುವುದಕ್ಕೆ ಪ್ರಯತ್ನ ಪಡಬೇಡ, ನಾನು ಕಾಣಿಸಲ್ಲ. ನಾನು ಕಾಣಿಸಬೇಕಾದ್ರೆ ನಾನು ಹೇಳಿದ ಕೆಲಸ ಮಾಡಬೇಕಷ್ಟೇ. ಅವರವರಿಗೆ ಹೇಳಿದ ಕೆಲಸ ಅವರವರು ಸರಿಯಾಗಿ ಮಾಡಿದರೆ ಅವರಿಗೆ ನಾನು ಕಾಣಿಸ್ತೇನೆ. ನಿನಗೇನು ಹೇಳಿದ್ದು ನಾನು ಕೆಲಸ? ಸೃಷ್ಟಿ ಮಾಡು ಅಂತ. ನೀನು ನನ್ನನ್ನು ಕಾಣಬೇಕು ಅಂತ ಪ್ರಯತ್ನ ಪಟ್ಟರೆ ನಾನು ಯಾಕೆ ಕಾಣಿಸ್ತೇನೆ ನಿನಗೆ? ನಾನು ಹೇಳಿದ ಕೆಲಸ ನೀನು ಮಾಡಬೇಕು. ನ ದೃಶ್ಯೋ ಭಗವಾನ್ ವಿಷ್ಣು ತಪಸಾ ಮಹತಾಪಿತೆ. ನೀನು ಎಷ್ಟು ದೀರ್ಘಕಾಲ ತಪಸ್ಸು ಮಾಡಿದರೂ ಭಗವಾನ್ ವಿಷ್ಣು ನಿನಗೆ ಕಾಣಿಸೋಲ್ಲ. ಸೃಷ್ಟಿಂ ಕುರು ತದಾಜ್ಞಪ್ತಃ ಯದಿ ದ್ರಷ್ಟುಂ ಇಹೇಚ್ಛಸಿ.
ಶುದ್ಧ ಸ್ಫಟಿಕ ಸಂಕಾಶಂ. ನೀನು ಆ ದೇವರನ್ನು ಕಾಣಬೇಕು ಅಂದರೆ ಅವನು ಹೇಳಿದ ಕೆಲಸ ಮಾಡಬೇಕು. ಸೃಷ್ಟಿ ಮಾಡು ಅಂತ ಹೇಳಿದೆ. ಆಮೇಲೆ ನಾನು ಸೃಷ್ಟಿ ಮಾಡಿದೆ. ಸೃಷ್ಟಿ ಮಾಡುವಾಗ ಆ ದೇವರೇ ನನ್ನ ಒಳಗೆ ಕೂತು ತನಗೆ ದರ್ಶನ ಕೊಟ್ಟ. ಅಂದರೆ ಅವರು ಹೇಳಿದ ಕೆಲಸ ಮಾಡಿದರೆ ಕುರು ಭುಂಶ್ವಚ ಕರ್ಮ ನಿಜಂ ನಿಯತಂ. ದೇವರು ಹೇಳಿದ ಕೆಲಸ ನಮಗೆ ವಿಹಿತವಾದ ಕರ್ಮ, ಅದನ್ನು ನಾವು ಸರಿಯಾಗಿ ಮಾಡ್ತಾ ಹೋದರೆ, ಆ ಕರ್ಮದ ಮೂಲಕವೇ ಭಕ್ತಿಯಿಂದ ದೇವರ ಆರಾಧನೆಯನ್ನು ಮಾಡಿದರೆ, ಮಾಡ್ತಾ ಇರುವ ಈ ನನ್ನ ನಿಜ ಕೆಲಸ ಏನಿದೆ ಇದು ನಿನ್ನ ಆರಾಧನೆ ಅಂತ ನಾವು ಮಾಡ್ತಾ ಹೋದರೆ ಅದರಿಂದ ದೇವರು ಕಾಣಿಸುವುದೇ ಹೊರತು ನಮಗೆ ವಿಹಿತವಾದ ಕರ್ಮವನ್ನೆಲ್ಲ ಬಿಟ್ಟು ಹೋಗಿ ಕಾಡಿನಲ್ಲಿ ಕೂತು ಮೂಗು ಹಿಡ್ಕೊಂಡು ಕೂತ್ರೆ ದೇವರು ಕಾಣಿಸುವುದಿಲ್ಲ. ಮಗು, ನೀನು ಮಾಡ್ತಾ ಇರೋದು ನನ್ನ ಹಾಗೆ ತಪ್ಪು ಮಾಡ್ತಾ ಇದ್ದೀನಿ ನೋಡು ಅಂತ ಬ್ರಹ್ಮ ಹೇಳ್ತಾರೆ. ನಾನು ದೇವರನ್ನು ಕಾಣಲಿಕ್ಕೆ ಅಂತ ಹೀಗೆ ಬಂದೆ, ಸಿಗಲಿಲ್ಲ ದೇವರು. ಕರ್ಮ ಮಾಡು ಅಂತ ಹೇಳಿದರು, ನಾನು ಕರ್ಮ ಮಾಡಿದೆ. ಕೊನೆಗೆ ದೇವರು ನನಗೆ ನಿತ್ಯ ಕಾಣಿಸ್ತಾನೆ ಈಗ, ಯಾಕಂದರೆ ನಾನು ಅವನ ಪೂಜಾ ರೂಪದಲ್ಲಿ ಆ ಕೆಲಸವನ್ನು ನಿರಂತರ ಮಾಡ್ತಾ ಇದ್ದೇನೆ. ಹಾಗಾಗಿ ನೀನು ಕೂಡ ಹೋಗು, ನಿನ್ನ ರಾಜ್ಯಭಾರದ ಕೆಲಸ ಸರಿಯಾಗಿ ಮಾಡು. ಅದನ್ನು ಸರಿಯಾಗಿ ಮಾಡಿದಾಗ ಅದರಿಂದ ಪ್ರೀತನಾದ ಭಗವಂತ ನಿನಗೆ ಅನುಗ್ರಹ ಮಾಡಿ ದರ್ಶನ ಕೊಡ್ತಾನೆ. ಅವನು ಕೊಡಬೇಕು ಅಂತ ಬಯಸುವಲ್ಲಿ ತನಕ ನೀನು ಹಠ ಹಿಡಿದು ನೋಡ್ತೇನೆ ಅಂತ ಹೇಳಿದರೆ ಅವ ಕಾಣಿಸುವ ಅಲ್ಲ. ಅವನು ಇಚ್ಛಿಸಿ ನಿನಗೆ ದರ್ಶನ ಕೊಡಬೇಕು. ತದಹಂ ತೇ ಪ್ರವಕ್ಷ್ಯಾಮಿ ಹಿತಂ ನೃಪವರೇಶ್ವರ ವಿಸೃಜ್ಯ ಏತತ್ ತಪೋ ಘೋರಂ ಪುರೀಂ ವ್ರಜ ನಿಜಾಂ ನೃಪ ಪ್ರಜಾನಾಂ ಪಾಲನಂ ಧರ್ಮ. ಪ್ರಜೆಗಳ ಪಾಲನೆ ಮಾಡುವುದು ನಿನ್ನ ಧರ್ಮ, ಅದನ್ನು ನೀನು ಮಾಡಬೇಕು ಅಂತ ಹೇಳಿದಾಗ ಇವನ ಕಣ್ಣಲ್ಲಿ ಥರ ಥರ ನೀರು ಬರುವುದಕ್ಕೆ ಶುರುವಾಯಿತು. ಇಕ್ಷ್ವಾಕು ಇತ್ತು. ಈ ಇಕ್ಷ್ವಾಕುವಿನ ಕಥೆ ಇಷ್ಟುಂಟು ಅಂತ ಇದನ್ನು ಓದುವುದಕ್ಕಿಂತ ಮುಂಚೆ ಗೊತ್ತೇ ಇಲ್ಲ. ಇಕ್ಷ್ವಾಕು, ಯಾಕಂದರೆ ನಾವೆಲ್ಲ ಓದ್ತೇವೆ ಬೇರೆ ಕಡೆ ಏನಿದೆ ಅಂದರೆ, ಇಕ್ಷ್ವಾಕು ಅವರ ವಂಶದಲ್ಲಿ ರಾಮಚಂದ್ರನು ಕೂಡ ಪೂಜೆ ಮಾಡ್ತಾ ಇದ್ದ. ಏನಂದರೆ ಅವರದೊಂದು ವಂಶ ಪಾರಂಪರ್ಯದ ದೇವರಿದ್ದರು. ಆ ದೇವರು ಯಾವುದು ಅಂದರೆ ವೈಮಾನಿಕ ವಿಷ್ಣು ರಂಗೇಶ್ವರ. ವಿಮಾನದ ರಂಗ ಅವರ ದೇವರು. ಆ ವಿಮಾನ ರಂಗನನ್ನು ಅವರು ಪೂಜೆ ಮಾಡ್ತಾ ಇದ್ರು ಅಂತ ಇದನ್ನು ಮಣಿಮಂಜರಿಯಲ್ಲಿ ನಾರಾಯಣ ಪಂಡಿತರು ಕೂಡ ಉಲ್ಲೇಖ ಮಾಡಿದ್ದಾರೆ. ಕೊನೆಗೆ ಆ ವಿಮಾನ ರಂಗ ವಿಭೀಷಣ ಪೂಜೆ ಮಾಡೋದು ಎಲ್ಲ ಕಥೆ ಬರ್ತದೆ. ಈ ವಿಮಾನ ರಂಗ ಹೇಗೆ ಬಂತು ಇವರಿಗೆ ಅಂದರೆ ಇಲ್ಲಿ ಇಕ್ಷ್ವಾಕು ತೆಗೊಂಡು ಅದು ಪಡೆದದ್ದು. ಇಷ್ಟಾದ ಮೇಲೆ ಚತುರ್ಮುಖ ಹೇಳ್ತಾನೆ, ಅಳಬೇಡ, ನಾನು ಹೇಳಿದ ಕೆಲಸ ಮಾಡು. ನೀನು ಕೆಲಸ ಮಾಡ್ತಾ ಇರಬೇಕಾದ್ರೆ ದೇವರು ಮರೆತು ಹೋದರೆ ಅದು ಸಮಸ್ಯೆ ಅಲ್ವಾ. ಅದಕ್ಕೆ ದಿನಕ್ಕೆ ಒಂದು ಅಥವಾ 2 ಗಂಟೆ ಪೂಜೆ ಮಾಡು ದೇವರದ್ದು. ದಿವಸಕ್ಕೆ ಒಂದಿಷ್ಟು ಹೊತ್ತು ದೇವರ ಪೂಜೆ ಮಾಡಿದರೆ ಆಮೇಲೆ ಉಳಿದ ಕೆಲಸಗಳಲ್ಲೆಲ್ಲ ದೇವರ ಚಿಂತನೆ ಬರ್ತದೆ. ಪೂಜೆ ಮಾಡುವುದಕ್ಕೆ ನಿನಗೊಂದು ವಿಮಾನ ಕಳಿಸಿಕೊಡ್ತೇನೆ. ವಿಮಾನಂ ಪ್ರೇಷಯಿಷ್ಯಾಮಿ ಸಿದ್ಧದ್ವಿಜ ಗಣ ಅನ್ವಿತಂ ತತ್ರ ಆರಾಧಯ ದೇವೇಶಂ ಬಾಹ್ಯಾರ್ಥೈರಖಿಲೈ ಶುಭೈ ನಾರಾಯಣಂ ಅನಂತಾಖ್ಯೇ ಶಯಾನಂ ಕ್ರತುಭಿರ್ಯಜನ್. ನಾನೊಂದು ವಿಮಾನ ಕಳಿಸಿಕೊಡ್ತೇನೆ, ಈಗ ಅದೃಶ್ಯ ಆಗ್ತೇನೆ ಅಂತ ಅರ್ಥ. ಹೋಗಿ ಅಲ್ಲಿಂದ ಕಳಿಸೋದು ಕೊರಿಯರಲ್ಲಿ. ವಿಮಾನಂ ಪ್ರೇಷಯಿಷ್ಯ. ಅದು ಆ ವಿಮಾನ ಹೇಗಿದೆ, ಆ ವಿಮಾನದಲ್ಲಿ ಮಲಗಿದ ಭಗವಂತ ಇದ್ದಾನೆ. ಅದು ಎಲ್ಲಿ ಮಲಗಿದ್ದಾನೆ? ಅನಂತಾಖ್ಯೇ ಶಯಾನಂ ನಾರಾಯಣ ರಂಗೇಶ್ವರಂ ಹರಿ. ಅವನು ಅನಂತನೆಂಬ ಶೇಷನಲ್ಲಿ ಮಲಗಿರುವ, ಹೀಗೆ ತಲೆ ಇಟ್ಟುಕೊಂಡಿರುವ ಭಗವಂತನ ಒಂದು ರೂಪ. ಅದನ್ನು ನಿಮ್ಮ ಕುಲದೇವತೆಯನ್ನಾಗಿ ನಿನಗೆ ಅನುಗ್ರಹಿಸ್ತೇನೆ. ಅದನ್ನು ನೀನು ಹಿಡ್ಕೊಂಡು ಮತ್ತೆ ಈ ಕಾಡಿನಲ್ಲೇ ಕೂತ್ಕೊಂಡು ಪೂಜೆ ಮಾಡುವುದಲ್ಲ. ಅದಕ್ಕೆ ಒಳ್ಳೆ ಪುಷ್ಪಮಾಲೆ ಎಲ್ಲ ಹಾಕಿ ಧೂಪ ದೀಪ ಆರತಿ ನೈವೇದ್ಯ ಎಲ್ಲ ಮಾಡಿ ಆ ನೈವೇದ್ಯವನ್ನೆಲ್ಲ ಪ್ರಜೆಗಳಿಗೆ ಹಂಚುವುದೆಲ್ಲ ನಡಿಬೇಕು. ನಿತ್ಯಾರಾಧನೆ ಉಂಟು, ಅದಕ್ಕೆ ಜಾತ್ರೋತ್ಸವ ಇತ್ಯಾದಿಗಳು ನಡಿಬೇಕು. ಆದ್ದರಿಂದಾಗಿ ಆ ವಿಮಾನ ನಿನಗೆ ಬಂದ ಮೇಲೆ ಇಲ್ಲಿದ್ದ ಋಷಿಮುನಿಗಳ ಜೊತೆಗೆ ಅದಕ್ಕೆ ಪೂಜೆ ಮಾಡಿ ಅವರ ಜೊತೆಗೆ ಆ ವಿಮಾನದಲ್ಲೇ ಅದರ ಪೂಜೆ ಮಾಡುವವರು ಅರ್ಚಕರು ಬರ್ತಾರೆ. ಇದೆಲ್ಲ ವ್ಯವಸ್ಥೆ ಇದೆ. ಅವರನ್ನು ಒಟ್ಟಿಗೆ ಕರ್ಕೊಂಡು ನೀನು ಅಯೋಧ್ಯೆಗೆ ಹೋಗಿ ಅಲ್ಲಿ ವಂಶ ಪಾರಂಪರ್ಯದಲ್ಲಿ ಅದನ್ನು ಪೂಜೆ ಮಾಡಿಕೊಂಡು ಮುಂದುವರಿಸು. ಆವಾಗ ನಿನ್ನ ವಂಶಾವದಲ್ಲಿ ಬಂದಂತಹ ಎಲ್ಲ ರಾಜರು ಕೂಡ ಆ ರಂಗೇಶ್ವರನ ಅನುಗ್ರಹದಿಂದ ಲೋಕದಲ್ಲಿ ಯಾವುದೇ ಅನ್ಯಾಯವನ್ನು ಮಾಡದೆ ಎಲ್ಲರನ್ನು ಪಾಲನೆ ಮಾಡ್ತಾ ಹೋಗ್ತಾರೆ ಅಂತ ಇಷ್ಟೆಲ್ಲ ಭಾರಿ ಯುದ್ಧಕ್ಕೆ ಹೇಳ್ತಾರೆ. ಅಷ್ಟಾದ ಮೇಲೆ ಕೆಲವೇ ಕ್ಷಣಗಳಲ್ಲಿ ಈತ ಅದೃಶ್ಯನಾಗ್ತಾನೆ. ಒಂದು ರಂಗೇಶ್ವರ ಬರ್ತಾನೆ, ವಿಮಾನ ಅಲ್ಲಿ ಹತ್ತಿರಕ್ಕೆ ಬರ್ತದೆ. ಆ ವಿಮಾನದಲ್ಲೇ ಅನೇಕ ಋಷಿಮುನಿಗಳಿರ್ತಾರೆ. ಅವರ ಜೊತೆ ಸೇರಿಕೊಂಡು ಅದರ ಪೂಜಾ ವಿಧಾನವನ್ನೆಲ್ಲ ಕಲಿತುಕೊಳ್ತಾನೆ ಈತ. ಅವರೆಲ್ಲರನ್ನು ಕರ್ಕೊಂಡೇ ತಾನು ಅಯೋಧ್ಯೆಗೆ ಹೋಗ್ತಾನೆ. ಅಯೋಧ್ಯೆಯಲ್ಲಿ ಅದನ್ನು ಚೆನ್ನಾಗಿ ಪೂಜೆ ಮಾಡಿ, ಪೂಜೆ ಮಾಡ್ತಾ ಪೂಜೆ ಮಾಡುವುದಕ್ಕೆ ಸರಿಯಾದ ಅಸಿಸ್ಟೆಂಟ್ ಇಲ್ಲ ಅಂತ ಅನಿಸುವುದಕ್ಕೆ ಸರಿಯಾಗಿ ಈ ಋಷಿಗಳೆಲ್ಲ ಹೊರಟರು, ಪೂಜೆ ಎಲ್ಲ ಕಲಿಸಿಬಿಟ್ಟು. ಆದರೆ ಪೂಜೆಗೆ ಪರಿಕರ್ಮ ಬೇಕಲ್ವ, ಸುತ್ತಮುತ್ತ ಕೆಲಸ ಮಾಡಿಸುವುದಕ್ಕೆ ಅನೇಕರು ಬಂದು ಕೆಲಸ ಮಾಡುವುದಕ್ಕೆ ಬಂದರು. ಆದರೆ ಯಾರೂ ಮನಸ್ಸಿಗೆ ಇಷ್ಟವಾಗುವ ಹಾಗೆ
ಅವನಿಗೆ ಸಹಕಾರ ಮಾಡ್ತಾ ಇರಲಿಲ್ಲ. ಯಾಕಂದರೆ ಪೂಜೆಯಲ್ಲಿ ಅದಕ್ಕೆ ಸಹಕರಿಸುವುದು ಪರಿಕರ್ಮ ಅನ್ನೋದು ಸುಲಭ ಅಲ್ಲ. ಇವರ ಮನಸ್ಸು ದೇವರ ಮನಸ್ಸು ಅದನ್ನು ಯೋಚಿಸಿ ಶುದ್ಧವಾದ ರೀತಿಯಲ್ಲಿ ಅರ್ಚಿಸುವುದಕ್ಕೆ ವ್ಯವಸ್ಥೆ ಮಾಡಬೇಕಲ್ವ. ಅದಕ್ಕೋಸ್ಕರ ಆತ ಮದುವೆ ಆದಂತೆ. ಮದುವೆ ಆದದ್ದು ಯಾಕೆ ಅಂತೇಳಿದರೆ ಆ ರಂಗೇಶ್ವರನನ್ನು ಪೂಜೆ ಮಾಡುವುದಕ್ಕೆ ಒಂದು ಅಸಿಸ್ಟೆಂಟ್ ಬೇಕು ಅಂತ ಮದುವೆ. ಇವರಿಬ್ಬರು ದಂಪತಿಗಳು ಸೇರಿ ಮತ್ತೆ ಭಗವಂತನನ್ನು ಆರಾಧನೆ ಮಾಡ್ತಾರೆ. ಹೆಂಡತಿಯ ಹೆಸರು ಹೇಳಲಿಲ್ಲ, ಒಂದು ಹೇಳಿದರೆ ಅನುಕೂಲ ಆಗ್ತಿತ್ತು. ಹೀಗೆ ಸಪತ್ನೀಕನಾಗಿ ಭಗವಂತನನ್ನು ಆರಾಧನೆ ಮಾಡಿ ಉತ್ಪಾದ್ಯ ಪುತ್ರಾನ್ ಪಿತ್ರರ್ಥಂ ಧ್ಯಾನಾನ್ ತ್ಯಕ್ವಾ ಕಲೇವರಂ ಧ್ಯಾನಾತ್ ತ್ಯಕ್ವಾ ಕಲೇವರಂ ಧ್ಯಾಯನ್ ವೈ ಕೇವಲಂ ಬ್ರಹ್ಮ ಪ್ರಾಪ್ತವಾನ್ ವೈಷ್ಣವಂ ಪದಂ. ರಾಜ ಇಕ್ಷ್ವಾಕು ತಾನು ಅನೇಕ ಮಕ್ಕಳನ್ನು ಪಡೆದು ವಿಕುಕ್ಷಿ ಸಮಭೂತಸ್ಯ ಅಂತ, ವಿಕುಕ್ಷಿ ಅಂತ ಹೇಳುವ ಒಬ್ಬ ಜ್ಯೇಷ್ಠ ಮಗನನ್ನು ಪಡೆದು ಅವನ ಮೂಲಕ ವಂಶೋದ್ಧಾರವನ್ನು ಮಾಡಿ ತಾನು ಧ್ಯಾನದ ಮೂಲಕವೇ ಶರೀರವನ್ನು ತ್ಯಾಗ ಮಾಡಿ ವೈಷ್ಣವ ಪದವನ್ನು ಹೊಂದಿದ, ಮೋಕ್ಷವನ್ನು ಹೊಂದಿದ ಅಂತ ಇದು ಇಕ್ಷ್ವಾಕುವಿನ ಕಥೆ. ಹಾಗಾಗಿ ಇಕ್ಷ್ವಾಕುವಿನಿಂದಾಗಿ ಈ ವಂಶದಲ್ಲಿ ಒಂದು ರಂಗೇಶ್ವರನ ಪೂಜೆ, ವೈಮಾನಿಕ ವಿಷ್ಣುವಿನ ಪೂಜೆ ಅನ್ನುವುದು ಆ ವಂಶದಲ್ಲಿ ಆರಂಭವಾಯಿತು. ಆಮೇಲೆ ಒಂದು ಅಧ್ಯಾಯ ಪೂರ್ತಿ ಇಕ್ಷ್ವಾಕುವಿನ ವಂಶ, ಇಕ್ಷ್ವಾಕುವಿಗೆ ವಿಕುಕ್ಷಿ ಎಂಬ ಮಗ, ಅವರ ಮಗ ಯಾರು, ಏನು ಕಥೆ ಅಂತ ಇತ್ಯಾದಿ ನಿರೂಪಣೆ. ಇನ್ನು ಮುಂದೆ ಚಂದ್ರವಂಶದಲ್ಲಿ ಶಂತನುವಿನ ಕಥೆ ಶುರುವಾಗ್ತದೆ. ಹಿಂದೆ ಚಂದ್ರವಂಶ ನಿನ್ನೆ ಹೇಳಿ ಆಯಿತು, ಅದರಲ್ಲಿ ಶಂತನು ಬರ್ತಾನೆ. ಚಂದ್ರವಂಶದಲ್ಲಿ ಯಯಾತಿಯ ಮಗ ಪುರು ಅಂತ ಶರ್ಮಿಷ್ಠೆಯಲ್ಲಿ ಹುಟ್ಟಿದವ, ದೇವಯಾನಿಯಲ್ಲಿ ಆವಿರ್ಭವಿಸಿದವ ಯದುವಿನ ಮೂಲಕ ಯದುವಂಶ ಬರ್ತದೆ ಚಂದ್ರವಂಶ, ಶರ್ಮಿಷ್ಠೆಯ ಮೂಲಕ ಪುರುವಂಶ ಶುರುವಾಗ್ತದೆ. ಆ ಪೌರವ ವಂಶದಲ್ಲಿ ಶಂತನು ಅಂತ ಒಬ್ಬ ರಾಜ ಬರ್ತಾನೆ. ಆ ಶಂತನುವಿನದ್ದು ಒಂದು ಸಮಸ್ಯೆ ಆಗಿದೆ, ಅದನ್ನು ಇಲ್ಲೊಂದು ಕಥೆ ಹೇಳ್ತಾರೆ. ಮಹಾಭಾರತದಲ್ಲೂ ಇಲ್ಲ ಈ ಕಥೆ. ಏನು ಶಂತನುವಿಗೆ ಏನು ಸಮಸ್ಯೆ ಆಯಿತು ಅಂದರೆ, ರಥದಿಂದ ಇಳಿದಿದ್ದಾನೆ, ರಥದಿಂದ ಇಳಿದು ಏನೋ ಒಂದಷ್ಟು ಕೆಲಸ ಇತ್ತು, ಅದನ್ನು ಮುಗಿಸಿಕೊಂಡಿದ್ದಾನೆ. ಪುನಃ ರಥಕ್ಕೆ ಹತ್ತಬೇಕು ಅಂದರೆ ಕಾಲು ಎತ್ತಲಿಕ್ಕೆ ಆಗ್ತಾಯಿಲ್ಲ. ಈಗ ಮೆಟ್ಟಿಲು ಹತ್ತಬೇಕಲ್ವ, ರಥಕ್ಕೆ ಹತ್ತಬೇಕಾದ್ರೆ ಸುಲಭ ಇಲ್ಲ. ಈಗ ನಾವು ಮನೆಗೆ ಹತ್ತುವಾಗ ಮೆಟ್ಟಿಲು ಮೆಲ್ಲ ಕಾಲನ್ನು ಎತ್ತಲಿಕ್ಕೆ ಆಗಲಿಲ್ಲ ಅಂದರೆ ಎತ್ತಿ ಕಾಲನ್ನು ಇಟ್ಟಾದರೂ ಹತ್ಬೋದು. ರಥ ಆಗಲ್ಲ, ಬಂಡಿ ಎತ್ತಿನ ಬಂಡಿ ಹತ್ತಿದವರಿಗೆ ಗೊತ್ತುಂಟು. ಅಷ್ಟು ಎತ್ತರಕ್ಕೆ ಕಾಲಿಟ್ಟು ಮೇಲೆ ಹಿಡ್ಕೊಂಡು ಹಾರಬೇಕಾದ್ರೆ ಲಾರಿ ಹತ್ತಿದ ಹಾಗೆ. ಅದು ರಥ ಹತ್ತುವುದು ಅನ್ನೋದು ಸುಲಭದ ಕೆಲಸ ಅಲ್ಲ. ಆದರೆ ಇವನಿಗೆ ಸ್ಯಂದನಾರೋಹಣೆ ಪೂರ್ವಂ ಅಶಕ್ತಿ ಶಂತನೋಃ ಕಥಂ, ಶಂತನುವಿಗೆ ರಥ ಹತ್ತಲಿಕ್ಕೆ ಆಗಲಿಲ್ಲ ಅಂತ ಉಂಟಲ್ಲ, ಅದು ಹೇಗೆ ಅಂತ ಭರದ್ವಾಜರು ಕೇಳಿದರೆ ಸೂತ ಪುರಾಣಿಕರು ಉತ್ತರ ಕೊಡುವುದು. ಒಂದು ಬಹಳ ವಿಶಿಷ್ಟವಾದ ಕಥೆ, ದೊಡ್ಡ ಕಥೆ ಉಂಟು. ಅದರಲ್ಲಿ ಒಟ್ಟು ತಾತ್ಪರ್ಯ ಏನು ಅಂತ ಹೇಳಿದರೆ, ಶಂತನು ಆ ರಥದಿಂದ ಇಳಿದವ ಅಲ್ಲಿ ಏನೋ ಕೆಲಸ ಮಾಡ್ತಾ ಎಲ್ಲವನ್ನು ಹಾರ್ಕೊಂಡು ದಾಟಿಕೊಂಡು ಅವಸರದಲ್ಲೆಲ್ಲ ಕೆಲಸ ಮಾಡಿದ. ಕೆಲಸ ಮುಗಿಸಿ ರಥಕ್ಕೆ ಬರುವಾಗ ಹತ್ತುವುದಕ್ಕೆ ಆಗಲಿಲ್ಲ ಅವನಿಗೆ. ಯಾಕೆ ಏನು ಅಂತ ಎಷ್ಟು ಆಲೋಚನೆ ಮಾಡಿದರೂ ಗೊತ್ತಾಗಲಿಲ್ಲ. ಕಣ್ಣಲ್ಲಿ ನೀರು ಹಾಕಿಕೊಂಡು ಕಾಲು ಈಗ ಹೀಗೆ ಯಾಕಾಗೋಯಿತು, ರಥಾರೋಹಣವನ್ನು ಮಾಡಲಿಕ್ಕೆ ಯಾಕಾಗುವುದಿಲ್ಲ ಅಂತ ಹೀಗೆ ಆಕಾಶಕ್ಕೆ ನೋಡಿದರೆ ಆಕಾಶದಿಂದ ಒಂದು ಧ್ವನಿ ಕೇಳಿಸಿತು, ತಪ್ಪಾಗಿದೆ, ತಪ್ಪು ಏನು ಅಂತ ತಿಳಿದು ಸರಿ ಮಾಡಿಕೊ, ಆವಾಗ ಸರಿಯಾಗ್ತದೆ ರಥ ಹತ್ತಲಿಕ್ಕೆ ಅಂತ. ತಪ್ಪು ಏನು ಅಂತ ಮತ್ತೆ ಇವು ಹೇಗೆ ತಿಳ್ಕೊಳ್ಳೋದು, ಇವೇನು ಮಾಡಿದ್ದು ನೆನಪಿಲ್ಲ, ತಪ್ಪು ಮಾಡಿದ್ದು. ನಾರದರು ಕಾಣಿಸಿದರು. ನಾರದ ಏತನ್ನ ಜಾನಾಮಿ ಗತಭಂಗಸ್ಯ ಕಾರಣಂ, ನನ್ನ ಕಾಲು ಭಂಗ ಆಗಿದೆ ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ನಾರದ ಅಂತ. ಇತ್ಯುಕ್ತೋ ನಾರದೋ ಧ್ಯಾತ್ವ, ನಾರದರು ಹೀಗೊಂದು ಕ್ಷಣ ಕಣ್ಣು ಮುಚ್ಚಿದಾಗ ಗೊತ್ತಾಯ್ತು ಅವರಿಗೆ ಏನಾಗಿದೆ ಅಂತ. ಧ್ಯಾನ ಮಾಡಿ ಜ್ಞಾತ್ವಾ ತತ್ಕಾರಣಂ ತತಃ ಶಂತನುಂ ಪ್ರಾಹರಾಜಾನಂ ವಿನಯೇನ ಯತಸ್ಥಿತಃ, ವಿನಯಾವನತನಾಗಿ ನಿಂತಿರತಕ್ಕಂತಹ ರಾಜನನ್ನು ಕುರಿತು, ಹೇ ರಾಜನ್, ನೀನೊಂದು ತಪ್ಪು ಮಾಡಿದೆ. ಏನು ಅಂದರೆ, ಇಲ್ಲಿ ಪಕ್ಕದಲ್ಲಿ ಒಂದು ನರಸಿಂಹ ದೇವಸ್ಥಾನ ಇದೆ. ಆ ನರಸಿಂಹನನ್ನು ಪೂಜೆ ಮಾಡಿದ ನೈರ್ಮಾಲ್ಯ ಪುಷ್ಪಗಳನ್ನೆಲ್ಲ ಈ ಪಕ್ಕದಲ್ಲಿರುವ ಗಿಡದ ಬುಡಕ್ಕೆ ಹಾಕ್ತಾರೆ. ನೀನು ಆ ನೈರ್ಮಾಲ್ಯವನ್ನು ದಾಟಿಕೊಂಡು ಹೋಗಿದ್ದಿ, ಅದು ಸಮಸ್ಯೆ. ಇನ್ನು ದೇವರನ್ನೇ ದಾಟಿದರೆ ಎಷ್ಟಾಗಲಿ, ನೈರ್ಮಾಲ್ಯ ವಿಲಂಘನ ಮಾಡಬಾರ್ದಂತೆ. ರಾಜನ್ ನರಸಿಂಹಸ್ಯ ವೈ ಧ್ರುವಂ ನೈರ್ಮಾಲ್ಯೋ ಲಂಘಿತಃ ತಸ್ಮಾತ್ ರಥಾರೋಹಣ ಕರ್ಮಣಿ ಗತಿರ್ಭಗ್ನ ಮಹಾರಾಜ ಶೂಯತಾಮತ್ರ ಕಾರಣಂ. ನಿನ್ನ ಗತಿ ಭಗ್ನವಾಗುವುದಕ್ಕೆ ಕಾರಣ ಏನು ಅಂದರೆ, ನರಸಿಂಹದೇವರ ನೈರ್ಮಾಲ್ಯವನ್ನು ನೀನು ಲಂಘನ ಮಾಡಿದ್ದಿ. ಹೀಗೆ ಇಷ್ಟು ಕಷ್ಟವಾ ಅಂತ ಇವ ಯೋಚನೆ ಮಾಡ್ತಾ ಇದ್ದರೆ ಒಂದು ಕಥೆ ಹೇಳ್ತೇನೆ ಕೇಳು. ನಾರದರು ಒಂದು ಕಥೆ ಏನಂದರೆ, ಒಬ್ಬ ರವಿ ಅಂತ ಇದ್ದಂತೆ, ರವಿಕುಮಾರ್.
ರವಿ ಏನು ಮಾಲಾಕಾರೋ ರವಿರ್ನಾಮ್ನ ತೇನ ವೃಂದಾವನಂ ಕೃತಂ. ರವಿ ಅಂತ ಒಬ್ಬ ವ್ಯಕ್ತಿ, ಆತ ಒಂದು ವೃಂದಾವನವನ್ನು ನಿರ್ಮಾಣ ಮಾಡಿದ. ವೃಂದಾವನ ಅಂತೇಳಿದರೆ ತುಳಸಿ ಮತ್ತು ಪುಷ್ಪಗಳ ತೋಟ. ವೃಂದಾವನ ಅಂದರೆ ತುಳಸಿ ಪುಷ್ಪಗಳ ತೋಟವನ್ನೊಂದನ್ನು ನಿರ್ಮಾಣ ಮಾಡಿದ. ನಿರ್ಮಾಣ ಮಾಡಿ ವಿವಿಧಾನಿ ಚ ಪುಷ್ಪಾರ್ಥಂ ವನಾನಿ ಸುಕೃತಾನಿವೆ, ನಾನಾ ಬಗೆಯ ಪುಷ್ಪಗಳು, ಅದರಲ್ಲಿ ಜಾತಿ, ಕರ್ಣಿಕ, ಗಿರಿಕರ್ಣಿಕ ಎಲ್ಲ ಪುಷ್ಪಗಳು. ಅದರಲ್ಲೂ ಭಗವಂತನಿಗೆ ಇಷ್ಟವಾಗಿರತಕ್ಕಂತಹ ಜಾತಿ ಪುಷ್ಪ ಅಂತೆ ಮೊದಲನೇ ಸ್ಥಾನ ಅದಕ್ಕೆ, ಆಮೇಲೆ ಮಾಲತಿ ಪುಷ್ಪಕ್ಕೆ ಎರಡನೇ ಸ್ಥಾನ ಇರುತ್ತೆ, ಪಾರಿಜಾತಕ್ಕೆ ಮೂರನೇ ಸ್ಥಾನ ಇರುತ್ತೆ. ಜಾತಿ ಅಂತೇಳಿದರೆ ಜಾಜಿ, ದೇವರಿಗೆ ಭಾರಿ ಇಷ್ಟವಾದ ಪುಷ್ಪ. ಮಲ್ಲಿಕಾ ಮಾಲತಿ ಜಾತಿ ಬಕುಲಾದೀನಿ ಸರ್ವಶಃ. ಮಲ್ಲಿಗೆ, ಮಾಲತಿ, ಜಾತಿ ಮೊದಲಾದೆಲ್ಲ ಪ್ರಕಾರ ಮುಚ್ಛ್ರಿತಂ ತಸ್ಯ ಸ್ವಭೂಮೌ ಚಾಪಿ ವಿಸ್ತೃತಂ. ಎಷ್ಟು ಪರಿಮಳಿತವಾದ ಪುಷ್ಪಗಳಲ್ಲಿ ಬರ್ತಿದ್ವು ಅಂತೇಳಿದರೆ, ಯಾಕಂದರೆ ಅದಕ್ಕೆ ಹಸುವಿನ ಸೆಗಣಿ ಬಿಟ್ಟರೆ ಬೇರೆ ಏನೂ ಆಗ್ತಿರ್ಲಿಲ್ಲ ಅಂತ, ಅದಕ್ಕೆ ಪರಿಮಳ ಬರ್ತಾ ಇತ್ತು. ಯಾವ್ಯಾವುದೋ ಎಲ್ಲ ಈ ಕುರಿದ್ದು ಆಮೇಲೆ ಆಡಿದ್ದು ಎಲ್ಲ ಹಾಕಿದರೆ ಇನ್ನಷ್ಟು ಪುಷ್ಪ ಸಿಕ್ಕಾಬಟ್ಟೆ ಬರ್ತದೆ, ಆದರೆ ಅದು ಪರಿಮಳಿತ ಇರುವುದಿಲ್ಲ. ಅದನ್ನು ಪರಿಮಳಿತವಾದ ಪುಷ್ಪ. ಆ ಪರಿಮಳಿತ ಪುಷ್ಪದ ಬಗ್ಗೆ ಒಂದು ಬಾರಿ ದೇವೇಂದ್ರನ ಮಗ ಜಯಂತ ಅವನು ಈ ಕಡೆ ಸುತ್ತಾಡ್ತಾ ಇದ್ದಾಗ ಅವನಿಗೆ ಈ ತೋಟ ನೋಡಿ ಭಾರಿ ಖುಷಿ ಆಯ್ತಂತೆ. ನನ್ನ ಪೂಜೆಗೆ ಇಲ್ಲಿಯ ಪುಷ್ಪವೇ ಆಗಬೇಕು ಅಂತ ತೀರ್ಮಾನ ಮಾಡಿದ. ಇವನು ರವಿ ಏನವ, ಅವ ದಿವಸ ದೇವರ ಪೂಜೆ ಮಾಡುವವ ಏನಲ್ಲವ, ಮಾಲಾಕಾರ ಅಂದರೆ ಮಾಲೆಯನ್ನು ಮಾಡಿ ಮಾರಾಟ ಮಾಡುವ ವಂಶದವ. ಆದ್ದರಿಂದ ಅವ ಇದರಿಂದ ಪುಷ್ಪವನ್ನು ತೆಗೆಯುವುದು, ಅದನ್ನು ಚೆನ್ನಾಗಿ ಮಾಲೆ ಕಟ್ಟುವುದು, ಮಾಲೆ ಕಟ್ಟಿ ಯಾರಿಗೆ ಬೇಕೋ ಅವರಿಗೆ ಮಾರಾಟ ಮಾಡ್ತಕ್ಕಂಥ, ಹಿಂದಿನಲ್ಲೂ ಪುಷ್ಪ ಮಾರಾಟ ಮಾಡ್ತಕ್ಕಂಥ ಕ್ರಮ ಇತ್ತು. ರಾಜಾಧಿರಾಜರುಗಳೆಲ್ಲ ಕೊಡ್ತಿದ್ದವ, ಚೆನ್ನಾಗಿ ಜೀವನ ಆಗ್ತಿತ್ತು ಅವನಿಗೆ. ಅವನ ಪುಷ್ಪ ಅಂತ ಹೇಳಿದರೆ ಅದು ಖಾಲಿ ಆದ ಮೇಲೆ ಬೇರೆಯವರ ಪುಷ್ಪ ಮಾರಾಟ ಆಗೋದು, ಅಷ್ಟು ಅವನಿಗೆ ಬಹಳ ಇಷ್ಟ ಇತ್ತು. ಆದರೆ ಮರು ದಿವಸ ನೋಡ್ತಾನೆ ಮಲ್ಲಿಗೆ ಜಾಜಿ ಇಲ್ವೇ ಇಲ್ಲ, ಬೇರೆ ಉಂಟು, ಸಂಪಿಗೆ ಇಂಪಿಗೆ ಉಂಟು, ಅಷ್ಟು ಏನದಕ್ಕೆ ಹೋಗ್ತಿರ್ಲಿಲ್ಲ, ಅಷ್ಟು ರೇಟ್ ಇರ್ತಿರ್ಲಿಲ್ಲ, ಇದಕ್ಕೆ ಬೆಲೆ ಜಾಸ್ತಿ, ಅದು ಖಾಲಿ. ಯಾಕೆ ಹೀಗಾಯಿತು? ನಿನ್ನೆ ಸಾಯಂಕಾಲ ಎಲ್ಲ ಮಗು ಚೆನ್ನಾಗಿತ್ತಲ್ವ, ಇವತ್ತು ಪುಷ್ಪಗಳಿಲ್ಲ ಅಲ್ವಾ ಅಂತ ಅನಿಸಿತು. ಸರಿ, ನಾಳೆ ಸರಿಯಾಗ್ಬೋದು, ಕೀಟಗಳೇನೋ ತಿಂದಿದ್ದಾವೋ ಏನು ಅಂತ ಅನ್ಕೊಂಡ. ಮರು ದಿವಸ ನೋಡಿದರೆ ಮರು ದಿವಸವೂ ಇಲ್ಲ ಪುಷ್ಪ. ಸಾಯಂಕಾಲ ಎಲ್ಲ ಚೆನ್ನಾಗಿರ್ತದೆ, ಆದರೆ ಸಾಯಂಕಾಲವೇ ತೆಗೆದಿಟ್ಟರೆ ಅದರದ್ದು ಸಂಪೂರ್ಣ ಪರಿಮಳ ಸರಿಯಾಗಿ ಬರುವುದಿಲ್ಲ ಅಂತ. ಮರು ದಿವಸ ಅದರಲ್ಲೇ ಅರಳಿದಾಗ ಅದರ ಪರಿಮಳ ಸರಿ ಬರುವುದು, ಅದಕ್ಕೋಸ್ಕರ ಅವ ತೆಗಿಲಿಲ್ಲ. ಹೀಗೆ ಒಂದು 2-3 ದಿವಸ ಆದ ಮೇಲೆ ಅವನಿಗೆ ಹೊಟ್ಟೆಗೂ ಕಷ್ಟ ಆಗುವ ಸ್ಥಿತಿ ಬಂತು. ಏನು ಮಾರಾಟ ಮಾಡಲಿಕ್ಕೆ ಪುಷ್ಪ ಇಲ್ಲ ಒಂದು. ಅಲ್ಲದೆ ಈ ಪುಷ್ಪವನ್ನು ನಾನು ರಾಜನಿಗೆ ಮಾರಾಟ ಮಾಡಿದರೆ ಅದು ರಂಗೇಶ್ವರನಿಗೂ ಪೂಜೆ ಆಗ್ತದೆ ಅಂತ, ಅದಕ್ಕೂ ಅವಕಾಶ ಇಲ್ಲವಲ್ಲ ಅಂತ ಅನಿಸಿತು ಅವನಿಗೆ. ಅವನು ರಾತ್ರಿ ಕಾವಲಿಗೆ ನಿಂತ, ಕಣ್ಣಿಗೆ ಎಣ್ಣೆ ಹಾಕಿಕೊಂಡು ಎಷ್ಟೊತ್ತಿಗೆ ಯಾರು, ಯಾಕಂದರೆ ಅದಕ್ಕೆಲ್ಲ ಸುತ್ತು ಭದ್ರತೆ ಮಾಡಿದ್ದಾನೆ, ಎಲ್ಲಿಂದ ಯಾರು ಬರುವುದಕ್ಕೂ ಅವಕಾಶ ಇಲ್ಲ, ಯಾರು ಬರ್ತಾರೆ ನೋಡ್ತಾನೆ. ರಾತ್ರಿಯ ಹೊತ್ತು ಇವ ಬದಿಯಲ್ಲಿ ಈಗ ನೋಡ್ತಾ ಇದ್ದರೆ ಅವನಿಗೆ ಆಶ್ಚರ್ಯ, ಒಂದು ಬೆಳಗುವ ವಿಮಾನ. ಆ ವಿಮಾನದಿಂದ ಹಾಗೆ ಒಬ್ಬ ಇಳಿತಾನೆ ಒಳಗಿಂದ, ಇಳಿದು ಪುಷ್ಪಗಳನ್ನೆಲ್ಲ ತಗೊಂಡು ವಿಮಾನದಲ್ಲಿ ಏರಿಸಿಕೊಂಡು ಹೋಗ್ತಾನೆ. ಇವ ಇಂದ್ರನ ಮಗ ಜಯಂತ. ಇಲ್ಲಿಂದ ಕದಿಯುವುದು ನೋಡಿ ಎಷ್ಟು ಕಳ್ಳತನ. ಆದರೆ ವಿಮಾನದಲ್ಲಿ ಬಂದು ಪುಷ್ಪವನ್ನು ಕದ್ದುಕೊಂಡು ಹೋಗ್ತಾ ಇದ್ದಾನೆ. ಇದನ್ನು ಇವ ನೋಡಿದವ ಮಾತಾಡಲಿಲ್ಲ, ಯಾಕಂದರೆ ದೇವತೆಗಳು ಬಂದು ಪುಷ್ಪ ತೆಗಿತಾರೆ ಅಂದರೆ ಇದಕ್ಕಿಂತ ದೊಡ್ಡ ಅದೃಷ್ಟ ಏನಿದೆ, ಅಲ್ಲಿಗೆ ಹೋಗ್ತದಲ್ವ ಅಂತ ಸುಮ್ಮನಾದ. ಆದರೆ ಏನು ಮಾಡುವುದು, ದುಃಖಿತ ಆದ. ನಾನು ಈ ಪುಷ್ಪವನ್ನು ಕೊಟ್ಟರೆ ಇಲ್ಲಿ ದೇವಸ್ಥಾನದಲ್ಲಿ ಇಲ್ಲಿ ರಂಗೇಶ್ವರನಿಗೆ ಪೂಜೆ ಆಗ್ತದೆ, ನಮಗೆ ಅದಿಲ್ಲದೆ ಹೋಯ್ತೆ ಅಂತ ಅವ ಹಾಗೆ ದುಃಖದಿಂದ ಇರುವಾಗ ಅಲ್ಲಿಗೊಬ್ಬ ಋಷಿ ಬಂದ. ಏನು ನಿನ್ನ ಕಣ್ಣಲ್ಲಿ ನೀರು ಅಂತ ಕೇಳಿದ. ಇವೇ ಹೇಳಿದ, ಹೀಗೆ ರಥಾದುತ್ತೀರ್ಯ ಪುಷ್ಪಾಣಿ ವಿಚಿನ್ನನ್, ಅದ್ಭುತ ಅದೊಂದು, ಆ ರೀತಿ ಪುಷ್ಪ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಇವ ವಿಚಾರ ಹೇಳಿದ. ಹಾಗೆ ಮಾಡಬಾರ್ದು ಯಾರು ಕೂಡ, ಅವರು ಬೆಳೆಸಿದ ಪುಷ್ಪದಿಂದ ಅವರು ಪೂಜೆ ಮಾಡಬೇಕೇ ಹೊರತು ಹೀಗೆಲ್ಲ ಇನ್ನೊಬ್ಬರ ಪುಷ್ಪವನ್ನು ತಗೊಂಡು ಅನುಮತಿ ಪಡ್ಕೊಂಡು ತಗೊಂಡು ಹೋಗಬೇಕು ಅಂತ. ದುಡ್ಡು ಕೊಟ್ಟು ಹಸಿರು ತಗೊಂಡು ಹೋಗಲಿ, ಸ್ವಲ್ಪ ದೋಷ ಇದ್ರೂ ತೊಂದರೆ ಇಲ್ಲ, ಹೀಗೆ ಕದ್ದುಕೊಂಡು ಹೋಗಬಾರ್ದು. ಅವರಿಗೂ ಒಳ್ಳೆಯದಲ್ಲ, ನಿನಗೂ ಅಂತೂ ತುಂಬ ಕಷ್ಟ ಆಗ್ತಾ ಇದೆ ಅಲ್ವಾ. ಏನು ಮಾಡುವುದು, ನೀನೊಂದು ಕೆಲಸ ಮಾಡು, ಅಳಿದುಳಿದ ಕೆಲವು ಪುಷ್ಪ ಆದರೂ ಬಿಟ್ಟಿರ್ತಾರಲ್ಲ, ಆ ಪುಷ್ಪವನ್ನು ತಗೊಂಡು ಇಲ್ಲಿ ನರಸಿಂಹನಿಗೆ ಏರಿಸಿದ ಮೇಲೆ ಅದನ್ನು ಅಲ್ಲಿ ಚೆಲ್ಲಿಬಿಡು, ಇಷ್ಟೇ. ಅಂದರೆ ನರಸಿಂಹನಿಗೆ ಏರಿಸಿದ ನೈರ್ಮಾಲ್ಯವನ್ನು ಅಲ್ಲಿ ಚೆಲ್ಲು, ಇಷ್ಟು ಮಾಡಿದರೆ ಸಾಕು ಅಂತ ಈ ಋಷಿಗಳಲ್ಲೂ ಉಪಾಯ ಹೇಳಿದರು. ಇವನು ಹಾಗೆ ಮಾಡಿದ. ಇವನಿಗೆ ಏನು ಮಾಡ್ತೇನೆ ಅಂತ ಗೊತ್ತಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಋಷಿಗಳು ಹೇಳಿದ್ದಾರೆ ಸರಿ. ಅವನು ವಿಮಾನವನ್ನು ತಂದ, ವಿಮಾನವನ್ನು ಅಲ್ಲಿ ಬದಿಯಲ್ಲಿ ನಿಲ್ಲಿಸಿದ, ವಿಮಾನ ರಥದಿಂದ ಇಳಿದ. ವಿಮಾನ ರಥದಿಂದ ಇಳಿದು ಪುಷ್ಪ ತೆಗಿಬೇಕಾದ್ರೆ ಇದನ್ನು ಲಂಘಿಸಿಕೊಂಡು ಹೋದ. ಇದನ್ನು ಲಂಘಿಸಿಕೊಂಡು ಹೋದ ಪುಷ್ಪ ಎಲ್ಲ ತೆಗೆದು ವಿಮಾನ ಹತ್ತಲಿಕ್ಕೆ ಬರ್ತಾನೆ, ಹತ್ತಲಿಕ್ಕೆ ಆಗ್ತಾ ಇಲ್ಲ. ಪುಷ್ಪ ಎಲ್ಲ ತೆಗೆದಿದ್ದಾನೆ, ವಿಮಾನ ಹತ್ತುವುದಕ್ಕಾಗೋದಿಲ್ಲ.
ನರಸಿಂಹಸ್ಯ ನಿರ್ಮಾಲ್ಯ ಲಂಘನೆ ನಾಸ್ತಿ ಯೋಗ್ಯತಾ. ನರಸಿಂಹ ನಿರ್ಮಾಲ್ಯ ಲಂಘನ ಮಾಡಿದ ಕಾರಣದಿಂದ ನಿನಗೆ ಹತ್ತಲಿಕ್ಕೆ ಆಗುವುದಿಲ್ಲ ಅಂತ ಅವನ ಸಾರಥಿ ಹೇಳಿದಂತೆ. ಇವನು ಹೇಳ್ತಾನೆ ಜಯಂತ, ಏನು ಸಾರಥಿ ರಥ, ಅವ ಸಾರಥಿ ರಥದಲ್ಲೇ ಇದ್ದಾನೆ, ಅವನ ಹತ್ರ ಹತ್ತಲಿಕ್ಕೆ ಆಗ್ತಾ ಇಲ್ವಲ್ಲ ಅಂತ ಕೇಳಿದರೆ ಆಗ ಸಾರಥಿ ಹೇಳ್ತಾನೆ, ರಥಾದುತ್ತೀರ್ಯ ಪುಷ್ಪಾಣಿ ಉಕ್ತ ಸಾರಥಿನಾಚೈವ ರಥಸ್ಯಾರೋಹಣೆ ತವ ನರಸಿಂಹಸ್ಯ ನಿರ್ಮಾಲ್ಯ ಲಂಘನೆ ನಾಸ್ತಿ ಯೋಗ್ಯತ. ನರಸಿಂಹ ನಿರ್ಮಾಲ್ಯವನ್ನು ನೀನು ಲಂಘನ ಮಾಡಿದ್ರಿಂದ ನಿನಗೆ ರಥ ಇರಲಿಕ್ಕೆ ಯೋಗ್ಯತೆ ಇಲ್ಲ, ನಾನು ಹೊರಡ್ತೇನೆ, ನೀನು ಇಲ್ಲೇ ಇರು ಅಂತ ಹೇಳಿದ. ಸಾರಥಿ ರಥ ತೆಗೆದುಕೊಂಡು ಹೊರಟತೆ, ಡ್ರೈವರ್ ಓಡಿಸಿಕೊಂಡು ಹೋದಾದ, ಇವ ಅಲ್ಲೇ ಇದ್ದಾನೆ. ಗಚ್ಛಾಮಿ ದಿವಮೇವಾಹಂ ತ್ವಂ ಭೂಮ್ಯಾಂ ವಸಮಾರುಹ. ನೀನು ಭೂಮಿಯಲ್ಲಿ ವಾಸ ಮಾಡಿ ಆ ಪಾಪ ಪ್ರಾಯಶ್ಚಿತ್ತ ಮಾಡಿಕೊಂಡು ಆಮೇಲೆ ನನಗೆ ತಿಳಿಸು, ನಾನು ಬರ್ತೇನೆ ಅಂತ. ಮೊಬೈಲ್ ನನಗೆ ತಿಳಿಸಿದರೆ ನಾನು ಬರ್ತೇನೆ ಅಂತೇಳಿ ಹೋದ. ಇವನು ಇಲ್ಲೇ ಇದ್ದಾನೆ. ನರಸಿಂಹ ಇವನೇನು ಮಾಡಬೇಕು? ಗಚ್ಛಾಮಿ ತೇನೈವ ಮುಕ್ತೋ ಮತಿಮಾನ್ ತಮಾಹ ಹರಿನಂದನ ಪಾಪಸ್ಯ ನೋದನಂ ತತ್ರ ಕರ್ಮಣ ಏನ ಮೇ ಭವೇತ್ ತದುಕ್ತ್ವಾ ಗಚ್ಚ ನಾಕಂ ತ್ವಂ ಕರ್ಮಾಸ್ಮಾನ್ ಸಾರಥೇ ದ್ರುತಂ. ಓ ಸಾರಥಿ, ನೀನು ರಥ ತೆಗೊಂಡು ಹೋಗುವುದಾದರೆ ನನ್ನ ಆಕ್ಷೇಪ ಏನಿಲ್ಲ, ಹೋಗು. ಆದರೆ ನಾನು ಮತ್ತೆ ರಥ ಏರಬೇಕಾದ್ರೆ ನಾನು ಏನು ಮಾಡಬೇಕು, ಪ್ರಾಯಶ್ಚಿತ್ತ ಏನು, ಅದನ್ನು ಹೇಳು. ಯಾವತ್ತೂ ಕೂಡ ರಥಿಗನಿಗಿಂತ ಸಾರಥಿ ಬಲಿಷ್ಠ, ಎಲ್ಲ ಕಡೆಯಲ್ಲೂ ಹಾಗೆ. ಸಾರಥಿ ದೊಡ್ಡ ಜ್ಞಾನಿ ಇರ್ತಾನೆ. ಅವನ ಹತ್ರ ಈಗ ಕೇಳಿದರೆ ಸಾರಥಿ ರುವಾಚ, ಒಂದು ದೊಡ್ಡ ಯಾಗ ನಡೀತಾ ಇದೆ, ಕುರುಕ್ಷೇತ್ರದಲ್ಲಿ ಯಾಗ ನಡೀತಾ ಇದೆ. ದ್ವಾದಶಾಬ್ದೆ, ಅದು 12 ವರ್ಷದ ಯಾಗ. ಅಲ್ಲಿ ಬ್ರಾಹ್ಮಣರು ಊಟ ಮಾಡಿದ ಮೇಲೆ ಬ್ರಾಹ್ಮಣರ ಉಚ್ಚಿಷ್ಟ ದ್ವಿಜೋಚ್ಚಿಷ್ಟ ಅಪನಯನಂ ಕೃತ್ವಾ ತ್ವಂ ಶುದ್ಧಿಮೇಷ್ಯಸಿ. ಬ್ರಾಹ್ಮಣರು ಊಟ ಮಾಡಿದ ಎಲೆಯನ್ನು ತೆಗೆದು ಮುಸುರೆ ತೆಗೆದರೆ, ಎಂಜಲು ತೆಗೆದರೆ ನಿನಗೆ ಶುದ್ಧಿ ಆಯ್ತದೆ. ಅಂದರೆ ನೈರ್ಮಾಲ್ಯವನ್ನು ಲಂಘಿಸಿದ್ದಕ್ಕೆ ಅವರು ಊಟ ಮಾಡಿದ ನೈರ್ಮಾಲ್ಯ ಉಂಟಲ್ಲ, ಅದನ್ನೆಲ್ಲ ತೆಗೆದು ಶುದ್ಧೀಕರಿಸುವ ಕೆಲಸ ಮಾಡಿದೆ ಅಂತಾದರೆ ನಿನಗೆ ಶುದ್ಧ ಆಗ್ತದೆ ಅಂತ ಹೇಳಿ ಸಾರಥಿ ಸ್ವರ್ಗಕ್ಕೆ ಹೋದ. ಇಂದ್ರಸೂನು ಕುರುಕ್ಷೇತ್ರಂ ಪ್ರಾಪ್ತ ಸಾರಸ್ವತಂ ತಟಂ. ಕುರುಕ್ಷೇತ್ರಕ್ಕೆ ಬರ್ತಾನೆ. ಬಂದು ಅಲ್ಲಿ ಯಜ್ಞದ ಕೆಲಸದಲ್ಲಿ ತಾನು ತನ್ನನ್ನು ಸ್ವಯಂ ಸೇವಕನನ್ನಾಗಿ ಸೇರಿಸಿಕೊಳ್ಳುತ್ತಾನೆ. ದಿವಸ ಬ್ರಾಹ್ಮಣರು ಊಟ ಆಗುವುದನ್ನೇ ಕಾಯ್ತಾನೆ. ಅವರಿಗೆ ಬಡಿಸಬೇಕು, ಏನಾದರೂ ಬೇಕು, ಅವರಿಗೆ ಬೇಕಾದ ಹಾಡು ಗೀಡು ಹೇಳ್ತಾನೆ. ಹೇಳಿ ಕೊನೆಗೆ ಅವರು ಎದ್ದ ಮೇಲೆ ಎಲ್ಲ ಶುದ್ಧೀಕರಣದಲ್ಲಿ ಮಾಡ್ತಾನೆ. ಶುದ್ಧೀಕರಣ ಮಾಡಿದ ಮೇಲೆ ಊಟಕ್ಕೆ ಕೂತ್ಕೊಳ್ಳಿಕ್ಕೆ ಈ ಮನುಷ್ಯ ಇಲ್ಲ. ಉಳಿದವರಿಗೆಲ್ಲ ಆಶ್ಚರ್ಯ, ಇಷ್ಟು ಕೆಲಸ ಮಾಡ್ತಾನೆ, ಒಂದು ದಿವಸ ನಮ್ಮ ಜೊತೆಗೆ ಊಟ ಮಾಡ್ತಾ ಇಲ್ಲ, ಊಟಕ್ಕೆ ಗೈರು ಹಾಜರು. ಕೆಲವರೆಲ್ಲ ಎಂಜಲು ತೆಗಿಲಿಕ್ಕೆ ಬರುವುದೇ ಯಾಕೆಂದರೆ ಊಟಕ್ಕೆ ಆಗ್ತಾರೆ ಅಂತ. ಇವನು ಹಾಗಲ್ಲ, ಊಟಕ್ಕೆ ಇಲ್ಲವೇ ಇಲ್ಲ. ಇದನ್ನು ನೋಡಿ ಒಂದು ಸಲ ಅಲ್ಲಿದ್ದಂತಹ ವಿಪ್ರರು ಪ್ರಶ್ನಿಸಿದರು, ಇಷ್ಟು ಕೆಲಸ ಮಾಡ್ತಿ ಆದರೆ ಊಟ ಮಾಡುವುದಿಲ್ಲ ಯಾಕೆ? ಆಗ ಅವರಿಗೆ ಹೇಳಿದ, ನೃಸಿಂಹ ನೈರ್ಮಾಲ್ಯವನ್ನು ಲಂಘನೆ ಮಾಡಿದ ಪಾಪ ನನ್ನಲ್ಲಿದೆ, ಆದ್ದರಿಂದ ನಾನು ನಿಮ್ಮ ಜೊತೆಗೆ ಊಟ ಮಾಡುವುದು ಸಮಂಜಸ ಅಲ್ಲ, ನಾನು ಕೇವಲ ಪ್ರಾಯಶ್ಚಿತ್ತಕ್ಕೋಸ್ಕರ ಈ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿದ. ಆ ಕಾರಣದಿಂದ ಆತನ ಪಾದದಲ್ಲಿ ಯಾವುದನ್ನು ಬೇಕಾದರೂ ಹತ್ತುವ ಸಾಮರ್ಥ್ಯ ಬಂತು. ಮತ್ತೆ ರಥವನ್ನೇರಿ ಆತ ದೇವೇಂದ್ರ ಲೋಕಕ್ಕೆ ಸಾಗಿದ ಅಂತ ಒಂದು ಕಥೆ ಹೇಳಿ, ಇಷ್ಟು ಕಥೆ ಹೇಳಿ ನಾರದರು ಹೇಳಿದರು. ಆದ್ದರಿಂದ ನೋಡು ಶಂತನು, ನೀನು ಕೂಡ ನೈರ್ಮಾಲ್ಯ ಉಲ್ಲಂಘನ ಮಾಡಿದ್ಯಾ, ಅದರ ಪರಿಹಾರಕ್ಕೆ ವಿಪ್ರ ಸೇವೆಯನ್ನು ಮಾಡು ಅಂತ ಹೇಳಿ ಅವನತ್ರವೂ ಕೂಡ 12 ದಿವಸ ಸೇವೆ ಮಾಡಿಸಿದ. 12 ವರ್ಷ ಅಲ್ಲ, ಇವನು 12 ವರ್ಷ ಇಲ್ಲಿ ಸೇವೆ ಮಾಡ್ತಾ ಇದ್ದರೆ ರಾಜ ಯಾರು ಮಾಡಿಕೊಳ್ಬೇಕು ಅಂದರೆ 12 ದಿವಸ ವಿಪ್ರ ಸೇವೆಯನ್ನು ಮಾಡುವುದರ ಮೂಲಕ ಆತ ತನ್ನ ಪಾಪಗಳನ್ನೆಲ್ಲ ಕಳೆದುಕೊಂಡು ಮತ್ತೆ ತನ್ನ ಸಿಂಹಾಸನವನ್ನು ಏರುವುದಕ್ಕೆ ಸಮರ್ಥನಾದ ಅಂತ ಇಷ್ಟು ಕಥೆ. ಇದರ ನಂತರ ವಂಶಾನುಚರಿತಗಳು ಸಿಕ್ಕಾಪಟ್ಟೆ ವಿಸ್ತಾರವಾಗಿವೆ. ಇನ್ನು ನಾವು ಕೇಳಲೇಬೇಕಾದ ಕಥೆ ಅಂದರೆ ಒಂದು ನರಸಿಂಹಾವತಾರದ ಬಹಳ ದೊಡ್ಡ ಕಥೆ. ಆ ಕಥೆಯನ್ನು ನಾವು ಇಲ್ಲಿ ಮುಟ್ಟುವುದು ಬೇಡ, ಯಾಕಂದರೆ ಭಾಗವತದಲ್ಲಿ ನರಸಿಂಹಾವತಾರದ ಕಥೆ ಇದೆ ಅಲ್ವಾ, ಅದಕ್ಕಿಂತ 4 ಪಟ್ಟು ದೊಡ್ಡ ಕಥೆ ಇಲ್ಲಿದೆ ನರಸಿಂಹಾವತಾರದ ಕಥೆ. ಅಂದರೆ ಪ್ರಹ್ಲಾದ ಚರಿತೆ. ಪ್ರಹ್ಲಾದ ಒಂದು ವಿಷಯ ಇಲ್ಲಿದೆ ಹೇಳುವ, ಏನಂದರೆ ಪ್ರಹ್ಲಾದನನ್ನು ಏನು ಮಾಡಿದರೂ ಹರಿಭಕ್ತಿಯನ್ನು ಬಿಡಲಿಲ್ಲ ಪ್ರಹ್ಲಾದ. ಹಿರಣ್ಯಕಶಿಪಿಗೆ ಸಿಟ್ಟು ಬಂತು. ಒಂದು 25 ರಕ್ಕಸರನ್ನು ಕರೆದು ಹೇಳಿದ, ನಿಮ್ಮ ಜವಾಬ್ದಾರಿ, ಏನು ಮಾಡ್ತೀರಿ ಗೊತ್ತಿಲ್ಲ, ಒಟ್ಟು ನನ್ನ ಮಗ ಈ ಲೋಕದಲ್ಲಿ ಇರಬಾರ್ದು ಅಂತ ಹೇಳಿ. ಈ ದುಷ್ಟರಿಗೆ ಭಾರಿ ಖುಷಿ ಆಗೋಯ್ತು, ಯಾಕಂದರೆ ಇಲ್ಲಿ ತನಕ ಈ ರೀತಿ ಹಿಂಸೆ ಮಾಡುವುದಕ್ಕೊಂದು ಅವಕಾಶವೇ ಸಿಕ್ಕಿರಲಿಲ್ಲ. ಇವತ್ತು ರಾಜನೇ ಅವಕಾಶ ಕೊಟ್ಟಿದ್ದಾನೆ, ಯದ್ವತದ ಚರ್ಚೆ ಹಾಕಬೇಕು ಅಂತ ಪ್ರಹ್ಲಾದನನ್ನು ಹಿಡ್ಕೊಂಡು ಒಬ್ಬ ಆ ಕಡೆಯಿಂದ ಗುದ್ದುವುದು, ಒಬ್ಬ ಈ ಕಡೆಯಿಂದ ಗುದ್ದುವುದು.
ಏನು ಮಾಡಿದ್ರು ಪ್ರಹ್ಲಾದನಿಗೆ ಏನೂ ಆಗುವುದಿಲ್ಲ. ಅವ ಕೈ ಮುಗಿದುಕೊಂಡು ಹರೇ ಕೃಷ್ಣ ಆ ಕಡೆ ಈ ಕಡೆ ಗುದ್ತಾ ಇದ್ರೆ ಇವ ನಾರಾಯಣನ ನಾಮಸ್ಮರಣೆ ಮಾಡ್ತಾ ಇದ್ದಾನೆ. ಇವನನ್ನು ಗುದ್ದಿದ್ರೆ ನಮ್ಮ ಕೈ ನೋವಾಗ್ತದೆ ಅಂತ ಅವರಿಗೆ ಅರ್ಥ ಆಯಿತು. ಕೊನೆಗೆ ಅವರದ್ದೊಂದು ದೊಡ್ಡ ದೊಡ್ಡ ಮರದ ಪೆಟ್ಟಿಗೆಗಳಿದ್ವಂತೆ. ಆ ಪೆಟ್ಟಿಗೆಗಳನ್ನು 8 ದಿಕ್ಕುಗಳಲ್ಲಿ ಇಟ್ಟರಂತೆ. 8 ದಿಕ್ಕಲ್ಲೂ ಇಟ್ಟು ಒಬ್ಬ ಆ ಕಡೆ ನಿಂತ 8 ಜನರನ್ನು ಹೇಳಿದ, ನಾನು ಒಂದು ಶಬ್ದ ಮಾಡಿದಾಗ ನೀವೆಲ್ಲ ಬಾಗಿಲು ತೆಗಿಬೇಕು ಪೆಟ್ಟಿಗೆ ಹೇಳ್ತು ಅಂತ. ಅವನಲ್ಲಿ ನಿಂತುಕೊಂಡು ಶಬ್ದ ಮಾಡಿದ. ಇವರೆಲ್ಲ ಬಾಗಿಲನ್ನು ಹೀಗೆ ಬಡಿದು ಓಡಿ ಹೋದರಂತೆ. ನೋಡಿದರೆ ಕರ್ಕೋಟಕದಂತಹ ಮಹಾನಾಗಗಳು ಅದರೊಳಗಿದ್ದಾರೆ. ಅಷ್ಟೂ ಪೆಟ್ಟಿಗೆಗಳಿಂದ ಸಿಟ್ಟು, ಅದಕ್ಕೆ ಆಹಾರ ಕೊಡಲೇ ಇಲ್ಲ ಅಂತ. ಅಷ್ಟು ಸಮಯದಿಂದ ಹೊರಗೆ ಬಂದರೆ ಸಿಕ್ಕಿದ್ದನ್ನು ಕಚ್ಚಿತ್ತು ತಿನ್ನಬೇಕದು ಅಂತ. ಅಂಥ ಸರ್ಪಗಳು ಹೊರಗೆ ಬಂದು ಇವನನ್ನು ಸುತ್ತಿಕೊಂಡಂತೆ ತಿನ್ನಲಿಕ್ಕೆ ಅಂತ. ಸುತ್ತಿಕೊಂಡು ಇವ ಕಾಣಿಸಲೇ ಇಲ್ಲ ಅಂತೆ. ಬರೀ ಕಪ್ಪು ಸರ್ಪಗಳಷ್ಟೇ ಎಲ್ಲ ಇವನ ಮೇಲೆ ಸುತ್ತಿಕೊಂಡಿದ್ದಾನೆ. ಇಷ್ಟಾದಾಗ ಸರ್ಪದ ಒಳಗೆ ಸೇರಿಕೊಂಡಿದ್ದಾನೆ. ಇನ್ನು ಇವನು ಸರ್ಪದಿಂದ ಹೊರಗೆ ಬಂದರೆ ಅಂತ ಇವರಿಗೆ ಮತ್ತೆ ಒಂದು ಸಲ ಸಂಶಯ ಬಂತು. ಯಾಕಂದರೆ ಎಷ್ಟು ಗುದ್ದಿದ್ರು ಕೈ ನೋವಾಯಿತು. ಅಂತಲ್ಲಿ ಇವನನ್ನು ಇವಳು ಕಚ್ಚಿ ಅವುಗಳ ಹಲ್ಲು ತುಂಡಾಗಿ ಏನಾದರೂ ಹೆಚ್ಚು ಕಡಿಮೆ ಆಗಿ ಕೊನೆಗೆ ಬದುಕಿದರೆ ಅದಕ್ಕೆ ಇವರು ಏನು ಮಾಡಿದರು ಅಂತ ಹೇಳಿದರೆ, ಆ ಸರ್ಪದ ಜೊತೆಗೇ ಒಂದು ಗೋಣಿ ಚೀಲವನ್ನು ಹಾಕಿ ಬಂಧಿಸಿದರು. ಗೋಣಿ ಚೀಲವನ್ನು ಬಂಧಿಸಿ ಆಮೇಲೆ ಈ ಪೆಟ್ಟಿಗೆಯಲ್ಲಿ ಒಂದರೊಳಗೆ ಅದನ್ನು ಹಾಕಿದ್ರಂತೆ. ಅಂದರೆ ಒಳಗೆ ಸರ್ಪದ ಬಂಧನ, ಮೇಲೆ ಗೋಣಿ ಚೀಲದ ಬಂಧನ, ಆಮೇಲೆ ಈ ಪೆಟ್ಟಿಗೆ, ಆ ಪೆಟ್ಟಿಗೆಯ ಬಂಧನ ಮಾಡಿ ಅದಕ್ಕೆ ಒಂದಷ್ಟು ಸರಪಗಳನ್ನೆಲ್ಲ ಸುತ್ತಿ ಎತ್ತಿಕೊಂಡು ಹೋಗಿ ಸಮುದ್ರದಲ್ಲಿ ಹಾಕಿದ್ದಾರೆ. ಸಮುದ್ರದ ಆಳಕ್ಕೆ ಹೋಯ್ತಿತ್ತು. ಆಳಕ್ಕೆ ಹೋದಾಗ ಇವನು ಸರ್ಪಗಳಿಂದ ಸುತ್ತಲ್ಪಟ್ಟು ಒಂದು ಮಹಾ ತೇಜಸ್ಸು ಸಮುದ್ರದ ಒಳಗಿದೆ ಅಂತ ಹೇಳಿ ನಮ್ಮ ಸಮುದ್ರದ ಅಧಿಪತಿಯಾದ ವರುಣನಿಗೆ ನನ್ನಲ್ಲಿಗೆ ಪರಮ ಭಗವದ್ಭಕ್ತ ಬಂದಿದ್ದಾನೆ ಎನ್ನುವ ಪ್ರಜ್ಞೆ ಬಂತು. ವರುಣದೇವ ಸೀದಾ ಬಂದು ಇದನ್ನೆಲ್ಲ ಬಿಚ್ಚಿದಂತೆ. ಬಿಚ್ಚಿದಾಗ ಒಳಗಿಂದ ಒಂದು ಗೋಣಿ ಚೀಲ ಉಂಟು. ಗೋಣಿ ಚೀಲದ ಒಳಗೆ ಈ ಭಗವದ್ಭಕ್ತನ ದರ್ಶನ ಆಗಲೇಬೇಕು ಅಂತ ಅವನಿಗೆ ಹಠ ಅಂತೆ. ದೇವರ ದರ್ಶನ ಮಾಡುವುದಕ್ಕಿಂತ ಭಕ್ತರ ದರ್ಶನ ಶ್ರೇಷ್ಠ, ಇವನನ್ನು ನೋಡಬೇಕು ಅಂತ. ಆದರೆ ಗೋಣಿ ಚೀಲ ಬಿಚ್ಚಲಿಕ್ಕೆ ಒಳಗಿಂದ ವಾಸನೆ ಬರ್ತಾ ಇದೆ, ಸರ್ಪಗಳ ವಿಷದ ವಾಸನೆ. ಆ ವಿಷ ಮೂಸಿದ್ರೇನೆ ಪ್ರಾಣ ಹೋಗುವಷ್ಟು ವಿಷ ಉಂಟು. ಅದರಿಂದ ಆತ ಏನು ಮಾಡುವುದು ನಿಂತಿದ್ದಾನೆ. ಅಷ್ಟೊತ್ತಿಗೆ ಗರುಡ ಬಂದಂತೆ. ಗರುಡ ಬಂದವ ಅಷ್ಟೂ ಸರ್ಪಗಳನ್ನು ಹೊಟ್ಟೆಗೆ ಹಾಕ್ಕೊಂಡು ಹೊರಟಂತೆ. ಯಾಕಂದರೆ ಭಗವದ್ಭಕ್ತನಾದ ಈತನಿಗೆ ಸರ್ಪಗಳು ಕಚ್ಚುವುದಂದ್ರೆ ಏನು ಅಂತ, ಇವನ ಮೇಲೆ ಬಿದ್ದಿದ್ದೀರಾ ನೀವು ಅಂತ ಹೇಳಿ ಅಷ್ಟೂ ಸರ್ಪಗಳನ್ನು ನುಂಗಿದಂತೆ ಗರುಡ. ನುಂಗಿ ದಾನವುಗಳನ್ನೆಲ್ಲ ಹೊಟ್ಟೆಗೆ ಹಾಕ್ಕೊಂಡು ಹೊರಟದ. ಇವ ಅಲ್ಲಿ ನಗದಾಗ್ತಾ ಇದ್ದಾನೆ, ಕೈ ಮುಕ್ಕೊಂಡೇ ಇದ್ದಾನೆ ಒಳಗೆ. ಅವನು ಕಣ್ಣು ಮುಚ್ಚಿ ನಾರಾಯಣ ಅಂತ ಧ್ಯಾನ ಮಾಡ್ತಾ ಇದ್ರೆ ಪಕ್ಕದಲ್ಲಿ ವರುಣ ಹೇಳ್ತಾನೆ, ಪ್ರಹ್ಲಾದ ನಮ್ಮ ಅತಿಥಿಯಾಗಿ ಬಂದಿದ್ಯಲ್ಲೋ ತೆಗೋ ಅಂತ ರತ್ನಗಳನ್ನೆಲ್ಲ ಇಟ್ಟು ಒಂದು ಆರಾಧನೆ ಮಾಡ್ತಾನೆ. ಇವ ಕಣ್ಣು ಬಿಟ್ಟು ಅವನನ್ನು ನೋಡಿ, ವರುಣದೇವ ನಾನು ಯಾಕೆ ಇಲ್ಲಿದ್ದೇನೆ, ಸಂಧ್ಯಾ ವಂದನೆ ಮಾಡಬೇಕಲ್ವಾ, ಈಗ ದೇವರನ್ನು ಪೂಜಿಸಬೇಕಲ್ವಾ ಅಂತೇಳಿ ನಮೋ ಬ್ರಹ್ಮಣ್ಯ ದೇವಾಯ ಅಂತೇಳಿ ದೇವರನ್ನು ಪೂಜೆ ಮಾಡ್ತಾನೆ ವರುಣನ ಮುಂದೆ. ವರುಣನಿಗೆ ಬಹಳ ಆನಂದ ಆಗ್ತದೆ. ಇಂತಹ ಪರಮಾತೆ ಭಗವದ್ಭಕ್ತ ನೀನು ಅಂತ ಇಂಥದ್ದೆಲ್ಲ ಕಥೆ ಇದೆ. ಅಂದರೆ ಇದು ಬೇರೆ ಕಡೆ ಕಾಣಿಸುವುದಿಲ್ಲ. ನರಸಿಂಹ ಪುರಾಣದಲ್ಲಿ ಪ್ರಹ್ಲಾದನ ವ್ಯಕ್ತಿತ್ವ ವಿಶೇಷದ ವರ್ಣನೆ ಇರತಕ್ಕಂಥ ಕಥೆ. ಇನ್ನೊಂದು ಧ್ರುವನ ಕಥೆ ಇಲ್ಲಿ. ನರಸಿಂಹನ ಕಥೆ ಉಳಿದ ಕಡೆ ಬಂದ ಹಾಗೆ ವಿಶೇಷ ವರ್ಣನೆ ಇದೆ. ನರಸಿಂಹದೇವರು ಉಪದೇಶ ಮಾಡುವ ಅನೇಕ ಮಾತುಗಳಿದ್ದಾವೆ. ಇದು ಇಲ್ಲಿರ್ತಕ್ಕಂಥ ಕಥಾ ವಿಶೇಷ. ಧ್ರುವನ ಕಥೆಯೂ ಕೂಡ ಉಳಿದ ಕಡೆ ಬಂದದ್ದಕ್ಕಿಂತ ವಿಶಾಲವಾಗಿದೆ. ಇವತ್ತು ಆ ಧ್ರುವನ ಕಥೆ ಒಂದು ನೋಡೋಣ. ನೋಡುವುದಷ್ಟು ಗುರುಸೊತ್ತಿಲ್ಲ. ಆದರೂ ಕೋಸೌ ಧ್ರುವ ಕಸ್ಯ ಸುತಃ ಸೂರ್ಯಾಧಾರೋ ಭವತ್ ಕಥಂ ವಿಚಿಂತ್ಯ ಕಥಯಾಶುತ್ವಂ ಸೂತ ಜೀವ ಸಮಾಶ್ರತಂ. ಭರದ್ವಾಜರು ಹೇಳ್ತಾರೆ, ಸೂತ ನೀನು ಕಥೆ ಹೇಳುವುದು ಕೇಳಿದರೆ ನೀನು ಬೇಗ ಸಾಯಬಾರ್ದು ಅಂತ ಹೇಳ್ತಾರೆ. ಸೂತ ಜೀವ ಸಮಾಶತಂ, ನೀನು 1000 ವರ್ಷ ಬದುಕಬೇಕು ನೀನು. ಯಾಕಂದರೆ ಅಷ್ಟು ಚಂದ ಕಥೆ ಹೇಳ್ತಾ ಇದ್ದಿ. ಈಗ ಧ್ರುವನ ಬಗ್ಗೆ ಹೇಳಿದ್ಯಲ್ವ, ಅವನ ಬಗ್ಗೆ ಧ್ರುವ ಆಕಾಶದಲ್ಲಿ ಧ್ರುವಸ್ಥಾನ ಧ್ರುವ ನಕ್ಷತ್ರ ಅಂತ ಹೇಳಿದ್ದಿ. ಅವನು ಯಾರು, ಅವನ ವಿಷಯ ಸ್ವಲ್ಪ ಬಿಡಿಸಿ ಹೇಳು. ಆವಾಗ ಉತ್ತಾನ ಚರಣ ಅಂತ ಒಬ್ಬ ಇದ್ದಾನೆ. ಮನೋಸ್ವಾಯಂಭುವಸ್ಯಾಸೀತ್ ಉತ್ತಾನ ಚರಣ ಸುತಃ ತಸ್ಯ ಕ್ಷಿತಿಪತೇರ್ವಿಪ್ರದ್ಗೌ ಸುತೌ ಸಂಬಭೂವತು ಸುರುಚ್ಯಾಂ ಉತ್ತಮೋ ಜ್ಯೇಷ್ಠ ಸುನೀತ್ಯಾಂತು ಧ್ರುವೋ ಬರಹ. ಇಲ್ಲೆಲ್ಲೂ ಉತ್ತಾನ ಪಾದ ಅಂತ ಹೆಸರಿಲ್ಲ, ಉತ್ತಾನ ಚರಣ ಅಂತ ಹೆಸರು. ಚರಣ ಅಂದರೂ ಪಾದ ಅಂದರೂ ಒಂದೇ. ನಾನೇನು ಅಂದ್ಕೊಂಡೆ ಅಂದರೆ ಉತ್ತಾನ ಪಾದನನ್ನೇ ಉತ್ತಾನ ಚರಣ ಅಂತ ಪರ್ಯಾಯ ಪದ ಹೇಳಿದ್ದಾರೆ. ನೋಡಿದರೆ ಒಂದು 8 ಬಾರಿಯೂ ಉತ್ತಾನ ಚರಣ ಅಂತಿದೆ ಹೊರತು ಉತ್ತಾನ ಪಾದ ಶಬ್ದ ಇಲ್ವೇ ಇಲ್ಲ. ಅಲ್ಲಿ ಉತ್ತಾನ ಪಾದ ಪ್ರಿಯ ವ್ರತೋತ್ಥಾನ ಪದೋ ಅಂತ ಅಲ್ಲಿ ಉತ್ತಾನ ಪದ ಶಬ್ದ ಇದೆ ಭಾಗವತದಲ್ಲಿ. ಇಲ್ಲಿ ಉತ್ತಾನ ಚರಣ ಪದ ಇದೆ. ಅದರಿಂದ 2 ಅವನ ಹೆಸರು ಅಂತ ಇಟ್ಟುಕೊಳ್ಬೇಕು. ಚರಣ ಅಂದರೂ ಪಾದ ಅಂದರೂ ಒಂದೇ ಅಲ್ವಾ. ಅಂತೂ
ಪ್ರಿಯವ್ರತ ಉತ್ಥಾನ ಪದ ಅಂತ ಅಲ್ಲಿದೆ, ಉತ್ಥಾನ ಚರಣ ಅಂತ ಇಲ್ಲಿ ನಿರಂತರ ಬೇರೆ ಬೇರೆ ಸಂದರ್ಭದಲ್ಲೂ ಉತ್ಥಾನ ಚರಣ ಶಬ್ದ ತಪ್ಪಿಯೂ ಕೂಡ ಅವರು ಉತ್ಥಾನ ಪಾದ ಅಂತ ಹೇಳುವುದಿಲ್ಲ ಇಲ್ಲಿ. ಉತ್ಥಾನ ಚರಣನ ಪತ್ನಿ ಸುನೀತಿ, ಸುರುಚಿ. ಸುರುಚಿಯಲ್ಲಿ ಉತ್ತಮ, ಅವನು ಜ್ಯೇಷ್ಠ ಅಂತೆ. ಸುನೀತಿಯ ಮಗ ಧ್ರುವ, ಅವನು ಕನಿಷ್ಠ, ಎರಡನೇ ಮಗ. ನಮಗೆ ಕೆಲವು ಭಾಗವತದಲ್ಲಿ ಯಾರು ದೊಡ್ಡವ ಯಾರು ಚಿಕ್ಕವ ಅಂತ ಹೇಳಲಿಲ್ಲ, ಆದರೂ ನಾವು ಧ್ರುವನನ್ನು ದೊಡ್ಡವ ಅಂತ ಇಟ್ಟುಕೊಳ್ತೇವೆ. ಯಾಕಂದರೆ ಧ್ರುವನನ್ನು ಮೊದಲು ಹೇಳಿದ್ದಾದ್ದರಿಂದ ಅದನ್ನು ಮೊದಲು ಇಟ್ಟುಕೊಳ್ತೇವೆ. ವಸ್ತುತಃ ದೊಡ್ಡ ಹೆಂಡತಿಯ ಮಗ ಧ್ರುವ, ಚಿಕ್ಕ ಹೆಂಡತಿಯ ಮಗ ಉತ್ತಮ, ಸುರುಚಿಯ ಮಗ. ಚಿಕ್ಕ ಹೆಂಡತಿಯಲ್ಲಿ ಮೊದಲು ಮಗು ಆಯ್ತಂತೆ, ದೊಡ್ಡ ಹೆಂಡತಿಯಲ್ಲಿ ಆಮೇಲೆ ಮಗು ಆಯ್ತಂತೆ. ಅವಳಲ್ಲಿ ಮಗು ಆಗ್ತಾ ಇಲ್ಲ ಅಂತ ಎರಡನೇ ಮದುವೆ ಆದದ್ದು. ಹಾಗಾಗಿ ಸುರುಚಿಯ ಬಗ್ಗೆ ಪ್ರೀತಿ ಜಾಸ್ತಿ ಅವನಿಗೆ. ಸುರುಚಿಯ ಮಗ ಉತ್ತಮ. ಸಭೆಯಲ್ಲಿ ಧ್ರುವ ಬಂದ, ಸುರುಚಿ ಇದ್ದಾಳೆ, ಉತ್ತಮ ಕೂತಿದ್ದಾನೆ ಅಪ್ಪನ ತೊಡೆಯಲ್ಲಿ. ಅವನಿಗಿಂತ ಚಿಕ್ಕವ ಧ್ರುವ, ಅವನಿಗೆ ಇನ್ನಷ್ಟು ಸೀದಾ ಹೋಗಿ ಹಾರಿ ಹೋಗಿ ಅವನ ತೊಡೆಯಲ್ಲಿ ಈ ಕಡೆ ತೊಡೆಯಲ್ಲಿ ಕೂಡಲಿಕ್ಕೆ ಅಂತ ಬಂದರೆ ಸುನೀತಿ ಕೈಯಲ್ಲಿ ಹಿಡ್ಕೊಂಡು, ಸುರುಚಿ ಕೈ ಹಿಡ್ಕೊಂಡು ನೋಡು ಸಮಾಧಾನದಲ್ಲಿ ಹೇಳ್ತಾಳೆ. ಇಲ್ಲಿ ಜೋರಿಲ್ಲ, ಇದು ಸುರುಚಿ ಭಾಳ ಪಾಪದವಳು. ಸುರುಚಿ ಹೇಳ್ತಾಳೆ, ಏನು ಅಲ್ಲಿ ಕೂತ್ಕೊಳ್ಬೇಕಾ ನಿಂಗು? ಬೇಡ ಬೇಡ, ಹೋಗಿ ಮನೆಗೆ. ಯಾಕಂತ ಹೇಳಿದರೆ ನೀನು ನೀನು ದೌರ್ಭಗೇಯ ಕುಮಾರೋಢುಂ ಇಚ್ಛೇರಂಕೆ ಮಹೀಪತೆ ಬಾಲಿಶ ಬುದ್ಧಿತ್ವ ಅಭಾಗ್ಯ ಜಠರೋದ್ಭವ. ನೀನು ಯಾಕೆ ದೌರ್ಭಾಗ್ಯಶಾಲಿ ಅಂದರೆ ಒಬ್ಬಳು ದುರ್ಭಗೆಯ ಹೊಟ್ಟೆಯಲ್ಲಿ ಹುಟ್ಟಿದ್ದಿ. ಇದು ಸವತಿ ಮಾತ್ಸರ್ಯ. ಆ ದೌರ್ಭಾಗ್ಯಶಾಲಿನಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದಿ. ದುರ್ಭಗೆಯ ಮಗ ಅಂತ ಅರ್ಥ. ನೀನು ಹೋಗಿ ರಾಜನ ಅಂಕದಲ್ಲಿ ಕೂತ್ಕೊಳ್ಬೇಕು ಅಂತ ಬಳಸ್ತಾ ಇದೆಯಲ್ಲ, ತಪ್ಪಿದು. ಯಾಕಂದರೆ ಹೋಗಿ ಆ ದೌರ್ಭಾಗ್ಯ ಹೊಟ್ಟೆಯಲ್ಲಿ ಹುಟ್ಟಿದ್ಯಲ್ಲ. ನೀನು ನಿಜವಾಗಿ ಇಲ್ಲಿ ಕೂತ್ಕೊಳ್ಬೇಕು ಅಂದರೆ ನನ್ನಂಥವಳ ಹೊಟ್ಟೆಯಲ್ಲಿ ಹುಟ್ಟಬೇಕಿತ್ತು. ನಿನ್ನನ್ನು ನೋಡಿದರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಬಾರ್ದಿತ್ತು ಅಂತ ನನಗೆ ಅನಿಸುತ್ತೆ. ಎಷ್ಟು ಒಳ್ಳೆ ಹುಡುಗ ನೀನು, ಆದರೆ ಅಲ್ಲಿ ಹುಟ್ಟಿದ್ಯಲ್ಲ, ಹೋಗು ಇಲ್ಲೆಲ್ಲ ಕೂತ್ಕೊಳ್ಳಿಕ್ಕೆ ಬರಬೇಡ ಅಂತ. ಅಂದರೆ ಇವಳು ಬೈದದ್ದು ಇವನಿಗಲ್ಲ, ಅವಳು ಸವತಿಗೆ ಸಿಕ್ಕಾಬಟ್ಟೆ ಬೈದದ್ದು. ಆದರೆ ಮಗುವಿಗೆ ಅರ್ಥ ಆಗ್ತದೆ ಅದೆಲ್ಲ. ನನ್ನ ಅಮ್ಮನನ್ನು ಇವನನ್ನೇ ಬೈದಿದ್ರೆ ಇವಳಿಗೆ ಅಷ್ಟು ಬೇಸರ ಆಗ್ತಾ ಇರಲಿಲ್ಲ. ನನ್ನ ಅಮ್ಮನನ್ನು ಹಾಗೆ ಬೈದಿದ್ದಾಳೆ ಇವಳು ಅಂತ ಬೇಸರ ಆಯಿತು. ಸೀದಾ ಮಾತಾಡಲೇ ಇಲ್ಲಂತೆ. ಅಪ್ಪನನ್ನು ನೋಡಿದ. ಅಪ್ಪ ಏನಾದರೂ ಹೇಳ್ತಾರೋ ಅಂತ. ಅಪ್ಪ ಆ ಕಡೆ ಮುಖ ಮಾಡಿ ಕೂತಿದ್ದಾರೆ, ಮಾತೇ ಇಲ್ಲ. ಅವರ ಮುಖದ ಹತ್ರ ಹೋದಂತೆ, ನೋಡಲಿ ನನ್ನನ್ನು ಅಂತ ಅಲ್ಲಿಗೆ ಹೋದಂತೆ. ಹೋದರೂ ಕೂಡ ಅವರು ಮಾತಾಡಲಿಲ್ಲ. ನಮಸ್ಕಾರ ಮಾಡಿದಂತೆ ಅಪ್ಪನಿಗೆ ನಮಸ್ಕಾರ ಮಾಡ್ತಾನೆ. ಅಪ್ಪ ಮಾತಾಡೋದಿಲ್ಲ. ಆಯುಷ್ಮಾನ್ ಭವ ಅಂತ ಆದರೆ ಹೇಳಬೇಕೋ ಬೇಡ, ಅದು ಹೇಳಲಿಲ್ಲ. ಅಷ್ಟಾದ ಕೂಡ ಓಡಿ ಬಂದ. ಸೀದಾ ಅಮ್ಮನ ಹತ್ರ ಓಡಿ ಬರ್ತಾನೆ. ಓಡಿ ಬಂದು ಅಳ್ತಾ ಇಲ್ಲ ಅವ. ತುಟಿಯನ್ನು ಕಚ್ಚಿಕೊಂಡಿದ್ದಾನೆ, ಕಣ್ಣಲ್ಲಿ ನೀರು ಸ್ವಲ್ಪ ಇರಿತಾ ಇದೆ, ಅಳು ಮಾತ್ರ ಇಲ್ಲ. ಮಗು ಓಡಿ ಬಂದದ್ದೇ ಮಗುವನ್ನು ನೋಡ್ತಾಳೆ ಇವಳು. ಏನೂ ಸಭೆಯಲ್ಲಿ ವ್ಯತ್ಯಾಸ ಆಗಿದೆ ಅಂತ ಗೊತ್ತಾಗಿ ಏನು ಮಗು, ಏನಾದರೂ ಸಮಸ್ಯೆ ಆಯಿತಾ ಅಂತ ತಾಯಿ ವಿಚಾರ ಮಾಡ್ತಾ ಇದ್ದಾಳೆ. ವಿಚಾರ ಮಾಡಿದರೆ, ಅಲ್ಲ ಸುರುಚಿ ಏನಾದರೂ ನಿನಗೆ ಹೇಳಿಲ್ಲ ಅಂತ ಕೇಳಿದ್ವಿ. ಅವಳೇ ಹೇಳಿತ್ತು ಅಂತ ಆಗ ಶುರು ಮಾಡ್ತಾನೆ. ಅವಳಿಗೆ ಹೇಳಿದ್ದಾಳೆ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದೇನೆಂತೆ, ನೀನು ದುರ್ಭಗೆಯಂತೆ, ಹಾಗೆ ಅಂತೆ ಹೀಗಂತೆ ಅದು ಹಾಗೆ ಹೇಳಿದ್ದಾಳೆ ಅವಳು. ನಾನು ಏನು ಮಾಡಲಿ ಅಮ್ಮ ಅಂತ. ಸಂಪೃಚ್ಛೆ ಜನನಿತ್ವಾಹಂ ಸಮ್ಯಕ್ ಶಂಸ ಸಮಮಾಗ್ರತಃ ಭಾರ್ಯಾತ್ವೇಪಿ ಚ ಸಾಮಾನ್ಯೇ ಕಥಂ ಸಾ ಸುರುಚಿಪ್ರಿಯ. ಅಮ್ಮ, ನಾನು ನಿನ್ನ ಹತ್ರ ಒಂದು ಪ್ರಶ್ನೆ ಮಾಡ್ತೇನೆ. ಏನಂದರೆ, ನೀನು ಕೂಡ ಉತ್ಥಾನ ಚರಣನ ಪತ್ನಿ ಅಲ್ವಾ, ಸುರುಚಿಯೂ ಪತ್ನಿ ಅಲ್ವಾ, ಇಬ್ಬರೂ ಮದುವೆ ಆದದ್ದ ಹೌದು. ಇಬ್ಬರನ್ನು ಅವನೇ ಮದುವೆ ಆದದ್ದ, ನೀವು ಹೋಗಿ ಅವನನ್ನು ಮದುವೆ ಆದದ್ದ ಮನೆಗ? ಇವಳು ಹೇಳ್ತಾಳೆ, ಇಲ್ಲ, ಅದು ನಾವು ಹೋಗಿ ಯಾರನ್ನು ಮದುವೆ ಆಗುವ ಕ್ರಮ ಇಲ್ಲ, ಅವರೇ ನಮ್ಮನ್ನು ಮದುವೆ ಆಗುವುದು ಅಂತ ಇವಳು ಹೇಳಿ. ಹಾಗಾದರೆ ಭಾರ್ಯಾತ್ವೇ ಪಿಚ ಸಾಮಾನ್ಯೇ, ಇಬ್ಬರನ್ನು ಅವನೇ ಮದುವೆ ಆದಮೇಲೆ ಆ ಸುರುಚಿ ಯಾಕೆ ಪ್ರಿಯ, ನೀನು ಪ್ರಿಯಳಲ್ಲ ಯಾಕೆ? ಕಥಂನ ಭವತಿ ಮಾತಃ ಪ್ರಿಯ ಕ್ಷತಿಪತೆ ರಸಿ, ಯಾಕೆ ಪ್ರಿಯಳಾಗಿಲ್ಲ ನೀನು? ಇವಳು ಆಕಾಶ ನೋಡ್ತಾಳೆ. ಎಲ್ಲ ದೈವ, ನಾವು ಹಣೆಯಲ್ಲಿ ಬರ್ಕೊಂಡು ಬರಬೇಕು ಮಗು ಅಂತ. ಸರಿ, ಉತ್ತಮ ಸುರುಚಿಯ ಮಗ, ನಾನು ನಿನ್ನ ಮಗ ಅಂತ ಹೇಳಿದರೆ ಉತ್ಥಾನಪಾದನ ಮಗ. ಇಬ್ಬರೂ ಉತ್ಥಾನಪಾದನ ಮಕ್ಕಳಾಗಿದ್ದರೂ ಕೂಡ ಉತ್ಥಾನಪಾದನಿಗೆ ನಾನು ಪ್ರಿಯ ಅಲ್ಲ, ನೀನು ಅವ ಉತ್ತಮ ಪ್ರಿಯ, ಇದು ಯಾಕೆ ಈ ರೀತಿ ವ್ಯತ್ಯಾಸ ಯಾಕೆ? ಅದನ್ನು ಕೇಳಿದ. ಅಲ್ಲ, ನೀನು ಮಂದಭಾಗ್ಯಳಂತೆ, ಅವಳು ಪರಮ ಸೌಭಾಗ್ಯಶಾಲಿನಿಯಂತೆ, ಈ ವ್ಯತ್ಯಾಸ ಯಾಕಾಯಿತು? ಇವಳೆಲ್ಲಕ್ಕೂ ಉತ್ತರ ದೇವರು, ಅದೃಷ್ಟ.
ದೇವರು ಅದೃಷ್ಟ ಇಷ್ಟೇ ಹೇಳ್ತಾಳೆ. ಪುಣ್ಯ ನಾವು ಅವರವರು ಜನ್ಮಾಂತರದಲ್ಲಿ ಮಾಡಿದ ಪುಣ್ಯದಿಂದ ಬರುವುದು. ಕಥಮ್ಮೇ ಸುಕೃತಂ. ಇವಾಗ ಹೇಳ್ತಾನೆ, ಅಲ್ಲ ನೀನು ಪುಣ್ಯ ಮಾಡಲಿಲ್ಲ ಅಲ್ವಾ, ನಾನು ಪುಣ್ಯ ಮಾಡಲಿಲ್ಲ ಅಲ್ವಾ, ಅವರು ಪುಣ್ಯ ಮಾಡಿದಾರಲ್ವಾ, ಅದು ಹೇಗಾಯಿತು ಅಂತ ಹೇಳ್ತಾರೆ. ನಾವು ಪುಣ್ಯ ಮಾಡಲಿಲ್ಲ, ಅವರು ಪುಣ್ಯ ಮಾಡಿದ್ದಾರೆ, ಅದು ಹೇಗೆ? ಅದು ನಾನು ಈಗ ಏನು ಅನ್ಯಾಯ ಮಾಡಿದ್ದೇನೆ, ನೀನೇನು ಅನ್ಯಾಯ ಮಾಡಿದ್ದಿ, ಜನ್ಮಾಂತರದಲ್ಲಿ ಅದು ಏನು ಅನ್ಯಾಯ ನಾವು ಮಾಡಿದ್ದೇವೆ ಅಂತ ಹೀಗಾಗ್ತಾ ಇದೆ, ಏನು ತಪ್ಪಾಗಿದೆ ನಮ್ಮಿಂದ. ಇಷ್ಟು ಹೇಳಿದರೆ ಅವಳು ಹೇಳ್ತಾಳೆ, ಮಗು ಮೊದಲು ಒಂದು ವಿಷಯ ತಿಳ್ಕೊ, ಅವಳು ನಿಮಗೆ ಬೈದಿರ್ಬೋದು, ಆದರೆ ಅವಳು ಹಾಳಾಗಲಿ ಅಂತ ಮಾತ್ರ ನೀನು ಯೋಚನೆ ಮಾಡಬೇಡ. ಯಾಕೆ ಅಂತ ಹೇಳಿದರೆ, ಯಾರಾದರೂ ನಮಗೆ ತಪ್ಪು ಮಾಡಿದರೆ ಅವರಿಗೆ ಕೆಟ್ಟದಾಗಲಿ ಅಂತ ನಾವು ಯೋಚನೆ ಮಾಡಿದರೆ ಅದು ನಮ್ಮ ಮೇಲೆ ಮೊದಲು ಉಂಟಾಗ್ತದೆ. ಅಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ ಆಲೋಚನೆ ಮಾಡುವುದು ನಾವು ಕೆಟ್ಟವರಾಗುವುದಕ್ಕೆ ಕಾರಣ ಆಗ್ತದೆ. ಆದ್ದರಿಂದ ಸುನೀತಿರುವಾಚ ಅಯಿತಾತ ಮಹಾಬುದ್ಧೇ ವಿಶುದ್ಧೇನಾಂತರಾತ್ಮನ ನಿವೇದಯಾಮಿತೆ ಸರ್ವಂ ಮಾವಮಾನೇ ಮತಿಕೃತಾಃ. ಅವಮಾನದ ಬಗ್ಗೆ ಯೋಚನೆ ಬಿಡು. ಅವಳು ಏನು ಹೇಳಿದ್ದಾಳೆ ಅದನ್ನೆಲ್ಲ ನಾನು ನುಂಗಿಕೊಂಡಿದ್ದೇನೆ, ನೀನು ನುಂಗಿಕೊ. ಅವಳು ಹೇಳಿದ್ದು ಸರಿಯಾಗಿಯೇ ಇದೆ. ಯಾಕೆಂದರೆ ರಾಜನಿಗೆ ಅವಳು ಇಷ್ಟ, ನಾನು ಇಷ್ಟ ಅಲ್ಲ. ಆದ್ದರಿಂದ ಅವಳು ಸೌಭಾಗ್ಯಶಾಲಿನಿ. ಪತಿಯ ಪ್ರೀತಿ ಅನ್ನುವುದಕ್ಕಿಂತ ದೊಡ್ಡ ಸೌಭಾಗ್ಯ ಪತ್ನಿಗೆ ಏನಿದೆ? ಆ ಪ್ರೀತಿ ಆಕೆಯಲ್ಲಿದೆ ಅಂದರೆ ಅವಳು ಸೌಭಾಗ್ಯಶಾಲಿನಿ. ನನಗೆ ಆ ಪತಿ ಪ್ರೀತಿ ಪ್ರಾಪ್ತಿ ಆಗಲಿಲ್ಲ ಅಂದರೆ ನಾನು ಸೌಭಾಗ್ಯಶಾಲಿನಿ. ಆದ್ದರಿಂದ ಅವಳು ಏನು ತಪ್ಪು ಹೇಳಿದ್ದಾಳೆ? ಅವಳು ಹೇಳಿದ್ದು ಸರಿಯಾಗಿ ಇದೆ. ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದು ಹೌದು, ಆಕೆಯ ಹೊಟ್ಟೆಯಲ್ಲಿ ಹುಟ್ಟಿದ್ದಿದ್ರೆ ಸಿಂಹಾಸನ ನಿನಗೆ ಸಿಕ್ತಿತ್ತು, ಅದು ಅವಳು ಹೇಳಿದ್ರಲ್ಲಿ ಯಾವ ತಪ್ಪಿದೆ? ಸರಿಯಾದ ವಿಷಯವನ್ನೇ ಅವಳು ಹೇಳಿದ್ದಾಳೆ. ಆದ್ದರಿಂದ ನೀನು ಅದರ ಬಗ್ಗೆ ಯೋಚನೆ ಮಾಡಬೇಡ. ನಾವು ಹೀಗೆ ನೀನು ಚೆನ್ನಾಗಿ ಅಧ್ಯಯನ ಮಾಡು. ಅಧ್ಯಯನದ ಬಲದಿಂದ ದೇವರನ್ನು ಆರಾಧನೆ ಮಾಡು. ದೇವರು ಸಂಪ್ರೀತನಾಗಿ ನಿನಗೇನು ಕೊಡಬೇಕೋ ಅದನ್ನು ಕೊಡ್ತಾನೆ. ನಮ್ಮ ಭಾಗ್ಯ ನಮಗೆ ಇದೆ. ಇಷ್ಟು ಹೇಳಿದರೆ ಧ್ರುವ ಹೇಳ್ತಾನೆ, ಜನಯಿತ್ರಿ ಅಮ್ಮ, ನಾನು ಒಂದು ತೀರ್ಮಾನ ಮಾಡಿದ್ದೇನೆ, ದೇವರನ್ನು ಕಾಣಬೇಕು ಅಂತ ತೀರ್ಮಾನಿಸಿದ್ದೇನೆ. ನೀನು ಹೇಳ್ತೀಯಲ್ಲ, ಎಲ್ಲಕ್ಕೂ ದೇವರು ಕಾರಣ, ನಾವು ಕಾರಣ ಅಲ್ಲ, ದೇವರು ಇಟ್ಟ ಹಾಗೆ ನಾವಿರ್ತೇವೆ ಅಂತ. ಆದ್ದರಿಂದ ನನ್ನನ್ನು ನೀನು ಒಂದು ಮನಸ್ಸು ಮಾಡು. ನಾನು ಕಾಡಿಗೆ ಹೋಗಿ ತಪಸ್ಸು ಮಾಡುವುದಕ್ಕೆ ಹೊರಟಿದ್ದೇನೆ, ನೀನು ಇದಕ್ಕೆ ಮಾತ್ರ ಆಗುವುದಿಲ್ಲ ಅಂತ ಹೇಳಬಾರ್ದು. ಆಗ ಸುನೀತಿ ಹೇಳ್ತಾಳೆ, ನಾನು ಅನುಜ್ಞೆ ಕೊಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ. ಅನುಜ್ಞಾತುಂ ನ ಶಕ್ನೋಮಿ ತ್ವಾಂ ಉತ್ತಾನಶಯಾಂ ಗಜ. ಉತ್ತಾನಪಾದನ ಮಗನಾದಂತಹ ಓ ಧ್ರುವನೇ, ನಿನ್ನನ್ನು ನಾನು ಕಾಡಿಗೆ ಹೋಗು ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಪ್ಪ ಹೇಳಬೇಕಲ್ವಾ, ಇದು ಅಮ್ಮನೇ ಹೇಳುವ ಕೆಲಸವಾ? ನೀನು ಅವನ ಮಗನು ಹೌದಲ್ವಾ? 7-8 ವರ್ಷ ದೇಶೀಯ, ಇನ್ನು 7-8 ವರ್ಷವೂ ಆಗಲಿಲ್ಲ. ಭಾಗವತದ ಪ್ರಕಾರ 5 ವರ್ಷದ ಹುಡುಗ. ಇಲ್ಲಿ 7-8 ವರ್ಷ ದೇಶೀಯ, 7-8 ವರ್ಷವೂ ಆಗಲಿಲ್ಲ ನಿನಗೆ. ಅಂದರೆ 5 ಇಟ್ಟುಕೊಳ್ಳುವ, 7-8 ಆಗಲಿಲ್ಲ ಅಂದರೆ ಇನ್ನು 5 ವರ್ಷದ ಹುಡುಗ ಅಂತ. ಕ್ರೀಡಾ ಯೋಗ್ಯೋಸಿ ಪುತ್ರಕ. ಮನೆಯಲ್ಲಿ ಆಟ ಆಡಬೇಕಾದವ, ಮನೆ ಹೊರಗೆ ಆಟ ಆಡುವ ವಯಸ್ಸು ಬರಲಿಲ್ಲ ನಿನಗೆ. ತ್ವದೇ ಕಥನಯ ತಾತ, ನನಗೆ ನಿನ್ನನ್ನು ಬಿಟ್ಟರೆ ಮತ್ತೊಬ್ಬ ಮಗ ಇಲ್ಲ ನೋಡು. ತ್ವದಾಧಾರೀಕ ಜೀವಿತ, ನನಗೆ ಗಂಡನೂ ಇಲ್ಲ ಅನ್ನುವ ಸ್ಥಿತಿ ಇದೆ, ನೀನೇ ನನ್ನ ಆಧಾರ. ಲಬ್ಧೋಸಿ ಕತಿ ಭಿಕ್ಕಷ್ಟೇಹಿ, ಅದೆಷ್ಟೋ ಕಷ್ಟವನ್ನು ಅನುಭವಿಸಿ ನಿನ್ನಂಥ ಮಗನನ್ನು ನಾನು ಪಡೆದಿದ್ದೇನೆ. ಎಂಥ ವ್ರತ ಮಾಡಿದ್ದೇನೆ ನಿನ್ನನ್ನು ಪಡೆಯುವುದಕ್ಕೆ. ಸಂಪ್ರಾರ್ಥ್ಯ ದೇವತಾ, ಎಷ್ಟು ದೇವತೆಗಳಿಗೆ ಹರಕೆ ಹೊಂದಿದ್ದೇನೆ. ಯದಾ ಯದಾ ಬಹಿರ್ಯಾಸಿ, ನೀನು ಯಾವಾಗ ಮನೆ ಬಿಟ್ಟು ಹೊರಗೆ ಆಟ ಆಡುವುದಕ್ಕೆ ಹೋಗ್ತೀಯೋ. ರಂತುಂ ಚತುರಂ ಪದಂ, 5-6 ಹೆಜ್ಜೆ ದೂರ ಹೋದರೂ ಸಾಕು ನನಗೆ ಪ್ರಾಣ ಹೋದಾಗ ಆಗ್ತದೆ. ಮಗ ಎಲ್ಲಿ ಹೋದ ಅಂತ ನಾನು ಹುಡುಕಿಕೊಂಡು ಹೊರಡುವವಳು. ತದಾ ಮಮ ಪ್ರಾಣಸ್ತಾತತ್ವಾಂ ಉಪಗಚ್ಚತಿ, ನೀನು ಹೋದಲ್ಲೇ ನನ್ನ ಪ್ರಾಣ ಹೋಗ್ತಾ ಇರ್ತದೆ. ಅಂಥವನನ್ನು ಹುಲಿಸಿಂಹಗಳುಳ್ಳ ಕಾಡಿಗೆ ನಾನು ಕಳಿಸುವುದ ಅಂತ ಸುನೀತಿ ಹೇಳಿದರೆ, ಧ್ರುವ ಹೇಳ್ತಾನೆ, ನನಗೆ ನೀನಮ್ಮ ಅಲ್ಲ ಅಂತ ಹೇಳ್ತಾನೆ, ಅವನ ಅಪ್ಪ ಅಲ್ಲ ಅಂತ ಹೇಳ್ತಾನೆ. ಅದ್ಯ ಯಾವತ್ ಪಿತಾ ಮಾತಾ ಪಂಚೋತ್ಥಾನ ಪದೋ ವಿಭು. ಉತ್ಥಾನ ಪಾದ ಬಂತಿಲ್ಲಿ. ಪಂಚೋತ್ಥಾನ ಪದೋ ವಿಭು ಅದ್ಯ ಪ್ರಭೃತಿ ಮೇ ಮಾತಾ ಪಿತಾ ವಿಷ್ಣು ನ ಸಂಶಯ. ಇವತ್ತಿನ ತನಕ ನೀನು ನನಗೆ ಅಮ್ಮ, ಉತ್ಥಾನ ಪಾದ ನನಗೆ ಅಪ್ಪ. ಆದರೆ ಇವತ್ತಿಂದ ಪ್ರಾರಂಭಿಸಿ ನನಗೆ ವಿಷ್ಣುವೇ ತಂದೆ, ವಿಷ್ಣುವೇ ತಾಯಿ. ಅದ್ಯ ಪ್ರಭೃತಿ ಮೇ ಮಾತಾ ಪಿತಾ ವಿಷ್ಣು ನ ಸಂಶಯ. ಅವನೇ ನನ್ನ ತಂದೆ, ಅವನೇ ನನ್ನ ತಾಯಿ. ನೀನು ಜನ್ಮ ಕೊಡುವುದಕ್ಕೆ ಆ ವಿಷ್ಣು ಒಂದು ನಿಮಿತ್ತವಾಗಿಸಿರ್ತಕ್ಕಂತಹ ವ್ಯಕ್ತಿ ಅಷ್ಟೇ. ಸುನೀತಿ ಹೇಳ್ತಾಳೆ, ಮಗು, ವಿಷ್ಣುವಿನ ಬಗ್ಗೆ ತಂದೆ ತಾಯಿ ಅನ್ನುವಷ್ಟು ದೃಢತೆ ನಿನಗೆ ಈ ಪುಟ್ಟ ವಯಸ್ಸಿನಲ್ಲಿ ಬಂದಿದೆ ಅಂತಾದರೆ ನೀನು ಕಾಡಿಗೆ ಹೋಗ್ಬೋದು. ಅಷ್ಟಾದರೆ ತೊಂದರೆ ಇಲ್ಲ. ವಿಷ್ಣೋರಾರಾಧನೆ ನಾಹಂ ವಾರಯೇ ತ್ವಾಂ ಸುಪುತ್ರಕ. ವಿಷ್ಣುವಿನ ಆರಾಧನೆ ಮಾಡ್ತೇನೆ ಅಂತ ನೀನು ಹೊರಡುವುದಾದರೆ ನಾನು ನಿನ್ನನ್ನು ತಡೆಯುವುದಿಲ್ಲ. ಯಾಕೆಂದರೆ
ನೀನು ವಿಷ್ಣುವಿನ ಆರಾಧನೆಗೆ ಹೊರಟಾಗ ಹೋಗಬೇಡ ಅಂತ ನನ್ನ ನಾಲಿಗೆ ಹೇಳಿದರೆ ಜಿಹ್ವಾಮಿ ಶತಧಾ ಯಾತಿ ಯದಿ ತ್ವಾಂ ವಾರಯಾಮಿ ಭೋಹೋ, ನಿನ್ನನ್ನು ನಾನು ವಾರಣೆ ಮಾಡಿದರೆ ನನ್ನ ನಾಲಿಗೆ ನೂರಾಗಿ ಸೀಳಿ ಹೋಗ್ತದೆ. ಓ ಹೌದಾ ಅಂತ ಹೇಳಿದ. ಈಗ ಅಮ್ಮನಿಗೆ ಸುತ್ತು ಬರ್ತಾನೆ, ಸೆರಗಿನ ಜೊತೆಗೆ ಒಟ್ಟಿಗೆ ಒಳಗೆ ಹೋಗಿ ಸೇರಿಕೊಳ್ತಾನೆ ಆ ತಾಯಿಯ ಜೊತೆಗೆ. ಪರಿಕ್ರಮ್ಯ ಪ್ರಣಮ್ಯಾಥ ತಪಸೇ ಚ ಧ್ರುವೋ ಯಯೌ, ನಮಸ್ಕಾರ ಮಾಡಿ ಅಮ್ಮ ಅನುಮತಿ ಕೊಟ್ಟಿಯಲ್ಲ ಅಂತ ಆಕೆಯ ಮುಖವನ್ನೆಲ್ಲ ಮುಖಕ್ಕೆ ತಾಗಿಸಿಕೊಂಡು ಒರೆಸಿಕೊಂಡು ಒಂದು ಆನಂದವನ್ನು ಅನುಭವಿಸಿ ಆ ತಾಯಿಯನ್ನು ಸಮಾಧಾನ ಮಾಡಿಸಿ ತಾನು ಹೊರಟ ಕಾಡಿಗೆ. ಪುಟ್ಟ ಮಗು ಧ್ರುವೋ ಯಯೌ, ಹೊರಟೇ ಬಿಟ್ಟ. ತಥಾಪಿ ಧೈರ್ಯ ಸೂತ್ರೇಣ ಸುನೀತ್ಯಾ ಗುಂಫ್ಯ ಚ. ಸುನೀತಿ ಹೇಳ್ತಾಳೆ, ಒಂದು ಕ್ಷಣ ಮಗು ಅಂತ ಹೇಳ್ತಾಳೆ. ಹೇಳಿ ದೇವರ ಕೊನೆಗೆ ಹೋಗ್ತಾಳೆ. ಹೋಗಿ ಒಂದು ಸೂತ್ರ, ಒಂದು ನೂಲು ತಂದು ಅದಕ್ಕೊಂದು 3 ಗಂಟು ಹಾಕಿ, ನೋಡು ಇದನ್ನು ನನ್ನಿನ್ನ ರಕ್ಷೆಗೋಸ್ಕರ ಕಟ್ಟುವ ಸೂತ್ರ ಅಂತೇಳಿ ಒಂದು ಸೂತ್ರ ಕಟ್ತಾಳೆ ಅಂತೆ. ಧೈರ್ಯ ಸೂತ್ರ ಅಂತ ಅದಕ್ಕೆ ಹೆಸರು. ಒಂದು ಮಂತ್ರಿತವಾದ ಸೂತ್ರವನ್ನು ಕಟ್ತಾಳೆ. ಕಟ್ಟಿ, ನಿನಗೆ ಹುಲಿ ಸಿಂಹ ತೊಂದರೆ ಮಾಡದೇ ಇರಲಿ, ನಿನ್ನ ಇಷ್ಟಾರ್ಥ ಸಿದ್ಧಿಯಾಗಲಿ ಅಂತ ಆಶೀರ್ವಾದ ಮಾಡಿ ಧ್ರುವನಿಗೆ ದೇವರ ಮೇಲೆ ಹಾಕಿದ್ದ ಒಂದು ಮಾಲೆಯನ್ನಂತೆ ಹಾಕ್ತಾಳೆ. ಧ್ರುವಸ್ಯ ಉಪಾಯನೀಕೃತ ತತ್ರೇಂದೀವರ ಜಾಮಾಲ. ಇಂದೀವರ ಅಂದರೆ ಕಮಲದಿಂದ ಒಂದು ಮಾಡಿದ ಮಾಲೆಯನ್ನು ಧ್ರುವನಿಗೆ ಉಡುಗೊರೆಯಾಗಿ ಕಂಠದಲ್ಲಿ ಹಾಕಿ, ನಿನಗೆ ರಕ್ಷೆ ಮಾಡಿದ್ದೇನೆ ಅಂತ ಹೇಳಿ ರಕ್ಷೆಯನ್ನು ಮಾಡಿ ಕಳಿಸಿಕೊಡ್ತಾಳೆ. ಹೀಗೆ ಮಗುವನ್ನು ಕಳಿಸಿದರೆ ಇವನಿಗೆ ಶಂಖಚಕ್ರ ಗದಾಧರನನ್ನು ನೋಡಬೇಕು. ನಾರಾಯಣೋ ಜಗದ್ವ್ಯಾಪಿ ಪ್ರಭು ಕಾರುಣ್ಯವಾರಿಧಿ, ಅವನನ್ನು ಕಾಣಬೇಕು ಅಂತ ಇವ ಹೊರಟ್ರೆ ಇವನಿಗೆ ಹೇಗೆ ಮಾಡಬೇಕು ಏನು ಅಂತ ಗೊತ್ತಿಲ್ಲ. ಇವ ಕಾಡಿಗೆ ಅಂತ ಹೊರಟವ. ಎಲ್ಲಿಗೆ ಹೋದ ಅಂದರೆ ಇವನ ಉತ್ತಾನಪಾದನ ಒಂದು ದೊಡ್ಡ ಉಪವನ ಇತ್ತು. ದೊಡ್ಡ ಕಾಡು, ಅದೇ ದೊಡ್ಡ ಕಾಡು ಅಂದ್ಕೊಂಡಿದ್ದಾನೆ ಈಗ. ಅದು ಉಪವನ. ಆ ಉಪವನಕ್ಕೆ ಸೀದಾ ನುಗ್ಗಿದ, ಹೋಗಿ ತಪಸ್ಸು ಮಾಡುವುದು ಅಂತ. ವಿಶೇಷ ಅಂದರೆ ಅಲ್ಲಿ ಹೋಗಿ ಒಂದು ಮರದ ಹತ್ತಿರ ಹೇಗೆ ತಪಸ್ಸು ಮಾಡಬೇಕು ಅಂತ ಇವ ಯೋಚನೆ ಮಾಡ್ತಾ ಇದ್ದಾನೆ. ಅಲ್ಲಿಗೆ 7 ಋಷಿಗಳು ಬರ್ತಾರೆ. ಭಾಗವತದಲ್ಲಿ ನಾರದರು ಬರುತ್ತಲ್ವಾ, ಇಲ್ಲಿ 7 ಋಷಿಗಳು ಬರ್ತಾರೆ. ಒಬ್ಬೊಬ್ಬರು ಒಂದೊಂದು ಉಪದೇಶ ಮಾಡ್ತಾರೆ ಇವನಿಗೆ. ಕೊನೆಗೆ ವಾಸುದೇವ ದ್ವಾದಶಾಕ್ಷರದ ಉಪದೇಶ ಆಗ್ತದೆ. ಒಬ್ಬೊಬ್ಬರು ಏನೇನು ಹೇಳ್ತಾರೆ ಅಂತ ಇಲ್ಲಿ ವಿಷಯ ಇದೆ. ಅವರೆಲ್ಲ ಇವನಿಗೆ ಉಪದೇಶ ಮಾಡ್ತಾರೆ. ಇನ್ನು ಹೋಗು ಮಗು, ಇಲ್ಲಿ ತಪಸ್ಸು ಮಾಡುವುದಲ್ಲ. ಯಾಕಂದರೆ ಉತ್ತಾನಪಾದದಿಂದ ಹುಡುಕಿಸುವುದಕ್ಕೆ ಈಗಾಗಲೇ 1000 ಜನರನ್ನು ಕಳಿಸಿಯಾಗಿದೆ, ಮಗ ಎಲ್ಲಿ ಹೋಗಿದ್ದಾನೆ ಅಂತ. ಆದ್ದರಿಂದ ನೀನು ಕಾಡಿಗೆ ಹೋಗಿ ದೇವರನ್ನು ಕಂಡು ಬಾ ಅಂತ ತಪಸ್ಸಿಗೆ ಕಳಿಸ್ತಾರೆ. ವಾಸುದೇವ ದ್ವಾದಶಾಕ್ಷರ ಮಂತ್ರೋಪದೇಶ ಮಾಡ್ತಾರೆ. ಈತ ಆ ಮಂತ್ರದಿಂದ ತಾನು ಸ್ನಾನ ಮಾಡಿ ಶುದ್ಧವಾಗಿ ಬಹಳ ವಿಶಿಷ್ಟವಾದ ರೀತಿಯಲ್ಲಿ 6 ತಿಂಗಳ ತಪಸ್ಸಿನಲ್ಲಿ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ತಾನೆ. ಭಗವಂತ ಪ್ರತ್ಯಕ್ಷನಾಗ್ತಾನೆ. ವರಂ ವರಂ ವತ್ಸ ವೃಣೀಶ್ವಯಸ್ತೆ, ದೇವರು ಪ್ರತ್ಯಕ್ಷ ಆದಾಗ ಇವನಿಗೆ ದೇವರು ಕಾಣ್ತಾನೆ. ಒಳಗೆ ಮೊದಲು ನೋಡ್ತಾ ಇದ್ದವ, ಆಮೇಲೆ ಕಣ್ಣು ಬಿಚ್ಚಿ ಹೊರಗೆ ನೋಡಿದ. ಹೊರಗೆ ನೋಡಿದ ಮೇಲೆ ಇವನಿಗೆ ಏನು ಮಾತಾಡಬೇಕು ದೇವರ ಹತ್ರ ಅಂತ ಗೊತ್ತಾಗೋದಿಲ್ಲ. ದೇವರು ಹೇಳ್ತಾನೆ, ಮಗು ನಿನಗೆ ಏನು ಬೇಕು ಅಂತ ಕೇಳ್ತಾನೆ ದೇವರು. ಅದಕ್ಕೆ ಮಗು ಬಾಯಿ ತೆಗೆದು ಕಷ್ಟಪಟ್ಟು, ನಿಮ್ಮನ್ನು ಸ್ತೋತ್ರ ಮಾಡಲಿಕ್ಕೆ ಶಕ್ತಿ ಬೇಕು ನನಗೆ ಅಂತ ಕೇಳ್ತಾರೆ. ಇದು ಇಲ್ಲಿ ವರ ವಿಶೇಷ. ಕೇಳು, ನಿನ್ನನ್ನು ಸ್ತೋತ್ರ ಮಾಡುವ ಶಕ್ತಿ ಬೇಕು. ಹಾಗೆ ಕೇಳಿದ ಕೂಡಲೇ ದೇವರು ತನ್ನ ಕೈಯಲ್ಲಿದ್ದ ಶಂಖದಿಂದ ಅವನ ಮುಖವನ್ನೊಮ್ಮೆ ಹೀಗೆ ಪೂಸಿಬಿಡ್ತಾರೆ. ಪೂಸಿಬಿಟ್ಟ ಕೂಡಲೇ ಅವನಲ್ಲಿ ವಿಶಿಷ್ಟವಾದ ಶಕ್ತಿ ಬಂತು. ಹರ್ಷಾಶ್ರುಪೂರ್ಣ ಪುಲಕಾಂಚಿತಾಂಗ ತ್ರಿಲೋಕನಾಥೇತಿ ವದನ್ನಥೋಚ್ಚೈ ದಂಡ ಪ್ರಣಾಮಾಯ ಪಪಾತ ಭೂಮೌ ಪ್ರವೇಪಮಾನಭ್ರುಹರೇ ಪುರಸ್ಸಹಿ. ದಂಡವತ್ ಪ್ರಣಾಮ ಮಾಡ್ತಾನೆ. ಓ ದೇವರೇ, ನಿನಗೆ ಸ್ತೋತ್ರ ಮಾಡುವ ಶಕ್ತಿ ಕೊಟ್ಟೆಯಲ್ಲೋ ಅಂತ ಹೇಳಿ ಒಂದು ವಿಶಿಷ್ಟವಾದ ಧ್ರುವ ಉವಾಚ. ಅವನ ಸ್ತೋತ್ರ ಗದ್ಯ. ಒಂದು ಸ್ವಲ್ಪ ಕೇಳು, 1 ನಿಮಿಷ. ಏನು ಸ್ತೋತ್ರ ಮಾಡ್ತಾನೆ ಅಂದರೆ, ಅಖಿಲ ಅಖಿಲ ಮುನಿ ಜನ ನಿವಾಹ ನಮಿತ ಚರಣ ಖರ ಕದನ ಕರ ಚಪಲ ಚರಿತ ದೇವಾರಾಧಿತ ಪಾದ ಜಲ ಸಜಲ ಜಲಧರ ಶ್ಯಾಮ ಶಮಿತ ಸೌಭಪತಿ ಶಾಲ್ವಧಾಮ. ಹೀಗೊಂದು 3 ಪುಟ ಉಂಟು ಅವರು ಮಾಡುವ ಗದ್ಯ. ದೇವರ ಇಡೀ ಪುರಾಣದ ಚರಿತೆಯನ್ನೆಲ್ಲ ಗದ್ಯದ ರೂಪದಲ್ಲಿ ವರ್ಣನೆ ಮಾಡಿ ಆ ದೇವರು ಕೊಟ್ಟ ವಾಕ್ಶಕ್ತಿಯಿಂದ ಬಹಳ ಸುಂದರವಾಗಿ ದೇವರನ್ನು ಸ್ತೋತ್ರ ಮಾಡ್ತಾನೆ. ದೇವರು ಏನು ಬೇಕು ಅಂತ ಕೇಳ್ತಾನೆ. ಇವ ನಿನ್ನ ಭಕ್ತಿಯೇ ಸಾಕು ಅಂತಾನೆ. ಆಗ ದೇವರು, ನೀನು 36,000 ವರ್ಷ ಸಿಂಹಾಸನದಲ್ಲಿ ರಾಜ್ಯಭಾರ ಮಾಡ್ತಿ, ಆಮೇಲೆ ಧ್ರುವಸ್ಥಾನವನ್ನು ಪಡಿತಿ, ಗ್ರಹಚಕ್ರ ಖಗೋಲಗಳನ್ನೆಲ್ಲ ನಿಯಂತ್ರಣ ಮಾಡತಕ್ಕಂತಹ ಶಕ್ತಿ ನಿನಗೆ ಪ್ರಾಪ್ತಿಯಾಗ್ತದೆ ಅಂತ ದೇವರು ಕೊಟ್ಟ ವರ. ಆ ವರದ ಪ್ರಭಾವದಿಂದ ಆ ಧ್ರುವ ಇವತ್ತು ಆಕಾಶದಲ್ಲಿ ಧ್ರುವಸ್ಥಾನದಲ್ಲಿ ವಿರಾಜಿಸ್ತಾ ಇದ್ದಾನೆ ಎಂಬುದಾಗಿ ಸೂತ ಪುರಾಣಿಕರು ಭಾರದ್ವಾಜರಿಗೆ ಕಥೆ ಹೇಳಿದರು ಅಂತ. ಇದಿಷ್ಟು ಧ್ರುವಚರಿತೆ. ಕೊನೆಯ ಅಧ್ಯಾಯದಲ್ಲಿ ಈ ಪುರಾಣವನ್ನು ಶ್ರವಣ ಮಾಡಿದ್ದಕ್ಕೆ ಫಲ ಹೇಳ್ತಾರೆ.
ಇದರ ಮುಂದೆ ನರಸಿಂಹ ಚರಿತೆ ಬರ್ತದೆ, ಪ್ರಹ್ಲಾದ ಚರಿತೆ ಬರ್ತದೆ. ಅದೆಲ್ಲ ಆದ ಮೇಲೆ ಭೂಗೋಳ ಖಗೋಳ ವರ್ಣನೆಗಳೆಲ್ಲ ಬರ್ತವೆ. ಎಲ್ಲ ಆದ ಮೇಲೆ ಇತ್ಯೇತತ್ ಸರ್ವಮಾಖ್ಯಾತಂ ಪುರಾಣಂ ನಾರಸಿಂಹಕಂ. ಎಂಥ ನರಸಿಂಹ ಪುರಾಣ? ಸರ್ವ ಪಾಪಹರಂ ಪುಣ್ಯಂ ಸರ್ವ ದುಃಖ ನಿವಾರಣಂ ಸಮಸ್ತ ಪುಣ್ಯ ಫಲದಂ ಸರ್ವಯಜ್ಞ ಫಲಪ್ರದಂ ಯೇ ಪಠಂತ್ಯಪಿ ಶೃಣ್ವಂತಿ ಶ್ಲೋಕಂ ಶ್ಲೋಕಾರ್ಧಮೇವ ಚ ನ ತೇಷಾಂ ಪಾಪಬಂಧಸ್ತು ಕದಾಚಿದಪಿ ಜಾಯತೆ ವಿಷ್ಣರ್ಪಿತಮಿದಂ ಪುಣ್ಯಂ ಪುರಾಣಂ ಸರ್ವಕಾಮದಂ ಭಕ್ತ್ಯಾ ಚ ವದತಾಂ ಏತತ್ ಶೃಣ್ವತಾಂಚ ಫಲಂ ಶೃಣು. ಸಕಲ ಪಾಪಗಳನ್ನು ಪರಿಹಾರ ಮಾಡುವ ಸಕಲ ಪುಣ್ಯಪ್ರದವಾದ ಸಕಲ ಪುರಾಣ ಸಾರಸ್ವರೂಪವಾಗಿರತಕ್ಕಂತಹ ಈ ನಾರಸಿಂಹ ಪುರಾಣ ಉಪಪುರಾಣಗಳಲ್ಲಿ ಪ್ರಥಿತವಾದದ್ದು, ಮಹಾಪುರಾಣ ಅಂತಲೇ ಕರೆಸಿಕೊಂಡಿರತಕ್ಕಂಥದ್ದು. ಅಂತಹ ಪುರಾಣವನ್ನು ಶ್ರದ್ಧೆಯ ಅಶ್ರದ್ಧೆಯ ವಾಪಿ ಶ್ರೋತವ್ಯಂ ಇದಮುತ್ತಮಂ. ಶ್ರದ್ಧೆಯಿಂದ ಕೇಳಬೇಕು, ಶ್ರದ್ಧೆ ಇಲ್ಲ ಅಂದರೆ ಅಶ್ರದ್ಧೆಯಿಂದ ಆದರೂ ಕೇಳಬೇಕು. ಶ್ರದ್ಧೆಯ ಅಶ್ರದ್ಧೆಯ ವಾಪಿ ಶ್ರೋತವ್ಯಂ. ಭಾರದ್ವಾಜ ಮುಖಾ ಸರ್ವೇ ಕೃತಕೃತ್ಯಾ ದ್ವಿಜೋತ್ತಮಾ ಸೂತಂ ಹೃಷ್ಟಾ ಪ್ರಯುಜ್ಯಾಥ ಸರ್ವೇ ಸ್ವಸ್ವಾಶ್ರಮಂ ಯಯುಃ. ಹೀಗೆ ಪ್ರಯಾಗ ಕ್ಷೇತ್ರದಲ್ಲಿ 3 ನದಿಗಳು ಸೇರತಕ್ಕಂತಹ ಪರಿಶುದ್ಧವಾದ ಪ್ರದೇಶದಲ್ಲಿ, ತ್ರಿವೇಣಿ ಸಂಗಮದ ಪ್ರದೇಶದಲ್ಲಿ ಭಾರದ್ವಾಜಾಶ್ರಮ ಇದೆ. ಆ ಭಾರದ್ವಾಜಾಶ್ರಮದಲ್ಲಿ ಬಂದು ಸೇರಿದಂತಹ ಯಾವುದು ಮಾಘ ಮಾಸ ಅಲ್ವಾ, ಮಾಘ ಮಾಸದ ಸ್ನಾನಕ್ಕೋಸ್ಕರ ಎಲ್ಲರೂ ಬಂದಿದ್ದರು. ಆ ಮಾಘ ಸ್ನಾನಕ್ಕೋಸ್ಕರ ಬಂದಿರುವ ಎಲ್ಲ ಋಷಿಗಳು ಕೂಡ ಅಲ್ಲಿ ಈ ಪುರಾಣವನ್ನು ಸೂತ ಪುರಾಣಿಕರ ಬಾಯಲ್ಲಿ ಕೇಳಿ ಹೃಷ್ಟರಾಗಿ ರೋಮಾಂಚಿತರಾಗಿ ಆ ಸೂತ ಪುರಾಣಿಕರನ್ನು ಪೂಜೆ ಮಾಡಿ, ಆಮೇಲೆ ಭರದ್ವಾಜ ಮಹರ್ಷಿಗಳಿಗೂ ಕೂಡ ಪೂಜೆ ಮಾಡಿ ಎಂಥ ಜ್ಞಾನೋತ್ಸವವನ್ನು ನಮಗೆ ಮಾಡಿದಿರಿ ಅಂತ ಖುಷಿಪಟ್ಟು ಅವರವರ ಆಶ್ರಮಕ್ಕೆ ಅಲ್ಲಿಂದ ಹೊರಟರು. ಸ್ವಸ್ತಿ ಶ್ರೀ ನಾರಸಿಂಹ ಪುರಾಣೆ ಸೂತ ಭರದ್ವಾಜಾದಿ ಸಂವಾದೆ ಸರ್ವ ದುಃಖೋಪಹರಂ ಶ್ರೀ ನರಸಿಂಹ ಪುರಾಣಸ್ಯ ಮಾಹಾತ್ಮ್ಯಂ ಸಮಾಪ್ತಂ. ಹೀಗೆ ನರಸಿಂಹ ಪುರಾಣ ಒಟ್ಟಂದದಲ್ಲಿ ಅಷ್ಟಷಷ್ಟಿತಮ ಅಧ್ಯಾಯ, 2 ಅಧ್ಯಾಯ ಅದರ ಫಲವನ್ನು ಹೇಳುವಂಥದ್ದು. ಹಾಗಾಗಿ ಒಟ್ಟು 68 ಅಧ್ಯಾಯಗಳಲ್ಲಿ ಇಡೀ ನರಸಿಂಹ ಪುರಾಣ ಇದೆ. ಒಂದು ಪುರಾಣದ ವಿಶೇಷತೆ ಏನು ಅಂತ ಹೇಳಿದರೆ ಲಲಿತವಾದ ವಚನ. ಎಲ್ಲೂ ಕೂಡ ಶಬ್ದಗಳಲ್ಲಿ ಕಷ್ಟ ಇಲ್ಲ, ಸುಲಲಿತವಾದ ವ್ಯಾಕರಣದ ಮಿಸ್ಟೇಕ್ ಇತ್ಯಾದಿ ಯಾವುದೂ ಇಲ್ಲದೇ ಇರುವ ಪರಿಶುದ್ಧವಾದ ಮಾತುಗಳು. ಅಂದರೆ ಪಾಣಿನಿಯ ವ್ಯಾಕರಣವನ್ನು ವಿರೋಧಿಸುವ ಮಾತುಗಳು ಅಂದರೆ ಅಲ್ಲಲ್ಲಿ ಗೃಹ್ಯ ಅಂದರೆ ಒಂದು ಉಪಸರ್ಗರಹಿತವಾದ ಲೆಬಂತ ಪ್ರಯೋಗ ಅನ್ನೋದು ಒಂದು ಪುರಾಣದ ಧರ್ಮ. ಅದು ಅಂಥದ್ದು ಬಿಟ್ಟರೆ ಸುಲಭವಾಗಿ ಅರ್ಥ ಆಗತಕ್ಕಂತಹ ಶಬ್ದ ರಾಶಿ, ಲಾಲಿತ್ಯ ಇದೆ. ವೇದವ್ಯಾಸರ ಮಾತು ಅಂತ ಹೇಳುವುದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಗಮಕಗಳು ಇರತಕ್ಕಂತಹ ಪುರಾಣ. ವಿಷ್ಣು ಮಾಹಾತ್ಮ್ಯವನ್ನು ಬಿಟ್ಟು ವಿಷ್ಣು ಮಾಹಾತ್ಮ್ಯಕ್ಕೆ ಪ್ರತಿಬಂಧವಾಗುವ ಹಾಗೆ ಒಂದೇ ಒಂದು ಮಾತು ಇಲ್ಲ. ಶ್ರೀಮನ್ ಮಧ್ವಾಚಾರ್ಯರು ಕೊಟ್ಟಂತಹ ಏನು ತತ್ವವಾದ ಇದೆ ಅದಕ್ಕೆ ವಿರೋಧಿಯಾದ ಯಾವ ಕಥೆಯೂ ಬರುವುದಿಲ್ಲ. ಅಂಥ ಒಂದು ವಿಶೇಷದ ಪುರಾಣ ನರಸಿಂಹ ಪುರಾಣ. ಅದನ್ನು ನಾನು ಇಲ್ಲಿಯ ತನಕ ಓದಿಯೇ ಇರಲಿಲ್ಲ. ಈ ಬಾರಿ ನನ್ನನ್ನು ಓದುವುದಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಲೀಲಾ ಪ್ರಕಾಶ್ ಅವರು. ಅಂತೂ ನರಸಿಂಹ ಪುರಾಣದ ಶ್ರವಣವನ್ನು ಶ್ರವಣ ಮಾಡಿದ್ದೀರಿ. ಇನ್ನೂ ದೀರ್ಘಾಯುಷ್ಯವನ್ನು ಕೊಟ್ಟು ನಮ್ಮ ಆಯುಷ್ಯದಲ್ಲಿ ನಮ್ಮ ಕೆಲಸವನ್ನು ಮಾಡುವುದಕ್ಕೆ ಬೇಕಾದ ಶಕ್ತಿ, ಭಗವದಾರಾಧನೆಯ ಮೂಲಕ ಈ ಮಾನವ ಜೀವನದ ಸುಸಾಧನೆಯನ್ನು ಮಾಡಿಕೊಳ್ಳುವುದಕ್ಕೆ ಬೇಕಾದಂತಹ ಸುಸಂಧಿಯನ್ನು ಭಗವಂತ ಇನ್ನಷ್ಟು ಅನುಗ್ರಹಿಸಲಿ. ಮುಂದಿನ ಪುರಾಣ ಪ್ರವಚನವು ಶೀಘ್ರ ನಡೆಯುವ ಹಾಗೆ ದೇವರ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ನಮ್ಮ ಮನೆಗೆ ಬಂದು ಶ್ರವಣ ಮಾಡ್ತಾ ಇರತಕ್ಕಂತಹ ಸತ್ಯವಾಕ್ ಮೂಲಕ ಎಲ್ಲರಿಗೆ ತಲುಪಿಸುವ ಕೆಲಸ ಮಾಡ್ತಾ ಇದ್ದೀನಿ. ಸುಲಭದ ಕೆಲಸ ಅಲ್ಲ, ತುಂಬ ಎಲ್ಲರೂ ಸೇರಿ ಇವರನ್ನು ಸೇರಿಸಿಕೊಂಡು ಸತ್ಯವಾಕ್ ತುಂಬ ಜನ ಅದರ ಪ್ರಯೋಜನ ಪಡೀತಾ ಇದ್ದಾರೆ. ನಂದೇನು ಅದರಲ್ಲಿ ಕೆಲಸ ಇಲ್ಲ, ನಾನು ಮಾಡುವುದನ್ನಲ್ಲಿ ಬಂದು ಹಿಡ್ಕೊಂಡು ಅದನ್ನು ತಲುಪಿಸುವ ಕೆಲಸ ಮಾಡ್ತಾ ಇದ್ದೀರಿ. ಆ ಮೂಲಕ ಜ್ಞಾನ ಸೇವೆ ತಮ್ಮಿಂದಲೂ ನಡೀತಾ ಇದೆ. ಎಲ್ಲರಿಗೂ ಭಗವಂತ ಸರ್ವೋತ್ಕರ್ಷವನ್ನು ಕರುಣಿಸಲಿ, ಸರ್ವ ಶ್ರೇಯಸ್ಸನ್ನು ಅಭಿವೃದ್ಧಿಯನ್ನು ಕರುಣಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ 4 ದಿವಸಗಳಲ್ಲಿ ನರಸಿಂಹ ಪುರಾಣದ ಶ್ರವಣ ಚಿಂತನೆಗಳಿಗೆ ಅವಕಾಶ, ಆ ಶಕ್ತಿಯನ್ನು ನನ್ನಲ್ಲಿ ತುಂಬಿಸಿರುವ ಪರಮಪೂಜ್ಯ ಗುರುಗಳಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರನ್ನು ಭಕ್ತಿಯಿಂದ ಸ್ಮರಿಸಿಕೊಂಡು ಅವರ ಅಂತರ್ಯಾಮಿಯಾದ ಮಧ್ಯಪತಿ ಗೋಪಾಲಕೃಷ್ಣ ಸ್ವಾಮಿಯಲ್ಲಿ ಈ ಜ್ಞಾನಪುಷ್ಪವನ್ನು ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಕಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಸ್ವಸ್ತಿ. ಕೃಷ್ಣ.